ಇಸ್ರೋ ಅಲ್ಲಿ ಒಂದು ಕರಿಯರ್ ಆಗಿರಲಿ ಅಥವಾ ಒಂದು ಲೈಫನ್ನು ಕಟ್ಕೋಬೇಕು ಅಂತ ನಿಮ್ಗೆ ಆಸೆ ಹುಟ್ಟಿದ್ದು ಯಾಕೆ? ಚಂದ್ರಯಾನ್ 2 ಫೇಲ್ ಆಗೋಯ್ತು. ಫೇಲ್ ಆದಾಗ ಮೋದಿ ಎಲ್ಲ ಬಂದಿದ್ದರು. ನಮ್ಮ ಶಿವನ್ ಸರ್ ನಮ್ಮ ಮಕ್ಕಳ ಥರ ಹತ್ಬಿಟ್ವಿ ಮೇಡಮ್ ನಾವು. 8 ದೇಶ ಸುತ್ತಿದ್ರೆ ಯು ಆರ್ ದ ಪ್ಲಾನೆಟ್ ಮ್ಯಾನ್. ಇಡೀ ವರ್ಲ್ಡಲ್ಲೇ ಇಷ್ಟು ಸುತ್ತಿರೋ ಇನ್ನೊಬ್ಬ ಮನುಷ್ಯ ಸಿಗಲ್ಲ. ಆಹಾ, ಎಂಥ ಒಂದು ವ್ಯಕ್ತಿತ್ವ. ನಾವು ಸತ್ತೋಗ್ಬಿಟ್ಟು ಹೆವೆನ್ ನೋಡ್ತೀನಲ್ಲ, ಇಲ್ಲೇ ಬದುಕಿರೋ ನೋಡೋದು. ಅದಕ್ಕೆ ಐ ಸಿ ಕಾಲ್ಡ್ ಮಸ್ಟ್ ಸಿ ಬಿಫೋರ್ ಯು ಡೈ. ವಾಟ್ ಯು ಆರ್ ಟ್ರೈಂಗ್ ಟು ಸೇ ಇಸ್ ದ ಸೈನ್ಸ್ ಆಂಗಲ್. ಸೈನ್ಸ್ ಇಸ್ ಆಲ್ಸೋ ಗಾಡ್. ಸೈನ್ಸೇ ಗಾಡು. ಯಂಗ್ಸ್ಟರ್ಸ್ ಟುಡೇ ದೇ ವಾಂಟ್ ಟು ಸಿ ರೆಕಗ್ನೇಷನ್ ಜೊತೆಗೆ ಹೌ ಮಚ್ ಮನಿ ದೇ ಕ್ಯಾನ್ ಮೇಕ್ ಅಂತ. ಸೊ ಇಸ್ರೋನಲ್ಲಿ ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಸರ್? ನೀವು ಇಸ್ರೋಗೆ ಬರಬೇಕು ಅಂತಿದ್ದರೆ, ನಿಮ್ಮ ಮನಸ್ಸಲ್ಲಿದ್ದರೆ, ನನ್ನ ದೇಶ, ನನ್ನ ತಾಯಿ, ನಮ್ಮ ಭೂಮಿ ಹಂಗಿದ್ರೆ ಮಾತ್ರ ಬನ್ನಿ. ನೀವು ಅಡ್ವೈಸ್ ಮಾಡ್ತೀರಾ ಜನಗಳನ್ನ ಆಸ್ಟ್ರಾಲಜಿನಲ್ಲಿ ಬಿಲೀವ್ ಮಾಡಬೇಕಾ ಬೇಡ ಆಸ್ ಅ ಸೈಂಟಿಸ್ಟ್? ದೇವರು ನೋಡಿಲ್ಲ ಆಸ್ ಎ ಸೈಂಟಿಸ್ಟ್, ಬಟ್ ಐ ಹ್ಯಾವ್ ಸೀನ್ ಅಬ್ದುಲ್ ಕಲಾಂ. ವಾವ್. ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಡಾಕ್ಟರ್ ಟಿ.ಎನ್. ಸುರೇಶ್ ಕುಮಾರ್ ಅವರು, ಹೂ ಇಸ್ ರಿಟೈರ್ಡ್ ಸೀನಿಯರ್ ಸೈಂಟಿಸ್ಟ್ ಫ್ರಮ್ ಇಸ್ರೋ. ಅಷ್ಟೇ ಅಲ್ಲ, ಇವ್ರ ಇಂಟ್ರೊಡಕ್ಷನ್ ತುಂಬ ದೊಡ್ಡಕ್ಕಿದೆ. ಹಿ ಈಸ್ ಜಸ್ಟ್ 67 ಆ್ಯಸ್ ಆನ್ ಟುಡೇ. ಆದರೆ ಈ 67 ವರ್ಷದಲ್ಲಿ ಜೀವನನ ಯಾವ್ಯಾವ ಮಜಲುಗಳಲ್ಲಿ ಎಷ್ಟು ಕ್ಯೂರಿಯಸ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅನ್ನೋದಕ್ಕೆ, ಹಿ ಈಸ್ ಅ ಸ್ಪೇಸ್ ಅಡ್ವೆಂಚರರ್, ವಾಲ್ಕೆನೋ ಟ್ರ್ಯಾಕರ್, ಎಜುಕೇಟರ್, ವರ್ಲ್ಡ್ ಟ್ರಾವೆಲರ್, ಓಷನ್ ವಾಯೇಜರ್, ರೇಲ್ ಫ್ಯಾನರ್. ಅಂದರೆ ರೇಲ್ ಓಡಾಡೋದನ್ನು, ನೋಡೋದನ್ನು, ಅಬ್ಸರ್ವ್ ಮಾಡೋದನ್ನ ಹಾಬಿಯಾಗಿ ತೊಗೊಂಡವ್ರನ್ನ ರೇಲ್ ಫ್ಯಾನರ್ ಅಂತ ಕರೀತಾರೆ. ಹಾಗೆ ವಾಟರ್ಫಾಲ್ ಅಡ್ಮೈರರ್, ಪ್ಯಾನಲಿಸ್ಟ್, ಫೋಟೋಗ್ರಫರ್, ವಿಡಿಯೋಗ್ರಫರ್. ಓ ಮೈ ಗಾಡ್, ಇಂತಹ ಒಂದು ವ್ಯಕ್ತಿತ್ವನ ಟುಡೇ ನಾವು ಮಾತಿಗೆ ಕೂರಿಸ್ತಾ ಇರೋದು. ಇಟ್ಸ್ ರಿಯಲಿ ಅನ್ ಆನರ್. ಆ್ಯಂಡ್ ಅಫ್ಕೋರ್ಸ್ ಡಾಕ್ಟರ್ ಟಿ.ಎನ್. ಸುರೇಶ್ ಕುಮಾರ್ ಸರ್, ವೆಲ್ಕಮ್ ಟು ಜಾಸ್ಟ್ ಕ್ಯೂರಿಯಸ್. ಆ್ಯಂಡ್ ನಿಮ್ದು ಹೆಂಗಂತಂದರೆ ನಾಣ್ಯಕ್ಕೆ ಎರಡು ಮುಖ ಇರೋ ಥರ. ಒಂದು ಕಡೆ ನೀವು ಆ್ಯಸ್ ಅ ರಿಟೈರ್ಡ್ ಸೈಂಟಿಸ್ಟ್, ಅವಾಗಲೇ ಒಂದು ಮಾತು ಹೇಳಿದ್ರಿ ಈ ಶೋ ಶುರು ಮಾಡೋಕ್ಕೆ ಮುಂಚೆ, ರಿಟೈರ್ಡು ಬಟ್ ನಾಟ್ ಟಯರ್ಡ್ ಅಂತ. ಐ ವಾಸ್ ಲೈಕ್ ವಾವ್. ಇನ್ನೊಂದು ಕಡೆ ಅದಕ್ಕೆ ಸೂಕ್ತ ಅನಿಸೋ ಹಾಗೆ ಯು ಆರ್ ದಿ ಓನ್ಲಿ ಮ್ಯಾನ್ ಆ್ಯಸ್ ಆನ್ ಟುಡೇ 186 ದೇಶನ ಕಂಟ್ರಿ, ಅಂದರೆ ಎಡ್ಜ್ ಆಫ್ ಸ್ಪೇಸಿಂದ ಹಿಡಿದು ಸಬ್ಮರೀನ್ ಅಲ್ಲಿವರೆಗೂ ಸುತ್ತಾಡ್ಬಿಟ್ಟಿದ್ದೀರಾ. ಇನ್ನೇನು ಒಂದು 7 ಇಲ್ಲ 8 ಒಂದು 10 ಇದೆ ಮೇಡಮ್. 8 ದೇಶ ಸುತ್ತಿದ್ರೆ ಯು ಆರ್ ದ ಪ್ಲಾನೆಟ್ ಮ್ಯಾನ್. ಇಡೀ ವರ್ಲ್ಡಲ್ಲೇ ಇಷ್ಟು ಸುತ್ತಿರೋ ಇನ್ನೊಬ್ಬ ಮನುಷ್ಯ ಸಿಗಲ್ಲ. ಆಹಾ, ಎಂಥ ಒಂದು ವ್ಯಕ್ತಿತ್ವ. ಸೊ ಫಸ್ಟ್ಲಿ ಹೇಳಿ ಸರ್, ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ಭಾಳ ಸಂತೋಷ ಮೇಡಮ್ ನಿಮಗೆ. ಐ ಆಮ್ ಇನ್ಫ್ಯಾಕ್ಟ್ ವೆರಿ ಹ್ಯಾಪಿ ಟು ಟಾಕ್ ಟು ಯು. ನಿಮ್ಮ ವಾಯ್ಸೇ ನಂಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಓಕೆ, ನೀವು ಇಷ್ಟೆಲ್ಲ ಹೇಳಿದ್ರಿ, ಭಾಳ ಸಂತೋಷ ಆಯಿತು. ಮೋರ್ ದೆನ್ 32 ಸ್ಯಾಟಲೈಟ್ ಮಿಷನ್ ಆಪ್ರೇಷನ್ಸ್ ಪ್ರೊಫೆಷನಲ್ಲಿ, ಸಾವಿರಾರು ಜನ, ಅಬೌಟ್ ಮೋರ್ ದೆನ್ 20-25,000 ಸ್ಟೂಡೆಂಟ್ಸ್ ಐ ಮೀಟ್ ಎವ್ರಿ ಇಯರ್ ಇನ್ IITs, NITs, ಇಂಡಿಯಾ, ಔಟ್ಸೈಡ್ ಇಂಡಿಯಾ, ಅಥವಾ ಪ್ರಪಂಚನೇ ಸುತ್ತಾಕ್ಬಿಟ್ಟಿದೆ. ಇನ್ನೊಂದು 9 ಆದರೆ ಮುಗಿದೇ ಹೋಯಿತು. ಅಥವಾ ಭಾಳಷ್ಟು ನೀವು ಹೇಳಿದ್ರಿ. ನನಗನ್ಸುತ್ತೆ ಮೇಡಮ್, ಆ್ಯಕ್ಚುಲಿ ನಾನೇನಂತ ಏನು ಗ್ರೇಟ್ ವರ್ಕ್ ಮಾಡಿಲ್ಲ ಅನ್ಸುತ್ತೆ. ಯಾಕೆಂದರೆ ನಾನೊಬ್ಬ ವೆರಿ ಆರ್ಡಿನರಿ ಮ್ಯಾನ್, ವೆರಿ ವೆರಿ ಆರ್ಡಿನರಿ ಫ್ಯಾಮ್ಲಿಯಿಂದ ಬಂದಂಥ, ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದಂಥ ವ್ಯಕ್ತಿ. ನಾನೇ ಮಾಡ್ತೀನಿ, ನೀವು ಯಾರು ಬೇಕಾದ್ರೂ ಮಾಡ್ಬೋದು. ಎನಿ ಒನ್ ಆಫ್ ಯು ಕ್ಯಾನ್ ಡು. ವೈ ಎನಿ ಒನ್? ಆಲ್ ಆಫ್ ಯು ಕ್ಯಾನ್ ಡು ಮಚ್ ಮೋರ್ ದ್ಯಾನ್ ದಿಸ್. ಆವತ್ತಿನ ದಿನ ನಾನು ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇಟ್ ಇಸ್ ಮೈ ಫಸ್ಟ್. ಈ ಸೆಂಟೆನ್ಸ್ ಯಾವಾಗಲೂ ಹೇಳ್ತೀನಿ. ಯಾಕೆ ಅಂದರೆ ನನ್ನ ಗುರುಗಳು ಆದಂಥ ಅಬ್ದುಲ್ ಕಲಾಂ ಸರ್ನ ನೆನೆಸ್ಕೊಂಡೇ ನಾನು ಮಾತಾಡೋದು. ಅವ್ರು ನನ್ನ ಗುರುಗಳು, ಅವರೇ ನನಗೆ. ನಾನು ದೇವರು ನೋಡಿಲ್ಲ ಆ್ಯಸ್ ಎ ಸೈಂಟಿಸ್ಟ್, ಬಟ್ ಐ ಹ್ಯಾವ್ ಸೀನ್ ಅಬ್ದುಲ್ ಕಲಾಂ. ಒಂದು. ಎರಡನೇದು, ಇಸ್ರೋ ಅಂದರೆ ನನಗೆ ದೇವಸ್ಥಾನ ಮೇಡಮ್. ನಾನು ಎಷ್ಟೋ ಈ ಟಿ ವಿಗಳಲ್ಲಿ, ಇಂಡಿಯಲ್ಲಿ, ಔಟ್ಸೈಡ್, ನನಗೆ ಇಸ್ರೋ ಒಂದಿದೆ ದೇವಸ್ಥಾನ. ಫಸ್ಟ್ ಎಲ್ಲಿ ಕೊಟ್ಟು ಇಸ್ರೋ, ದೇನ್ ಎಲ್ಲಿ ಕೊಟ್ಟು ದೇವಸ್ಥಾನ. ಅಷ್ಟಿಷ್ಟ ನನಗೆ. ಯಾಕೆಂದರೆ ನನಗೆ ಜ್ಞಾನ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಊಟ ಕೊಟ್ಟಿದೆ ಮುಖ್ಯವಾಗಿ. ಅಷ್ಟೇ ಯಾಕೆ, ಸ್ಟೇಟಸ್ ಕೊಟ್ಟಿದೆ. ಇಸ್ರೋ ಸೈಂಟಿಸ್ಟ್, ಚಂದ್ರಯಾನ್ ಸೈಂಟಿಸ್ಟ್, ಮಂಗಳಯಾನ್ ಸೈಂಟಿಸ್ಟು, ಅಥವಾ ಯಾವುದೇ ಒಂದು ಆದಿತ್ಯ, ಇಂಥ ಮಿಷನ್ಗಳಲ್ಲಿ ಮಾಡುವಂಥ ಶಕ್ತಿ ಕೊಟ್ಟಿದೆ. ಅಂದರೆ ನನಗೆ ಆ ಒಂದು ದೊಡ್ಡ ಟೀಮಲ್ಲಿ ನಾನೊಬ್ಬ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗಿದೆ. ದೊಡ್ಡ ಟೀಮ್, ದೊಡ್ಡ ವ್ಯಕ್ತಿಗಳು, ಪ್ರೊಫೆಸರ್ ಧವಾನ್ ಆ್ಯಂಡ್ ದೆನ್ ಪ್ರೊಫೆಸರ್ ಯಶ್ಪಾಲ್, ಪ್ರಶಾರತಿ, ಅಂಥ ದೊಡ್ಡ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋಂಥ ಶಕ್ತಿ ಇತ್ತು. ನನ್ನ ಜೀವನ ಇಸ್ರೋ ಅಂದರೆ ತುಂಬ. ಇನ್ನೊಂದು ಜನ್ಮ ಅಂತಿದ್ದರೆ ಐ ಆಮ್ ಎ ಸೈಂಟಿಸ್ಟ್. ಐ ಟೋಲ್ಡ್ ಯು, ಐ ಡೋಂಟ್ ಬಿಲೀವ್. ಇದ್ದರೆ ನಾನು ಇಂಡಿಯಾಲೇ ಹುಟ್ಟುತ್ತೀನಿ, ಇಸ್ರೋಗೆ ಸರ್ವಿಸ್ ಮಾಡ್ತೀನಿ. ಅದು ನನಗೆ ತುಂಬ ಆಸೆ ಇದೆ. ವಿತ್ ದಿಸ್ ಐ ವುಡ್ ಲೈಕ್ ಟು ಸ್ಟಾರ್ಟ್ ಮೈ ಟಾಕ್. ಇಟ್ಸ್ ರಿಯಲಿ ನೈಸ್ ಟು ಸಿ ನಿಮ್ಮ ಆ್ಯಟಿಟ್ಯೂಡ್ ಪ್ಲಸ್ ಔಟ್ಲುಕ್ ಟುವರ್ಡ್ಸ್ ಲೈಫ್ ಆಫ್ಟರ್ ಜಸ್ಟ್ ಕಂಪ್ಲೀಟಿಂಗ್ 67 years ಆಫ್ ಲೈಫ್ ಆ್ಯಂಡ್ ಜಸ್ಟ್ ವಿಸಿಟಿಂಗ್ 186 countries. ಸರ್, ಸೈಂಟಿಸ್ಟ್ ಅಂದರೆ ಹಿ ಈಸ್ ನಾಟ್ ದ ಒನ್ ಹೂ ವಿಲ್ ಗಿವ್ ದ ರೈಟ್ ಆನ್ಸರ್ಸ್, ಬಟ್ ವಿಲ್ ಆಲ್ವೇಸ್ ಆಸ್ ದ ರೈಟ್ ಕ್ವೆಶ್ಚನ್ ಅಂತ ಒಂದು ಮಾತಿದೆ. ಸೊ ಮೊದಲನೇದಾಗಿ, ಅಫ್ಕೋರ್ಸ್
ಈ ಒಂದು ಫೇಸ್ ಆಫ್ ಲೈಫಲ್ಲಿ ಯಾವ ಥರ ಪ್ರಶ್ನೆ ಇದೆ ನಿಮಗೆ ಜೀವನದ ಬಗ್ಗೆ ಆಗಿರಲಿ ಅಥವಾ ನೀವು ಇಲ್ಲಿವರೆಗೂ ಲೈಫನ್ನು ನಡ್ಕೊಂಡು ಬಂದಿರೋ ರೀತಿಯಲ್ಲಿ ನನಗೆ ಆ್ಯಕ್ಚುಲಿ ಮೇಡಮ್ ಆ್ಯಕ್ಚುಲಿ ನಂಗೆ 67 ನೀವು ಹೇಳ್ತೀರಲ್ಲ, ನನಗೆ ಏಜ್ ನೋಡೇ ಇಲ್ಲ ಆ್ಯಕ್ಚುಲಿ, ಐ ಡೋಂಟ್ ನೋ. ಬಿಕಾಸ್ ಈಗ ಜಸ್ಟ್ ಒಂದು 6 ದಿನ ಆಯ್ತು ನಾ ಬಂದು. ಐ ವೆಂಟ್ ಫಾರ್ 14 ಕಂಟ್ರೀಸ್ ಟು ಆಫ್ರಿಕನ್ ಟು ವೆರಿ ಟಫ್ ಟೂರ್. ಅದು ಹೇಗೆ ಇರುತ್ತೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕಲ್ಲ. ಅದಕ್ಕೆ ಮುಂಚೆ ಒಂದೇ ಒಂದು ವರ್ಡ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರಾವೆಲ್ ಅಂತಂತಂದರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಟ್ರಾವೆಲರ್ಸ್. ಒಬ್ಬರು ಎಜುಕೇಷನ್ಗೆ ಹೋಗ್ತಾರೆ, MS ಗಿಮೆಸ್ ಮಾಡೋಕ್ಕೆ. ಇನ್ನೊಬ್ಬರು ಪ್ಯಾಷನ್ ಮೀನ್ಸ್ ಈ ಥರ ಲೀಜರ್ಗೆ ಹೋಗ್ತಾರೆ. ಇನ್ನು ಕೆಲವರು ಮೆಡಿಕಲ್ಗೆ ಹೋಗ್ತಾರೆ, ಆಯಿತಾ. ಇನ್ನು ಕೆಲವು ಬಿಸ್ನೆಸ್ಗೆ ಹೋಗ್ತಾರೆ. 5th ಒನ್ ಇದೆಯಲ್ಲ, ಅದು ನಮ್ಮಂಥವ್ರು ಓನ್ಲಿ 2.8% ಆಫ್ ದ ಹೋಲ್ ವರ್ಲ್ಡ್ ದೇ ಆರ್ ಕಾಲ್ಡ್ ಥೀಮ್ ಟ್ರಾವೆಲರ್ಸ್ ಅಂತ. ನಮ್ಮ ಟ್ರಾವೆಲ್ ಇದೆಯಲ್ಲ ಪರ್ಪಸ್ ಇರುತ್ತೆ. ಇವಾಗ ನಾನು ಯಾವುದೋ ಒಂದು ಕಂಟ್ರಿಗೆ ಹೋದೆ, ಮಲವಿ ಅಂತ ಹೋದೆ. ಮಲವಿ ಏನು ಕಂಟ್ರಿ, ಇದೇನು ಅನಿಸುತ್ತೆ. ಮಲವಿಯಲ್ಲಿ ಒಂದು ಲೇಕ್ ಇದೆ ಮೇಡಮ್, ಲೇಕ್ ಕೆರೆ. ನಮ್ಮ ಎಷ್ಟು ದೊಡ್ಡದಿರ್ಬೋದು ಕೆರೆ? ತುಂಬ ದೊಡ್ಡದಂದರೆ ಕಣ್ಣು ಕಾಣೋವ್ರಿಗೆ ದೊಡ್ಡದಿದೆ. ಈ ಕೆರೆ ಎಷ್ಟು ಅಂದರೆ ಬೆಂಗಳೂರಲ್ಲಿ ಹಿಡಿದು ಆಲ್ಮೋಸ್ಟ್ ಎಂಡ್ ಆಫ್ ಕರ್ನಾಟಕ 565 ಕಿಲೋಮೀಟರ್ ಇರುವಂಥ, ಇಲ್ಲಿಂದ ಗುಲ್ಬರ್ಗ ಕಿಲೋಮೀಟರ್, ವಿಡ್ತು 75 ಕಿಲೋಮೀಟರ್ ಆಗಲ್ಲ, ಡೆಪ್ತು ಆಲ್ಮೋಸ್ಟ್ 750 ಮೀಟರ್ಸ್. ಈ ಹೇಗಾಯ್ತಿದು? ನೀರಲ್ಲಿ ಬಂತು. ನಾವೊಂದು ಚಿಕ್ಕ ಒಂದು ಕಾವೇರಿ ಗಲಾಟೆಗೆ ಎಷ್ಟು ಕಷ್ಟಪಡ್ತೀವಿ. ಎಲ್ಲಿ ಬರುತ್ತೆ ನೀರು, ಹೇಗೆ ಬರುತ್ತೆ, ವಾಟ್ ಈಸ್ ಹೇಗೆ ಫಾರ್ಮೇಷನ್ ಆಯಿತು, ಹೌ ಟೆಕ್ಟಾನಿಕ್ ಪ್ಲೇಟ್ಸ್ ಆಗುತ್ತೆ, ಹೇಗೆ ವಾಲ್ಕಾನಿಕ್ ಫಾರ್ಮ್, ಈ ಥರ ಒಂದು ರಿಸರ್ಚ್ ಮಾಡ್ತಾ ಹೋಗ್ತೀವಿ. ಅದು ಆ ರೀತಿ ಹೋಗೋರು 2.8% ಆಫ್ ದ ಹೋಲ್ ವರ್ಲ್ಡ್. ಅವ್ರನ್ನ ಥೀಮ್ ಟ್ರಾವೆಲರ್ ಅಂತ ಕರೀತಾರೆ ಮೇಡಮ್. ಥೀಮ್ ಟ್ರಾವೆಲರ್. ಥೀಮ್ ಟ್ರಾವೆಲರ್ ಅಂದರೆ ದ ಟ್ರಾವೆಲ್ ಹ್ಯಾಸ್ ಗಟ್ ಪರ್ಪಸ್ ಅಂತ. ಮಿಕ್ಕಿದವರೆಲ್ಲ ಪ್ಲೆಷರ್ಗೆ ಹೋಗ್ತಾರೆ, ಇದು ಮೆಡಿಕಲ್ಗೆ ಹೋಗ್ತಾರೆ, ಆ ಥರ ಆಗ್ತಾರೆ. ಸೊ ಈ ರೀತಿ ನನ್ನ ಟ್ರಾವೆಲ್ ಇದು ನನಗೆ ಚಿಕ್ಕವನಿಂದನು ನನಗೆ ಹೇಳಿ 67 ಅವ್ರು ಅದೇ ಕೇಳೋರು, 67 ಇಯರ್ಸ್ ವಾಕಿಂಗ್ ಗೋಯಿಂಗ್. ಅವನಿಗೆ ಕರ್ಕೊಂಡು ಅವನಿಗೆ ನಿಧಾನ ಹೋಗ್ತಾನೆ. ನನಗೆ ಅನ್ನಿಸ್ತಾ ಇಲ್ಲ, ಐ ವಾಸ್ ಗೋಯಿಂಗ್ ಜಸ್ಟ್ ಲೈಕ್ ದಟ್. ಅವ್ರು ಅನ್ಕೊಂಡು 67 ಹಿಡ್ಕೊಂಡು ಹೋಗ್ಬೇಕು, ಕೈ ಹಿಡ್ಕೊಂಡು ಹೋಗ್ಬೇಕು ಅಂತ. ನೆವರ್ ಫೇಲ್ಡ್. ವಾಟ್ ಯು ಆರ್ ಟ್ರೈಂಗ್ ಟು ಸೇ ಇಸ್ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ತಾರಲ್ಲ, ಅದು ನಿಜ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಎಕ್ಸ್ಪೀರಿಯನ್ಸಸ್, ಅಲ್ಲಿ ನಂಬರ್ ಹುಡುಕ್ಬೇಕೆ ಹೊರತು ಇಟ್ಸ್ ನಾಟ್ ಅನ್ ಏಜ್ ಅಂತೀರಿ. ನಿಮಗೆ ಆ್ಯಕ್ಚುಲಿ ಇನ್ನೊಂದು ಪರ್ಪಸ್ ಇಟ್ಕೊಂಡ್ಬಿಟ್ರೆ ಮೇಡಮ್, ಪರ್ಪಸ್ ಇಟ್ಕೊಂಡ್ಬಿಟ್ರೆ ಏಜೇ ಆಗಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫ್. ಮೋಸ್ಟ್ ಆಫ್ ದಿ ಯಂಗ್ಸ್ಟರ್ಸ್ ಐ ವಾಂಟ್ ಟೆಲ್ ದೋಸ್, ಜೀವನದಲ್ಲಿ ಪರ್ಪಸ್ ಇರಬೇಕು. ಐ ವಾಂಟ್ ಟು ಸಿ ಕಂಟ್ರೀಸ್, ಆರ್ ಐ ವಾಂಟ್ ಟು ಅಕ್ವೇರ್, ಐ ಬಿಕಮ್ ಎ ಪೊಲೀಸ್ ಆಫೀಸರ್, ಐ ವಾಂಟ್ ಟು ಬಿಕಮ್ ಎ ಪೊಲಿಟಿಷಿಯನ್. ಏನೋ ಒಂದು ಪರ್ಪಸ್ ಇಟ್ಕೊಂಡ್ರೆ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಇವಾಗ ನೀವು 30, 35, 40 ಗೊತ್ತೇ ಆಗಲ್ಲ ನಮಗೆ. 67 ಓಕೆ, ವಿ ಜಸ್ಟ್ ಆ್ಯಡ್ ಡೇಟ್ ಆಫ್ ಬರ್ತ್ ಬರಿತೀವಿ ಅಷ್ಟೇ, ನಮ್ಗೆ ಗೊತ್ತಾಗಲ್ಲ. ಇದೊಂದು. ಇವಾಗ ಇನ್ನೊಂದು, ಐ ಬಿಕಮ್ ಎ ಫಸ್ಟ್ ಇಂಡಿಯನ್ ಸೈಂಟಿಸ್ಟ್ ಲಾಸ್ಟ್ ಮಂತ್, ಐ ಥಿಂಕ್ 26th, ಒಂದು ಕಾನ್ಫ್ಲುಯೆನ್ಸ್ ಆಫ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂತ ಬರುತ್ತೆ ಮೇಡಮ್. ಅಂದರೆ ಏನಂದರೆ, ಇವಾಗ ಭೂಮಿ ಇದೆ, ಭೂಮಿಗೆ ಏನು ಮಾಡ್ತೀವಿ ನೀವು 5 ವೈ ಸೇ ಇಂಡಿಯಾ 5.5 hours. ಇದಕ್ಕೆಲ್ಲದಕ್ಕೂ ಒಂದು ರೆಫರೆನ್ಸ್ ಮಾಡಿರೋದು. ಅದಕ್ಕೆ GMT ಅಂತ ಕರಿತೀವಿ, ಗ್ರೀನ್ವಿಚ್ ಮೆರಿಡಿಯನ್ ಟೈಮ್, ಅದು ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ. ಆ ಪ್ರೈಮ್ ಮೆರಿಡಿಯನ್ ಲಂಡನ್ನಿಂದ ಬಂದು ಒಂದು ಸರ್ಕಲ್ ಆಗಿರುತ್ತೆ. ಅಲ್ಲಿಂದ ರೆಫರೆನ್ಸ್ ತೊಗೊಂಡು ಈ ಕಡೆ ಬರೋಲ್ಲ ಈಸ್ಟರ್ನರ್ಸ್, ಈ ಕಡೆ ಬರೋಲ್ಲ ವೆಸ್ಟರ್ನರ್ಸ್ ಅಂತ ಕರಿತೀವಿ. ಫೈನ್, ಓಕೆ. ಅದೇ ರೀತಿ ಭೂಮಧ್ಯ ರೇಖೆ ಅಂತ ಇರುತ್ತೆ, ಭೂಮಧ್ಯದಲ್ಲಿ ಬರೋದು. ಇವೆರಡು ಪಾಯಿಂಟ್ ಒಂದು ಕಡೆ ಮೀಟ್ ಆಗುತ್ತೆ. ದಟ್ ಪಾಯಿಂಟ್ ಈಸ್ ಸೋ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಯಾರ್ಯಾರು ಮೊಬೈಲ್ ಯೂಸ್ ಮಾಡ್ತಾರೋ, ಯಾರ್ಯಾರು GPS ಯೂಸ್ ಮಾಡ್ತಾರೋ, ಯಾರ್ಯಾರು ಯೂಸ್ ಮಾಡ್ತಾರೋ, ಯಾರ ಮ್ಯಾಪ್ ಮಾಡಿ ಎಲ್ಲ ಅದೇ ರೆಫರೆನ್ಸ್ ಪಾಯಿಂಟ್. ಅಲ್ಲಿಂದ ನಿಮ್ಗೆ ರೆಫರೆನ್ಸ್ ತೊಗೊಂಡು GIS ಸಿಸ್ಟಮ್ ಅಂತ ಇರುತ್ತೆ. ದಟ್ ಈಸ್ ವೇರ್ ದಿ ಹೋಲ್ ಡೇಟಾ ಇಸ್ ಇವಾಗ ಫಾರ್ ಎಕ್ಸಾಂಪಲ್ ನಾವು ಇಬ್ಬರು ಕೂತಿದ್ದೀವಿ ಇಲ್ಲಿ ಅಂದರೆ, ನಮ್ಮದು ಲೊಕೇಶನ್ ಕೊಡಿ ಅಂತ ಹೇಳಿದ್ರೆ ಅದು ರೆಫರೆನ್ಸ್ ತೊಗೊಂಡು ಇಲ್ಲಿಗೆ ಬರುತ್ತೆ. ಆ ಪಾಯಿಂಟ್ ನಾವು ಹೋಗಿದ್ದ ಫಸ್ಟ್ ಇಂಡಿಯನ್ ಸೈಂಟಿಸ್ಟ್ ಲಾಸ್ಟ್ ಮಂತ್ ಐ ಗಾಟ್. ಓ ವಾವ್. ಇಟ್ ಆಸ್ ಕಮ್ ಇನ್ ಎವ್ರಿ ಪಾರ್ಟ್ ಆಫ್ ದಿಸ್ ಒನ್ ಇನ್ ಅಲ್ಲಿ ಆಫ್ರಿಕಾ. ಹೇಗೆ ಹೋಗೋದು ಸರ್ ಯೂಶಲಿ? ಅದು ಆಫ್ರಿಕಾಯಿಂದ ಆಚೆ ಹೋಗಬೇಕು. ಅಂದರೆ ಆಫ್ರಿಕಾ ಮೇನ್ ಖಂಡ ಇದೆಯಲ್ಲ, ಅಲ್ಲಿಂದ ಆಚೆ ಅನ್ನೋದು 1.5 hours ಫ್ಲೈಟಲ್ಲಿ ಹೋಗಬೇಕು. ಅದಕ್ಕೆ STP ಅಂತ ಕರೀತಾರೆ, ಸವ ಟೋಮೆ ಪ್ರಿನ್ಸೆ ಅಂತಿದೆ. ಇಟ್ಸ್ ಎ ಪೋರ್ಚುಗೀಸ್ ಕಂಟ್ರಿ. ಅಲ್ಲಿಗೆ ಮುಂಚೆ ಆಗಿತ್ತು, ಇವಾಗ ಇಂಡಿಪೆಂಡೆಂಟ್. ಅಲ್ಲಿಗೆ ಹೋಗಿ ಅಲ್ಲಿಂದ ಯು ಹ್ಯಾವ್ ಟು ಡ್ರೈವ್ ಎ ಕಾರ್, ದೆನ್ ಯು ಹ್ಯಾವ್ ಟು ಗೋ ಇನ್ ಎ ಬೋಟ್. ದಟ್ ಪಾಯಿಂಟ್ ಇದೆ. ಸೊ ನಿಮ್ಗೆ ಈ ಥರ ಬಹಳ ಜನಸಾಮಾನ್ಯರು ಹೋಗ್ದಿರೋ ಜಾಗಗಳಿಗೆಲ್ಲ ಹೋಗಿದ್ದೀರಾ. ಈಗ ಎಡ್ಜ್ ಆಫ್ ಸ್ಪೇಸು ಮತ್ತು ಸಬ್ಮರೀನು ಮತ್ತು ಈ ಥರ ಜಾಗಗಳು. ಇಲ್ಲಿ ರಿಸರ್ಚ್ ಹೇಗೆ ಮಾಡ್ತೀರಾ? ಈ ಥರ ಜಾಗಕ್ಕೆ ನಾನು ಹೋಗ್ಬೋದು ಅಂತ ನಿಮ್ಗೆ ಐಡಿಯಾ ಹೇಗೆ ಸಿಗುತ್ತೆ ಸರ್? ಎಕ್ಸಾಕ್ಟ್ಲಿ, ಅದಕ್ಕೆ ಥೀಮ್ ಟ್ರಾವೆಲ್ ಅಂತ ಹೇಳಲ್ಲ ಮೇಡಮ್. ಥೀಮ್ ಟ್ರಾವೆಲ್ ಏನಾಗುತ್ತೆ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾಬ್ಗೆ 2 months ಬಿಫೋರ್ ವರ್ಕ್ ಮಾಡಿರ್ತೀನಿ. ಆ ಜಾಗದ ಮಹತ್ವ ಏನು, ಏನಕ್ಕೋಸ್ಕರ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಪಿರಮಿಡ್ಸ್ ಇದೆ ಅಂತ ಸುಮ್ಮನೆ ಫೋಟೋ ತೊಗೊಂಡ್ಬಿಡ್ತೀವಿ. ನಮ್ಮ ಐಡಿಯಾ ಇಲ್ಲ. ಕಲ್ಲಲ್ಲಿನ ತನ್ನಪ್ಪ ಇದು ಮರಳುಗಾಡು, ಒಂದೊಂದು ಕಲ್ಲು ಸೈಜು ಇಷ್ಟು ದೊಡ್ಡದು, ಹೆಂಗೆ ಶಿಫ್ಟ್ ಮಾಡಿದ್ನಪ್ಪ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಲ್ಲಿವರೆಗೂ ಯಾರು ಅಷ್ಟೇ ಅಲ್ಲ, ದಿ ಆ್ಯಕ್ಯುರಸಿ ಹೇಗಿದೆ ಅಂದರೆ, 3 ಪಿರಮಿಡ್ಸ್ ಇದೆ. ಆ 3 ಓರಿಯನ್ ಕಾನ್ಸ್ಟಲೇಷನ್ ಮೇಲ್ಗಡೆ 3 ಸ್ಟಾರ್ ಇದೆ. ಆ ಕಾನ್ಸ್ಟಲೇಷನ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೋ ಪರ್ಫೆಕ್ಟ್ ದೇ ಹ್ಯಾವ್ ಡನ್. ಅಂದರೆ ಎಷ್ಟು ಸಂತೋಷ ಆಗುತ್ತೆ ನನಗೆ ಅಂತಂದರೆ,
ಇನ್ನು ಏನು ತಿಳ್ಕೊಂಡಿಲ್ವಲ್ಲ ಐ ಆಮ್ ಸ್ಟೂಡೆಂಟ್. ಈಗ 167 ಕೊಟ್ಟರು ನಾನು ಇನ್ನೂ ತಿಳ್ಕೋಬೇಕು ಅಂತ. ಐ ವಾಂಟ್ ಟು ಬಿ ಎವರ್ ಎ ಸ್ಟೂಡೆಂಟ್, ನೆವರ್ ಎ ಮಾಸ್ಟರ್. ಲಾಸ್ಟ್ ಬ್ರೆತ್ವರೆಗೂ ಏನೋ ಕಲ್ತ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಟ್ ಈಸ್ ಇನ್ ಮೈ ಬ್ಲಡ್. ಸೊ ಈ ಹಸಿವಿರೋದ್ರಿಂದ ಎವ್ರಿವೇರ್ ನೀವೆಲ್ಲೋ ಒಂದು ಜಾಗಕ್ಕೆ ಅಂತ ಹೋಗಬೇಕಾದಾಗ ಯು ಬೇಸಿಕ್ಲಿ ಲುಕ್ ಅಟ್ ದ ವೈ, Yes. ಸೊ ದಟ್ ಹೌ ಬಿಕಮ್ಸ್ Yeah, ಈಸಿಯರ್. ಸೊ ಥ್ರೂ ದಿಸ್ MTP, ದ ಮೋಸ್ಟ್ ಟ್ರಾವೆಲ್ಡ್ ಪೀಪಲ್ People, MTP ಅಂತ ನಾನು ಆ್ಯಕ್ಚುಲಿ ಒಂದೊಂದು ಹೇಳಬೇಕು ಇಷ್ಟಪಡ್ತೀನಿ ಮೇಡಮ್. ವೆರಿ ಸ್ಟ್ರೈಟ್ ಪಾರ್ಟ್. ಐ ಆಮ್ ಎನ್ ಆರ್ಡಿನರಿ ಮ್ಯಾನ್. ಐ ಟೋಲ್ಡ್ ಯು, ಡೋಂಟ್ ಮೇಕ್ ಮಿ ಹೀರೋ. ನನ್ನಲ್ಲಿರುವಂಥ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್, ಇದು ಈ ಮನೋಭಾವದಿಂದ ನನ್ನ ಕರ್ಕೊಂಡು ಹೋಗ್ತಾಯಿದೆ ಅಷ್ಟೇ. ಆಮೇಲೆ ನಾನು ಯಾವತ್ತೂ ರೆಕಾರ್ಡ್ ಮಾಡಬೇಕು ಅಂತ ಮಾಡೇ ಇಲ್ಲ ಮೇಡಮ್. ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡಬೇಕು ಅಂದರೆ ನನಗೆ ಇಷ್ಟ ಆಯಿತು ಹೋಗ್ತೇನೆ, ನನಗೆ ಇಷ್ಟ ಆಗ್ತದೆ. ಅದನ್ನು ಬೇರೆಯವ್ರು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಬ್ಸರ್ವ್ ಮಾಡಿ MTP ಇದೆ, ಮೋಸ್ಟ್ ಟ್ರಾವೆಲ್ಡ್ ಪೀಪಲ್ ಒಂದು ಕ್ಲಬ್ ಇದೆ, ಲೈಕ್ ಇಟ್ ಎ ಟ್ರಾವೆಲ್ ಕ್ಲಬ್. ಅವರು ನೋಡಿಬಿಟ್ಟು ಈ ವೈ ದಿಸ್ ಮ್ಯಾನ್ ಇಸ್ ಟ್ರಾವೆಲಿಂಗ್ ಸೋ ಮಚ್ ಅಂತ ನಾವು ಹಾಕ್ತಾ ಇರ್ತೀವಲ್ಲ. ಅವ್ರು ನನಗೆ ಹೇಳಿದ್ರು, ಡಾಕ್ಟರ್ ಕುಮಾರ್, ಯು ಆರ್ ದ ಓನ್ಲಿ ಬ್ಯಾಕ್ ಪ್ಯಾಕರ್ಸ್ ಹೋಗ್ತಾರೆ, ಅವ್ರಿಗೆ ಹೇಳೋರೆಲ್ಲ ಕೇಳೋರೆಲ್ಲ ಹಾಕೊಂಡ್ಬಿಡ್ತಾರೆ, ಸ್ನಾನ ಮಾಡಲ್ಲ, ಗಿನ ಮಾಡಲ್ಲ, ಎಲ್ಲಲ್ಲೇ ಮಲ್ಕೊತಾರೆ. ದಟ್ ಈಸ್ ವೆರಿ ಕಾಮನ್. ಬೀಯಿಂಗ್ ಎ ಸೈಂಟಿಸ್ಟ್ ಅಂದರೆ ಪ್ರೊಫೆಷ್ನಲ್ ಲೈಫನ್ನು ಮೇಂಟೈನ್ ಮಾಡಿ ಅಟ್ ದ ಸೇಮ್ ಟೈಮ್ ಈ ಪ್ಯಾಷನ್ನು ಇಟ್ಕೊಂಡು ಅದನ್ನು ಕಲ್ತಿದ್ದನ್ನು ಯು ನಾಟ್ ಕೆಪ್ಟ್. ನಂದು ಟೆರಾಬೈಟ್ಸ್ ಆಫ್ ಡೇಟಾ ಇದೆ ಮೇಡಮ್. ಅದನ್ನು ಮಕ್ಕಳಿಗೆ ಹಂಚ್ತೀರಲ್ಲ, ದಟ್ ಈಸ್ ವೆರಿ ಗುಡ್. ಆ್ಯಂಡ್ ದೆನ್ ಇವನ್ UN ಹೇಳಿದ್ರು, ವೈ ಡೋಂಟ್ ಯು ಬಿಕಮ್ ಎ ಅಡ್ವೈಸರ್ ಫಾರ್ ದಟ್, ಯು ಕಮ್ ಆ್ಯಂಡ್ ಎಜುಕೇಟ್ ಪೀಪಲ್ ಅಂತ. ಸೊ ದೀಸ್ ಆರ್ ದ ಥಿಂಗ್ಸ್ ನಾನು ಮಾಡಬೇಕು ಅಂತ ಮಾಡೇ ಇಲ್ಲ. ಸೊ ನಾನು ಖುಷಿಯಾಗಿ ಮಾಡ್ಕೊಳ್ತಾ ಹೋಗಿ ನನ್ನ ಇಷ್ಟ ನಾನು ಮಾಡ್ಕೊಂಡೋದ್ರೆ ಅದು ಇಟ್ ಸ್ಟಾರ್ಟ್ ಬಿಕಮಿಂಗ್ ರೆಕಾರ್ಡ್ಸ್. ಮುಂಚೆ ಒಂದು ಟೈಮ್ ಇತ್ತು ಮೇಡಮ್, ನೀವು ಬಿಲೀವ್ ಇಟ್ ಆರ್ ನಾಟ್, ನಾವು ವೈಟ್ ಸರ್ದು ಅವ್ರ ಜೊತೆ ಫೋಟೋ ತೊಗೊತಿದ್ದೆ. ಈಗ ಅವ್ರು ನನ್ನ ಫೋಟೋ ತೊಗೊತಾರೆ. ಆಮೇಲೆ ಮುಖ್ಯವಾಗಿ ನಂದು ಪಾಸ್ಪೋರ್ಟ್ ತೊಗೊತಾರೆ. ಏನಕ್ಕೆ ಅಂತ ಹೇಳ್ತೀವಿ, ಇದು ವೆರಿ ಇಂಪಾರ್ಟೆಂಟ್. ಪ್ಲೀಸ್, ಇಫ್ ಎನಿಬಡಿ ಸೀಯಿಂಗ್, ಪ್ಲೀಸ್ ಕೀಪ್ ದಿಸ್ ಇಂಪಾರ್ಟೆಂಟ್ ಪಾಯಿಂಟ್. ಏನಂತಂದರೆ, ಒಬ್ಬ ಅಮೇರಿಕನ್ ಒಂದು 100 ಕಂಟ್ರಿಗೆ ಹೋದ ಹಂಚ್ಕೊಳ್ಳಿ, 150 ಕಂಟ್ರಿ, ನೋಬಡಿ ಬಾದರ್ಸ್. ಒಬ್ಬ ಬ್ರಿಟಿಷನ್ ಹೋದ ಹಂಚ್ಕೊಳ್ಳಿ, ಅದು ನೋಬಡಿ ಬಾದರ್ಸ್. ಏನಕ್ಕೆ ಅಂತಂದರೆ, ಅಥವಾ ಅವ್ರ ಪಾಸ್ಪೋರ್ಟು ದೇ ಡೋಂಟ್ ನೀಡ್ ವೀಸಾ ಫಾರ್ 160 ಕಂಟ್ರೀಸ್. ಅಂದರೆ ದಿಸ್ ಪಾಸ್ಪೋರ್ಟ್ ಇಸ್ ಸೋ ಪವರ್ಫುಲ್. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಏನು ತೊಗೊತೀವ, ಸುಮ್ಮನೆ ಹೋಗಲ್ವಾ? ಪಾಪ ಇಂಡಿಯನ್ಸ್ ಎಸ್ಪೆಷಲಿ, ನನ್ನ ಸುರೇಶ್ ಕುಮಾರ್ ಅಂತ ತಗೊಳ್ಳಿ, ಒಬ್ಬ ಇಂಡಿಯನ್ ಅಂತ ತಗೊಳ್ಳಿ, ಒಬ್ಬ ಇಂಡಿಯನ್ ಮಾಡೋದು ತುಂಬ ಕಷ್ಟ ಮೇಡಮ್. ಒಂದು ಚಿಕ್ಕ ಕಂಟ್ರಿಗೆ ಬಿಲೀವ್ ಒಂದು ನೈಜೀರಿಯಾ ಅಂತ ಇದೆ, $570 ದೇವ್ ಟೇಕನ್ ಫಾರ್ ದಿ ವೀಸಾ. 4 days ಇದ್ದೇನೆ, $570. ಯಾವಾಗಿದು? ಈಗ ಲಾಸ್ಟ್ ವೀಕ್. ಆಮೇಲೆ ಒಂದು ಕಾಂಗೋ ಅಂತಿದೆ, ಚಿಕ್ಕ ಕಂಟ್ರಿ. ಬುರುಂದಿದೆ ಹಾಫ್ ಆಫ್ ಬ್ಯಾಂಗ್ಳೂರ್, $7,000. ಅಮೇರಿಕನ್ ವೀಸಾ ಈಸ್ $120. ಇವ್ರು ದೇರ್ ಚೈನ್. ಪಾಪ ಅವ್ರು ಹೇಳ್ತಾರೆ, ಐ ವಾಂಟ್ ಟು ಟೇಕ್ ಪಿಕ್ಚರ್ ವಿತ್ ಡಾಕ್ಟರ್ ಕುಮಾರ್, ಯುವರ್ ಪಾಸ್ಪೋರ್ಟ್ ಅಂತ ತೊಗೊಂಡು ಇಟ್ಕೊಂಡು ಅವರೆಲ್ಲ ಶೇರ್ ಮಾಡ್ತಾರೆ. ಏನಕ್ಕೆ ಅಂದರೆ, ಇಟ್ ಇಸ್ ವೆರಿ ಹಾರ್ಡ್ ಟು ಡೂ ವೀಸಾಸ್ ಇನ್ ಇಂಡಿಯಾ. ಹೌ ಯು ಆರ್ ಏಬಲ್ ಟು ಇಟ್? ಒಂದು ಚಿಕ್ಕ ಕಂಟ್ರಿಗೆ ಇಷ್ಟು ಡಾಕ್ಯುಮೆಂಟ್ ಕಳಿಸ್ಬೇಕು ನಾವು. ಅದೇ ಒಂದು ಅಮೇರಿಕದ ಸುಮ್ಮನೆ ನಡ್ಕೊಂಡು ಹೋಗ್ತಾನೆ. ಸೊ ದಟ್ ವೇ ವೆನ್ ವಿ ಅಪ್ಲೈ ಫಾರ್ ದ ಗಿರೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ದೇ ಹ್ಯಾವ್ ಸಮ್ ಡಿಫ್ರೆಂಟ್ ಸ್ಕೇಲ್, ಅಂದರೆ ಯಾರ್ಡ್ ಸ್ಟೇಕ್ ಫಾರ್ ದೋಸ್ ಹು ಆರ್ ಡೂಯಿಂಗ್ ಫ್ರಮ್ ಏಷ್ಯನ್ ಕಂಟ್ರೀಸ್, ಎಸ್ಪೆಷಲಿ ಲೈಕ್ ಇಂಡಿಯಾ, ಶ್ರೀಲಂಕಾ ಅಥವಾ ಫಿಲಿಪಿನೋ. ಅವ್ರು ಮಾಡೋದು ತುಂಬ ಕಷ್ಟ. ಎಸ್ಪೆಷಲಿ ಇಫ್ ಯು ಟೇಕ್ ಆಫ್ಘಾನಿಸ್ತಾನ, ಯಾವುದು ಕಂಟ್ರಿ ಸೇರಿಸಲ್ಲ, ಅವ್ರು ಮಾಡೋದು ತುಂಬ ಕಷ್ಟ. ಹರ್ಡಲ್ಸ್ ನಿಮಗೆ ಇನಿಷಿಯಲ್ ಲೆವೆಲ್ ತುಂಬ ಕಷ್ಟ. ನಾನು ಹೇಗೆ ಮಾಡಿದೆ, ಏನಕ್ಕೆ ಅವ್ರು ಇಷ್ಟಪಡ್ತಾರೆ ಅಂದರೆ ಮೇಡಮ್, ನಂದು ಯುರೋಪಿಂದು ಇವಾಗ ಶೆಂಗನ್ ವೀಸಾ ಅಂತ ಮಾಡ್ತಾರೆ. ಅಂದರೆ 27 ಒಂದೇ. ನಂದು ಇಂಡಿವಿಜುವಲ್ ವೀಸಾ ಇದೆ. ದಟ್ ದೇ ಹ್ಯಾವ್ ಟೇಕನ್ ಪಿಕ್ಚರ್. ಆ ಕಂಟ್ರಿ ತೊಗೊಂಡು ಪಿಕ್ಚರು. ಅಯ್ಯೋ ಆವಾಗ ಮಾಡಿದ್ದೆ, ಬಿಫೋರ್ ದೇ ಫಾರ್ಮ್ ದಿಸ್ ಯುರೋಪಿಯನ್ ಮಾಡೋಕ್ಕೆ ಮುಂಚೆ ಇದೆ. ಸೊ ದಟ್ಸ್ ಹೌ ಐ ಟ್ರಾವೆಲ್. ಸೊ ನನಗೆ ಭೂಮಿ, ನನಗೆ 3 ಜನ ಅಂದರೆ ತುಂಬ ಇಷ್ಟ ಮೇಡಮ್. ಒನ್ ಈಸ್ ಮಾತೆ, ನಮ್ಮ ತಾಯಿ ಫೋಟೋ ತೊಗೊಂಡು ಸ್ಪೇಸಲ್ಲಿ, ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಐ ಲೈಕ್ ಟು ಶೇರ್. ನನ್ನ ಜೀವನದ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ತಾಯಿ ಫೋಟೋ. August 15 ಇಂಡಿಯನ್ ಫ್ಲ್ಯಾಗು, ಬೇರೆ ದೇಶಕ್ಕೆ ಹೋಗಿ ಅಂತರಿಕ್ಷ ಹೋಗಿದ್ದು ಮೇಡಮ್. ಅಂದರೆ ಯಾವಾಗಿದು? ವಾಟ್ ಇಸ್ ದಿಸ್? 2015 August 15th. 2014 August 15th ರಷ್ಯಾಗೆ ಹೋಗಿ ನಮ್ಮ ತಾಯಿ ಫೋಟೋ, ಇಂಡಿಯನ್ ಫ್ಲ್ಯಾಗು, ಬೇರೆ ದೇಶಕ್ಕೆ ಹೋಗಿ ಆನ್ ಇಂಡಿಪೆಂಡೆನ್ಸ್ ಡೇ. ದಟ್ ಹಸ್ ಬಿಕಮ್ ಒಂದೇ ದಿನಕ್ಕೆ 93,000 ಹಿಟ್ಸ್ ಹೊಡಿತು ಮೇಡಮ್, ಜಸ್ಟ್ ಇನ್ 24 hours. In 2014 this spread was not there. People not have much mobile and all. ಒಂದೇ ದಿನ ಆಲ್ಮೋಸ್ಟ್ 1 ಲಕ್ಷ ಹಿಟ್ ಬಂದಿತ್ತು. our Russians were very happy. ಅದು ದೇ ಸೋಟ್ ಇಂಡಿಯಾ ಅಂದರೆ ಹೀಗಿರುತ್ತೆ ಅಂತೆಲ್ಲ. ನಿಮ್ಮ ತಾಯಿ ಫೋಟೋ, ವಿತೌಟ್ ಮೈ ಮದರ್ ಐ ಕೆನಾಟ್ ಗೋ. ಲೈಕ್ ದಟ್ ಟೈಪ್ ಆಫ್ ಫೀಲಿಂಗ್ ಇಸ್ ದೇರ್. ಐ ಆಮ್ ವಾಂಟ್ ಟು ಬಿ ಇಂಡಿಯನ್ ಓನ್ಲಿ. ನಾನು ಕನ್ನಡದವನ್ನೇ ಯಾಕೆ ಇಷ್ಟಪಡ್ತೀನಿ, ಇಂಡಿಯಾನೇ ಇಷ್ಟ ನಂಗೆ ಮಾಡಬೇಕು. ಓಹ್. ಸೊ ಥ್ರೂ ದಿಸ್ ಜರ್ನಿ
ಆ್ಯಸ್ ಅ ಟ್ರಾವೆಲರ್ ಒಂದು ಕಡೆ ಆದರೆ ಆ್ಯಸ್ ಅ ಸೈಂಟಿಸ್ಟ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಗೆ ಇದನ್ನೆಲ್ಲ ಅಡ್ವಾಂಟೇಜ್ ಜಾಸ್ತಿ. ಕ್ಯೂರಿಯಾಸಿಟೀಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇದು ಮಾಡಿತ್ತು. ಎಕ್ಸಾಕ್ಟ್ಲಿ ಐ ಥಿಂಕ್ ಸೈಂಟಿಸ್ಟ್ದು ಮತ್ತು ಟ್ರಾವೆಲರ್ದು ಇಬ್ಬರದು ಫೌಂಡೇಶನ್ ಇಸ್ ಕ್ಯೂರಿಯಾಸಿಟಿನೇ. ಎಕ್ಸಾಕ್ಟ್ಲಿ. ಇಲ್ಲಿ ಈ ಕಡೆ ಯು ಆರ್ ಆಸ್ಕಿಂಗ್ ಕ್ವೆಶನ್ಸ್ ಸೊ ದ್ಯಾಟ್ ಇಟ್ ಕ್ಯಾನ್ ಆ್ಯಡ್ ವ್ಯಾಲ್ಯೂ ಟು ಹ್ಯುಮ್ಯಾನಿಟಿ. ಇಲ್ಲಿ ಹಿಯರ್ ಯು ಆರ್ ಆಸ್ಕಿಂಗ್ ಕ್ವೆಶನ್ಸ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಷ್ಟು ಹಿಂಗೆಲ್ಲ ಏನೋ ಇದು ಓಪನ್ ಆಗಿದೆಯಲ್ಲ ಅಂತ. ಈ ಮುಂಚೆ ನೀವೊಂದು ಇದು ಹೇಳಿದ್ರಿ, ಇಂಡಿಯನ್ ಪಾಸ್ಪೋರ್ಟ್ ಅಂದಾಗ ಅದು ಇದೆಲ್ಲ ಮಾಡೋದು ಕಷ್ಟ ಅಂತ. ಸೊ ಹೌ ಬಿಗ್ ಇಸ್ ಯುವರ್ ಪಾಸ್ಪೋರ್ಟ್? ಇಟ್ಸ್ ಬಿಗ್. ನನ್ನ ಕಳಿಸಿ ಎಷ್ಟು ಬಿಗ್ ಇದೆ ಎಲ್ಲ. ನಂದೆಲ್ಲ ಜುಂಬೋ ಪಾಸ್ಪೋರ್ಟ್. ನಾನು ಯಾವಾಗಲೂ 60 ಪೇಜಿನ ಪಾಸ್ಪೋರ್ಟ್ ತೊಗೊತೀನಿ. ಜನರಲಿ ನೀವು ಅಪ್ಲೈ ಮಾಡಿದ್ರೆ 30 ಪೇಜ್ ಕೊಡ್ತಾರೆ, ನಮ್ಗೆ ಡಬಲ್ ಪೇಜ್ ಕೊಡ್ತಾರೆ. ಬೇಕಾದ್ರೆ ಆಮೇಲೆ ಎಲ್ಲೋದ್ರೂ ರಿಕ್ವೆಸ್ಟ್ ಮಾಡ್ತೀವಿ, ಸರ್ ಪ್ಲೀಸ್ ಸ್ಟ್ಯಾಂಪ್ ಆನ್ ದಿ ಯೂಸ್ಡ್ ಪೇಜ್ ಅಂತ ಅವ್ರಿಗೆ, ಇಮಿಗ್ರೇಷನ್ ಆಫೀಸರ್ಗೆ. ಅದೇ ಹೊಸ ಪೇಜ್ ಟ್ಯಾಪ್ ಮಾಡಬೇಡಿ, ನಾನು ತುಂಬ ಟ್ರಾವೆಲ್ ಮಾಡ್ತೇನೆ. ಒಂದು ಏನಕ್ಕೆ ಹೇಳ್ತೀನಿ ಅಂತ ಹೇಳ್ತೀನಿ ಮೇಡಮ್, ಎಸ್ಪೆಷಲಿ ಯೂತ್ ಜನರು ನೋಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಯು ಆಲ್ಸೋ. ವೈ ಆಮ್ ಟೆಲಿಂಗ್, ಏನು ಹೇಳ್ತೀನಿ ಅಂತಂದರೆ, ನಾವೆಲ್ಲ ಓದಿರ್ತೀವಿ, ಲ್ಯಾಂಡ್ ಆಫ್ ಮಿಡ್ ಡೇಸ್ ಅಂತಂತೆ, ರಾತ್ರಿ ಎಲ್ಲ ಹೆಂಗಪ್ಪ ಸೂರ್ಯ ಇರೋಕ್ಕೆ ಸಾಧ್ಯ, ರಾತ್ರಿ ಆಗಲ್ವಂತೆ, ಅಥವಾ ಡೆಡ್ ಸಿ ಅಂತೆ, ನೀರಲ್ಲಿ ಮಲ್ಕೊಂಡ್ರೆ ನೀವು ಮುಳುಗೋದಿಲ್ವಂತಪ್ಪ, ಇದೆಲ್ಲ ಓದಿದ್ದೀರಾ? ಅಥವಾ ಐಸ್ಬರ್ಗ್. ಏನು ಐಸ್ಬರ್ಗ್ ಅಂದರೆ ನಾವು ನಾರ್ಮಲ್ ಐಸ್ಬರ್ಗ್ ಅಂದರೆ ಫ್ರಿಡ್ಜಲ್ಲಿ ನೋಡಿರ್ತೀವಿ. ಒಂದು ಐಸ್ಬರ್ಗ್ 77 ಕಿಲೋಮೀಟರ್ ಸಿಂಗಲ್ ಪೀಸ್ ಫ್ಲೋಟಿಂಗ್ ಆನ್ ದ ಸಿ. ಅಂದರೆ ಅಷ್ಟು ದೊಡ್ಡ ಪೀಸ್ ಹೆಂಗೆ ನಾವೆಲ್ಲ ಓದಿರ್ತೀವಿ, ಲಾ ಆಫ್ ಫ್ಲೋಟೇಷನ್ ಓದಿರ್ತೀವಿ, ಅಥವಾ ಸಾಲ್ಟ್ ಕಂಟೆಂಟ್. ಇದನ್ನು ನಾನು ಅನುಭವಿಸ್ಬೇಕು, ನನ್ನ ಲೈಫ್ ಡ್ರೀಮ್ ಮೇಡಮ್. ಒಂದು ಕೋಶ ಓದು, ದೇಶ ಸುತ್ತು. ಅದೇ ಕೋಶ ಓದಿದಾಗ ಇಟ್ಸ್ ಲೈಕ್ ಇನ್ಫಾರ್ಮೇಷನ್. ಗೋಯಿಂಗ್ ಟು ಲೈಬ್ರರಿ, ರೀಡ್ ಬುಕ್ಸ್, ಇಟ್ ಓನ್ಲಿ ಗಿವ್ ಇನ್ಫಾರ್ಮೇಷನ್. ಬಟ್ ಇನ್ಫಾರ್ಮೇಷನ್ ಅಷ್ಟೇ, ಹಿಂಗಿರುತ್ತೆ ಹಂಗಿರುತ್ತೆ ಅಂತೀವಿ, ಹಂಗಿದ್ದ ಹಂಗೆ ಒಂದು ಇನ್ಫಾರ್ಮೇಷನ್. ಅದೇ ನೀವು ಲ್ಯಾಬ್ಗೆ ಹೋದಾಗ, ಎಕ್ಸ್ಪೆರಿಮೆಂಟ್ ಮಾಡಿದಾಗ ರಿಯಾಲಿಟಿ ಗೊತ್ತಾಗುತ್ತೆ. ಇಷ್ಟು ನೀವು ಅಂದ್ಕೊಂಡಂಗೆ ಆಗೋದೇ ಇಲ್ಲ ಆಗ. ಸೊ ದೇಶ ಸುದ್ದಾಗ ಅವು ಏನು ಕೋಶ ಓದಿರ್ತೀವೋ ಅದು ರಿಯಾಲಿಟಿ, ಅದೊಂಥರ ಸಂತೋಷ ಅಧಿಕಾರಿ. ದಟ್ ಈಸ್ ಕೆನ್ ನಾಟ್ ಬಿ ಮೆಜರ್ಡ್ ಇನ್ ಮನಿ. ಕೋಟಿ ಕೊಟ್ಟರೆ ಸಿಕ್ಕಲ್ಲ. ಆ ಒಂದು ಜಾಗದಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಒಂದು ಕೆಲವು ವಾಟರ್ ಫಾಲ್ಸ್ ಅಂದರೆ 1 ಕಿಲೋಮೀಟ್ರಿಂದ ಬೀಳ್ತಾರೆ ನೀರು. ಮೇಲೆ ನೀರು ಕಾಣಿಸ್ತದೆ, ಕೆಳಗಡೆ ಮೇಲೆ ನೀರೇ ಕಾಣಲ್ಲ, ವೇಪರ್ ಆಗಿಬಿಡುತ್ತೆ. ಏಂಜಲ್ ಪ್ರಪಂಚದ ಅತ್ಯಂತ ಹೈಟ್, ಅದೆಲ್ಲ ನೋಡಬೇಕು. ಸೊ ಐ ಜಸ್ಟ್ ವಾಂಟ್ ಟು ನಾವು ಗೋ ಥ್ರೂ ನಿಮ್ಮ ಟ್ರಾವೆಲ್ ಸ್ಟೋರೀಸು ಒಂದೊಂದಾಗೆ ಕ್ಯಾಟಗರೈಸ್ ಮಾಡ್ತೀನಿ. ವಿ ಆರ್ ಕ್ಯೂರಿಯಸ್ ಟು ನೋ ಹೇಗಿತ್ತು, ಹೇಗೆ ಮಾಡಿದ್ರಿ. ಇಸ್ರೋ ಸೈಂಟಿಸ್ಟ್ ಟ್ರಾವೆಲ್ಸ್ ಟು ಎಡ್ಜ್ ಆಫ್ ಸ್ಪೇಸ್ ಅಂತ. ಸೊ ಐ ಥಿಂಕ್ ಇದನ್ನು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಸಿನ್ಸ್ ಯು ಆರ್ ಫ್ರಮ್ ದಿ ಇಸ್ರೋ ಬ್ಯಾಕ್ಗ್ರೌಂಡ್, ಅಲ್ಲಿಗೆ ಹೋದ್ರಲ್ಲ. ಸೊ ವಾಟ್ ವಾಸ್ ದಿಸ್ ಈ ಸ್ಟೋರಿ, ಫಸ್ಟ್ ಇಂಡಿಯನ್ ಟು ಹ್ಯಾವ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಇದೆಯಲ್ಲ, ಇದನ್ನು ದೇರ್ ಆರ್ ಕಾಲ್ಡ್ ಇನ್ಕ್ರೆಡಿಬಲ್ ಅಡ್ವೆಂಚರ್ ಅಂತ ಕರೀತಾರೆ. ಇದಕ್ಕೆ ಇನ್ಕ್ರೆಡಿಬಲ್ ಅಡ್ವೆಂಚರ್ ಅಂತ ಅಂದರೆ, ಇವಾಗ ಒಂದು ಬಂಗಿ ಜಂಪಿಂಗ್ ಮಾಡ್ತೀವಿ ಅಥವಾ ಸ್ಕೈ ಡೈವ್ ಮಾಡ್ತೀವಿ, ಅದೆಲ್ಲ ಮಾಡ್ತಾರೆ. ಬಟ್ ಇದು ಮಾಡ್ಬೇಕಾದ್ರೆ ನಾಟ್ ಯು ಮಸ್ಟ್ ಬಿ ಸೈಂಟಿಸ್ಟ್, ಅಂದರೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಇರಬೇಕು. ಯಾಕೆಂದರೆ ವೆನ್ ವಿ ಗೋ ಲಾಟ್ ಆಫ್ ಸೈಂಟಿಫಿಕ್, ಇವಾಗ ಒಬ್ಬ ವಿಜಯ್ ಮಲ್ಯ ಅಂತ ಅಂದ್ಕೊಳ್ಳಿ, ಹಿ ಕೆನಾಟ್ ಡೂ ಇಟ್, ಹಿ ನೀಡ್ ಎ ಫಿಟ್ನೆಸ್ ಬೇಕು. ಸೈಂಟಿಫಿಕ್ ಟೆಂಪರ್ಮೆಂಟ್. ಸೈಂಟಿಫಿಕ್ ಟೆಂಪರ್ಮೆಂಟ್ ಫಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಹೋಗ್ತಾ ಇರ್ತೀವಿ, ರಷ್ಯಾ ಇಬ್ಬರು ಇರ್ತೀವಿ, ರಷ್ಯನ್ ಮೇನ್ ಪೇರ್ ನಾವು ಇರ್ತೀವಿ, ಅಲ್ಲಿ ಲೆಫ್ಟ್ ಟರ್ನ್ ರೈಟ್ ಟರ್ನ್ ಅಂತ ಹೆಂಗೆ ಹೇಳ್ತೀರೋ ಆ ಥರ ಇರೋಲ್ಲ. ಸೊ ಯು ನೀಡ್ ಟು ನೋ ಸಮ್ ಆಫ್ ದಿ ಏರೋನಾಟಿಕಲ್ ವರ್ಡ್ಸ್. 9 o'clock ಪೊಸಿಷನ್, 3 o'clock ಪೊಸಿಷನ್, ಅಂದರೆ ನಾವು ಲೆಫ್ಟರ್ಗೆ 3 o'clock ಪೊಸಿಷನ್ ಅಂತೀವಿ. ಸೊ ಒನ್ಸ್ ಸ್ಪೇಸ್ ಕೊಟ್ಟಬಿಟ್ಟು ಏನು ಕಾಣಲ್ಲ ನಿಮಗೆ. ಇಲ್ಲಿ ರೋಡ್ ಅದೇ ನಿಮಗೆ ಲೆಫ್ಟ್ಗೆ ಹೋಗಬೇಕು, ಬಿಲ್ಡಿಂಗ್ ಇದೆ, ಆ ಥರ ಈ ಥರ ಟರ್ಮಿನಾಲಜಿ ಇರುತ್ತೆ. ಆಮೇಲೆ ಟ್ರೂ ಸ್ಪೀಡ್, ಇಂಡಿಕೇಟಿವ್ ಸ್ಪೀಡ್ ಅಂತ ಒಂದು ಟರ್ಮಿನಾಲಜೀಸ್ ಇರುತ್ತೆ. ಈ ಸೈಂಟಿಫಿಕ್ ಟರ್ಮಿನಾಲಜಿ ವಿ ಹ್ಯಾವ್ ಟು ಹ್ಯಾವ್ ದಟ್. ಇದು ಬೇಕು ನಿಮಗೆ. ಸೈಂಟಿಫಿಕ್ ಟೆಂಪರ್ಮೆಂಟ್ ಇಷ್ಟೆಲ್ಲ ಗೊತ್ತಿರಬೇಕು. ಸೊ ಇದು ತಿಳ್ಕೊಬೋದು. ನಾಟ್ ಡಿಫಿಕಲ್ಟ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಲರ್ನ್, ದೇರ್ ಇಸ್ ನಥಿಂಗ್ ರಾಂಗ್. ಹೆಂಗೆ they will train you, they can run. That is first point. Second point, health ಅಂದರೆ I am not telling that you should be strong, you need not be Mike Tyson. It is not that. You should be healthy, ಅಂದರೆ you should not have any disorder. ಅದಕ್ಕೊಂದು 27-28 ಟೆಸ್ಟ್ ಮಾಡ್ತಾರೆ, ಲೈಕ್ ಬಿ ಪಿ, ಶುಗರು, ಆಮೇಲೆ ನ್ಯೂರಲ್ದು, ಕಣ್ಣು ಎಲ್ಲ ಚೆಕ್ ಮಾಡಿ, ಬಾಟಮ್ ಫಾರ್ ಆಮೇಲೆ ಅದೆಲ್ಲ ಇರಬೇಕು. ಫಿಸಿಕಲ್ ಫಿಟ್ನೆಸ್ಸು, ವೆಯ್ಟು, ಹೈಟು ಎಲ್ಲ ಮಾಡಿರ್ತಾರೆ. ಯಾಕೆಂದರೆ ಒಂದು ಕೆನೋಪಿ ಕವರ್ ಮಾಡಿಬಿಡ್ತಾರೆ. ನಾವು ಏನು ಮಾಡ್ತೀವಿ, ಹೋಗ್ತಾ ಬರ್ಬೇಕಾದ್ರೆ ನಾವು ಇನ್ವರ್ಟೆಡ್ ಫ್ಲೈಟ್ ವಿಲ್ ಗೋ ಇನ್ವರ್ಟೆಡ್. ಅಂದರೆ ನೀವು ನಾರ್ಮಲಿ ಹಿಂಗೆ ನೋಡ್ತಿರಲ್ಲ, ಇದನ್ನು ರನ್ವೇ ವಿಲ್ ಬಿ ಸೀಯಿಂಗ್ಲೆಸ್. ಸೊ ಅದೆಲ್ಲ ಮಿಗ್ ಬಗ್ಗೆ ಅದೇ ಎಚ್ ಎಫ್ ಸ್ಪೇಸ್ಗೆ ಹೋಗೋದಕ್ಕೆ ಇದಕ್ಕೆಲ್ಲದಕ್ಕೂ ಫಿಟ್ನೆಸ್ ಇರಬೇಕು. ಐ ಆಮ್ ಜಸ್ಟ್ ಡಿಫೈನ್ ಒನ್ ಥಿಂಗ್, ಫಿಟ್ನೆಸ್ ಬೇರೆ, ಹೆಲ್ದಿ ಬೇರೆ. ಹೆಲ್ದಿ ಆಗಿರೋದು ಎವ್ರಿಥಿಂಗ್ ಇಸ್ ನಾರ್ಮಲ್, ದಟ್ ಈಸ್ ಫಿಟ್ನೆಸ್ ವಿ ಕಾಲ್. ಸ್ಟ್ರಾಂಗ್ ಅನ್ನೋದು ಮೈಕ್ ಟೈಸ್ ಅಂತಾರೆ. ಅವ್ರಿಗೆ ಚೆನ್ನಾಗಿದ್ದು ಕಿಡ್ನಿ ಸರಿಯಿಲ್ಲ ಅಂದರೆ ಒಪ್ಪಲ್ಲ, ಆ ಥರ. ಏನೋ ಪ್ರೆಷರ್ ಪಾಯಿಂಟ್ ಇಲ್ಲ, ಅಥವಾ ಕೂತ್ಕೊಳ್ಳೋಲ್ಲ, ಅಥವಾ ಸ್ಪೈನ್ ಪ್ರಾಬ್ಲಮ್ ತೊಗೊಳ್ಳಲ್ಲ ಅವರು. ಇದೆಲ್ಲ ಟೆಸ್ಟ್ ಮಾಡ್ತಾರೆ. ಇಫ್ ಯು ಕ್ವಾಲಿಫೈ, ದೆನ್ ಯು ಆರ್ ಎಂಟೈಟೆಡ್ ಟು ಟ್ರಾವೆಲ್. ಅದರ್ವೈಸ್ ಯು ಸ್ಮಾಲ್ ಅಮೌಂಟ್ ಇಸ್ ಕಟ್ ಆ್ಯಂಡ್ ಸೆಂಡ್ ಯು ಬ್ಯಾಕ್. ಬೇಕಾದ್ರೆ ಕಳಿಸ್ತಾರೆ. ಅಂದರೆ ನಾನು ಹೇಳೋದು, ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್, ನೆಕ್ಸ್ಟು ಇದು ಹೆಲ್ತು, ಓಕೆ. ನೆಕ್ಸ್ಟ್ ಥರ್ಡ್ ಈಸ್ ಮನಿ. ಯು ನೀಡ್ ಮನಿ. ಇಟ್ ಇಸ್ $20,000 ಫಾರ್ 48 minutes.
$20,000 ಅಂದರೆ ಮಿಗ್ಗಲ್ ಹೋಗೋಕೆ. ಇವಾಗ ಇಲ್ಲಿ ಮಾತಾಡೋದು 48 ಮಿನಿಟ್ಸ್ಗೆ ಇಟ್ ಕಾಸ್ಟ್ ಅಬೌಟ್ 16 lakhs rupees. 16 lakhs in 48 minutes. ವಾವ್. ಸೊ ಎಂಟೈರ್ ಏರ್ಕ್ರಾಫ್ಟ್ ಇಸ್ ಮೈನ್. ಸೊ ಇದು ಎಲ್ಲಿ ಹೈರ್ ಮಾಡ್ಬೋದು ಸರ್? ಇದನ್ನು ನೀವು ರಷ್ಯಾಲಿ ಮಾಡ್ಬೋದು. ಇವಾಗ ಸ್ವಲ್ಪ ಮಾಡಿದೆ ಪ್ರಾಬ್ಲಮ್ ಇದೆ. ರಷ್ಯಾಲೇ ಪಬ್ಲಿಕ್ಗೆ ಬಿಡ್ತಾರೆ. ಅಂದರೆ ಏನಂದರೆ ಅದಕ್ಕಿಂತ ಮುಖ್ಯವಾಗಿ 6 months ಮುಂಚೆ ನಿಮ್ಮದೆಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನಂದರೆ ಇವಾಗ ನಾವು ವಿ ಆರ್ ಡೂಯಿಂಗ್ ಇನ್ ಎ ರಷ್ಯನ್ ಏರ್ ಬೇಸ್, ಸೋಕೋಲ್ ಏರ್ ಬೇಸ್. ನಿಮಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಸ್ಟೇಜ್ ಆಫ್ ನಿಮಗೆ ಸ್ಕ್ರೀನಿಂಗ್. ಇವಾಗ ಸೆಕ್ಯೂರಿಟಿ ಹೇಳ್ತಾ ಇರೋದು ನಿಮ್ಮ ಬ್ಯಾಕ್ಗ್ರೌಂಡ್ ಏನಕ್ಕೋಸ್ಕರ ಬರ್ತಾರೆ, ರಷ್ಯಾ ಒಳಗಡೆ ಬಂದಿರಾ, ಏನು ಮಾಡ್ತಾರೆ, ರಿಯಲಿ ಮಾಡ್ತಾರೆ, ಅದೆಲ್ಲ ಟೆಸ್ಟ್ ಮಾಡ್ತಾರೆ. ನಿಮ್ಮ ಹಿಸ್ಟ್ರಿ ನೋಡ್ತಾರೆ. ದೇ ಹ್ಯಾವ್ ದೇರ್ ಓನ್ ಮೆಥಡ್ ಟು ಫೈಂಡ್ ಔಟ್ ನೀವು ಅದನ್ನು ಬ್ಯಾಡ್ ಎಲಿಮೆಂಟಾ ಎಲ್ಲ ಇದೆ, ಅದೆಲ್ಲ ಮಾಡಿ ಇದಿಷ್ಟು ಕ್ವಾಲಿಫೈ ಆಗಬೇಕು. ಇದು ಕ್ವಾಲಿಫೈ ಆದಮೇಲೆ ಇದನ್ನು ಯು ಆರ್ ಫಿಟ್ ಟು ಗೋ. ಇದಾದ ಮೇಲೆ ಮುಖ್ಯವಾಗಿ ನಿಮ್ಮ ಧೈರ್ಯ ಬೇಕು ಮೇಡಮ್. ಅಲ್ಲಿ ಒಂದು ಇಂಡೆಮ್ನಿಟಿ ಬಾಂಡನ್ನು ಸೈನ್ ಮಾಡ್ತೀವಿ. ಇಂಡೆಮ್ನಿಟಿ ಅಂದರೆ ಇನ್ ಕೇಸ್ ಇಫ್ ಎನಿ ಡೆತ್ ಹ್ಯಾಪನ್ಸ್ ಐ ಆಮ್ ರೆಸ್ಪಾನ್ಸಿಬಲ್. ಐ ಡೋಂಟ್ ಪುಟ್ ರಷ್ಯನ್ ಗೌರ್ಮೆಂಟ್ ಆರ್ ಎನಿ ಆಫ್ ದಿಸ್ ಒನ್ ಇಂಟು ಲೀಗಲಿ ಅಂತ ಒಂದು ಇರುತ್ತೆ. ನಾನೇ ಸತ್ತರೆ ಏನಕ್ಕೆ ಅಂತ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಕ್ಚುಲಿ ಮೋಸ್ಟ್ ಆಫ್ ಯು ಮೈಟ್ ಹವ್ ಸೀನ್ ದಟ್ ಬಿಹೈಂಡ್ ಎನಿಮಿ ಲೈನ್ಸ್ ಅಂತ ಒಂದು ಫಿಲಮ್ ಇದೆ, ನೋಡಿದ್ರೆ ಇಲ್ಲೇ ನೋಡಿ ತುಂಬ ಇದೆ. ಅದೇನಾಗುತ್ತೆ ಆ್ಯಕ್ಚುಲಿ ಹೋಗ್ತಾ 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 ಹೈಟ್ ಹೋಗ್ತಾ ಇಂಜನ್ ಬಿಕಮ್ ಸೋ ಹಾಟ್. ಇಟ್ ಈಸ್ ನಥಿಂಗ್ ಬಟ್ 2 people ಸಿಟ್ಟಿಂಗ್ ಆನ್ ಎ ಬಾಂಬ್ ಅಂಡ್ ಗೋಯಿಂಗ್ ಅನ್ಕೊಳ್ಳಿ. ಎಂಟೈರ್ ಥಿಂಗ್ ಈಸ್ ಪ್ರೊಪಲೆಂಟ್ ಅಂದರೆ ಮೀನ್ಸ್ ಅರ್ಥ ಆಯ್ತು. ಪ್ಲಸ್ ಮೆಷಿನ್ 2 ಸೀಟ್ ಬಿಟ್ಟರೆ ಮಿಕ್ಕಿದೆಲ್ಲ ಇದೆ. ಹೋಗ್ತಾ ಇರೋವಾಗ ಏನಾರು ಎಕ್ಸ್ಪ್ಲೋಡ್ ಆಗಿಬಿಟ್ರೆ ಸೀಟ್ ಎಜೆಕ್ಟ್ ಸಿಸ್ಟಮ್ ಇರುತ್ತೆ. ಅದು ಹೇಳ್ತಾರೆ ಡೇಂಜರ್ 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 ಎಕ್ಸಿಕ್ಯೂಟ್ ಎಕ್ಸಿಕ್ಯೂಟ್ ಎಕ್ಸಿಕ್ಯೂಟ್. ತಕ್ಷಣ ಹಿಂಗೆ ಪ್ರೆಸ್ ಮಾಡ್ತಾನೆ, ಎಂಟೈರ್ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಹಿಂಗೆ ನಮ್ಮ ಸೀಟು ವಿಲ್ ಗೋ ಅಪ್, ಆಚೆ ಬಂದು ಮೇಲೋಟೋಗ್ತೀವಿ, ಅದೆಲ್ಲ ಪೀಸ್ ಆಗಿಬಿಡುತ್ತೆ. ಒಂದೇ ಒಂದು ಸಣ್ಣ ಬೋಲ್ಟ್ ಇಫ್ ಇಟ್ ಹಿಟ್ಸ್ ಯು ಮೇ ಡೈ. ಇಟ್ ಕ್ಯಾನ್ ಪೆನಿಟ್ರೇಟ್, ಅಷ್ಟು ಫೋರ್ಸ್ ಇರುತ್ತೆ. ಸೊ ಇದಿಷ್ಟೂ ನೀವು ತೊಗೊಂಡು ಆಮೇಲೆ ಅವನೆಲ್ಲ ಹೋಗ್ತಾನೆ ಪ್ಯಾರಾಶೂಟ್ ಓಪನ್ ಆಗುತ್ತೆ. ದೆನ್ ಯು ವಿಲ್ ಗೋ ಅಂಡ್ ಲ್ಯಾಂಡ್ ಸಮ್ವೇರ್. ನಮ್ಮಲ್ಲಿ ಇಲ್ಲಿ ಟ್ರಾನ್ಸ್ಮಿಟರ್ ಇರುತ್ತೆ. ಆ ಟ್ರಾನ್ಸ್ಮಿಟರ್ ಎಲ್ಲಿದ್ದೀವಿ ಅಂತ ಲೊಕೇಟ್ ಆಗ್ತಾ ಇರುತ್ತೆ. ದೆನ್ ದಿ ರೆಸ್ಕ್ಯೂ ಟೀಮ್ ಅಥವಾ ನಿಮ್ಮ ಆ್ಯಂಬುಲೆನ್ಸ್ ಎಲ್ಲ ಬಂದು ಕರ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ನೀವು. ಈಗ ಇಫ್ ಸಮಥಿಂಗ್ ಹ್ಯಾಪನ್ ಐ ಆಮ್ ರೆಡಿ. ಇದೆಲ್ಲ ಆಲ್ ಗಾಡ್ಸ್ ಗಿಫ್ಟ್. ನನಗೆ ಪ್ರಾಕ್ಟೀಸ್, ನನಗೆ ಇಷ್ಟು ಭಯನೇ ಗೊತ್ತಿಲ್ಲ ಆ್ಯಕ್ಚುಲಿ. ಐ ಡೋಂಟ್ ನೋ ವಾಟ್ ಇಸ್ ಫಿಯರ್. ಬಿಕಾಸ್ ಆಲ್ಸೋ ಯು ಸ್ಪೋಕ್ ಮಿಗ್ ಅಂತ ಬಂದಾಗ ನಮ್ಮ ವೇಟು ಇಂಟು 7x ಇರುತ್ತೆ. ಅಲ್ಲಿ ಒಳಗಿದ್ದಾಗ ಮೇಲೆ 7G. ಯಾ. ಸೊ ಕ್ಯಾನ್ ಯು ಎಕ್ಸ್ಪ್ಲೇನ್ ದ್ಯಾಟ್? ಓಕೆ. ಏನಂತ ನಾರ್ಮಲಿ ಮನುಷ್ಯ ಇರೋದು 1G. ನಾವು ಏನು G ನಡೀತೀವೋ ನಮ್ಮ ಬಾಡಿ ಹುಟ್ಟಿದಾಗಿಂದ ಇದಕ್ಕೆ ಎಷ್ಟು ಬೇಕು ಅಂತ ನಮ್ಮ ಕಂಪ್ಯೂಟರ್, ಹ್ಯೂಮನ್ ಬ್ರೈನ್ ಕಂಪ್ಯೂಟರ್ ಹೇಳುತ್ತೆ. ಕೈ ಎತ್ತಕ್ಕೆ ಇಷ್ಟು ಶಕ್ತಿ ಬೇಕು, ಇಷ್ಟು ಶಕ್ತಿ ಬೇಕು, ನಡೆಯೋಕ್ಕೆ ಇಷ್ಟು ಬೇಕು, ಅಥವಾ ಓಡಬೇಕು ಇಷ್ಟು ಬೇಕು ಅಂತ ಪ್ರೋಗ್ರಾಮ್ ಆಗಿರುತ್ತೆ. ಮಗುವಿಂದ ಬಂದಿರುತ್ತೆ ಅದು. ಸೊ ನೀವು ಏಜ್ ಆಗ್ತಿರಂಗೆ ಅದು ವೆಯ್ಟ್ ಜಾಸ್ತಿ ಅದಕ್ಕೆ ಆಗಾಡ್ಲಿಕ್ಕೆ ಇರುತ್ತೆ. ಇವಾಗ ಸಡನ್ಲಿ ನಾವು ಹ್ಯಾವ್ ಟು ರೀಚ್ 2.2 ಮ್ಯಾಕ್ಸ್ ಸ್ಪೀಡ್, ಅಂದರೆ ಮೋರ್ ದೆನ್ ದ ಟ್ವೈಸ್ ದ ಸ್ಪೀಡ್ ಆಫ್ ಸೌಂಡ್ ವಿ ಆರ್ ಗೋಯಿಂಗ್. ಹೋಗ್ಬೇಕಾರಂತೆ ದಿ ಇಂಜಿನ್ಸ್ ವಿಲ್ ಆಪ್ರೇಟ್, ವಿ ಗೋ ವೆರಿ ಫಾಸ್ಟ್. ಅದಾದಾಗ ಗ್ರಾವಿಟಿ ಜಿ ಜಾಸ್ತಿ ಆಗುತ್ತೆ. ಅವಾಗೇನು ಇವಾಗ ನೀವು ಸ್ಕೂಟಲ್ಲಿ ಸುಮ್ಮನೆ ಕೂತಿದ್ದೆ, ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂದೆ ತಗೊಳ್ಳಲ್ವ ನಿಮಗೆ, ಅದೇ ಥರ ಯು ಆರ್ ಗೋಯಿಂಗ್ ಲೈಕ್ ವರ್ಟಿಕಲ್. ಅವಾಗ ಏನಾಗುತ್ತೆ ಆ ಪ್ರೆಷರ್ ಆದಾಗ ಅಂತ ಇದೆಲ್ಲ ಪ್ರೆಸ್ ಆದಂಗೆ ಆಗುತ್ತೆ. ಪ್ರೆಸ್ ಆದಾಗ ನಿಮ್ಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಆವಾಗಲೂ ಸತ್ತೋಗೋ ಚಾನ್ಸ್ ಇರುತ್ತೆ, ಅಥವಾ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ, ವಾಮಿಟ್ ಆಗೋ ಚಾನ್ಸ್ ಇದೆ. ವಾಮಿಟ್ ಆಗಿ ಪೈಪ್ ಹಾಕಿರ್ತಾರೆ ಮೇಡಮ್, G ಸೂಟಲ್ಲಿ ಫುಲ್ ಹಾಕಿದೆ. ವಾಮಿಟ್ ಮಾಡ್ಕೊಂಡು ಪೈಪೇನು ತುಂಬ್ಕೊಂಬಿಟ್ರೆ ವಾಮಿಟೆಡ್ ಯು ಕ್ಯಾನಾಟ್ ಬ್ರೀತ್. ಸೊ ಯು ಮಸ್ಟ್ ಟೆಲ್ ಹಿಮ್ ಐ ಆಮ್ ನಾಟ್ ಕಂಫರ್ಟಬಲ್. ಅವನು ಕೆಳಗಡೆ ತೊಗೊಂಡು ಬರೋಷ್ಟು ಅವನಿಗೆ ಟೈಮ್ ಕೊಡಬೇಕು. ಸಿ ಇಟ್ಸ್ ನಾಟ್ ದಟ್ ಇಳಿದ್ಬಿಟ್ಟ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಯು ಹ್ಯಾವ್ ಟು ಬ್ರಿಂಗ್ ಡೌನ್ ಈ ಲ್ಯಾಂಡ್ ಆ್ಯಂಡ್ ರೆಸ್ಕ್ಯೂ ಸಿ ಟೀಮ್ ಶುಡ್ ಆ್ಯಂಡ್ ದೇ ಹ್ಯಾವ್ ಟು ಟೇಕ್ ಯು ಟು ದಿ ನಿಯರೆಸ್ಟ್, ಅಲ್ಲೇ ಇರುತ್ತೆ ಹಾಸ್ಪಿಟಲ್. ಅಷ್ಟು ಟೈಮ್ ಕೊಡಬೇಕು ಅವ್ರಿಗೆ. ಅಂದರೆ ಲೈಕ್ ಏನು ಆದ ತಕ್ಷಣ ಆ್ಯಂಬುಲೆನ್ಸ್ ಬಂದು ನಿಮ್ಗೆ ಕರ್ಕೊಂಡೋಗಿ ಹಾಸ್ಪಿಟಲ್ ಕರೋಷ್ಟು ಟೈಮ್ ಕೊಡ್ತಿದ್ದಿಲ್ಲ ಆ ಥರ. ಇದನ್ನೆಲ್ಲ ನಾವು ಅದನ್ನು ಅವಾಯ್ಡ್ ಮಾಡೋಕ್ಕೆ ಆ 7G ಮಾಡೋಕ್ಕೆ ಒಂದು G ಸೂಟ್ ಅಂತ ಹಾಕಿರ್ತಾರೆ. ಇಟ್ಸ್ ಆ್ಯಂಟಿ ಗ್ರಾವಿಟಿ ಸೂಟ್ ಅಂತ. ಅದೆಲ್ಲ ಫುಲ್ ಪೈಪ್ಸ್ ಇದ್ದು ಪ್ರೆಷರಿಂದ ಇಂಜಿನಿಂದ ಕಳಿಸ್ತಾ ಇರುತ್ತೆ. ಅದೇನು ಮಾಡ್ತಾರೆ, ಬ್ಲಡ್ ರಶ್ ಎಲ್ಲ ಯಾವಾಗ ಬ್ಲಡ್ಗೆಲ್ಲ ಕೆಳಗಡೆ ಬಂತು, ಇಲ್ಲಿ ಹೈಪೋಕ್ಸಿಯಾ ಅಂತ ಒಂದು ಸ್ಟೇಜಿಗೆ ಹೊಟ್ಟೋಗ್ತೀವಿ. ಅವಾಗ ಇನ್ಸಫಿಷಿಯಂಟ್ ಬ್ಲಡ್, ಇನ್ಸಫಿಷಿಯಂಟ್ ಆಕ್ಸಿಜನ್ ಆದಾಗ ತಲೆ ಸುತ್ತಬಿಡುತ್ತೆ. ಅವಾಗ ವಿ ಡೋಂಟ್ ನೋ ವಾಟ್ ಯು ಆಪ್ರೇಟ್ ಸಮ್ವೇರ್ ಆ್ಯಂಡ್ ದೆನ್ ವಿಲ್ ಡೈ. ಇಟ್ ಯೂಸ್ ಟು ಹ್ಯಾಪನ್ ಇನ್ ಬಿಫೋರ್ World War II. ಆಫ್ಟರ್ವರ್ಡ್ಸ್ ದಿ G ಸೂಟ್ ಕಾನ್ಸೆಪ್ಟ್ ಹ್ಯಾಸ್ ಕಮ್. ಸೊ ಅದರಿಂದನೇ ಆ ಸೂಟ್ ಹಾಕಿದಾಗ ಆ ಸೂಟ್ ವಿಲ್ ಇಂಜನಿಂದ ತಂದು ನಮ್ಮ ನಾರ್ಮಲ್ ಮಾಡ್ತಾರೆ. ಬಿಕಾಸ್ ವಿ ಆರ್ ಪರ್ಪಸ್ ಆಫ್ ಗೋಯಿಂಗ್ ಟು ಸಿ ದ ಸ್ಪೇಸ್ ಆ್ಯಂಡ್ ಸಿ ದ ಕರ್ವೇಚರ್ ಆಫ್ ದಿ ಅರ್ತ್. ಹಿಂದ್ಗಡೆ ಎಲ್ಲ ಸ್ಟಾರ್ಸ್ ಇರುತ್ತೆ ಮೇಡಮ್. ಆ್ಯಕ್ಚುಲಿ ಅದನ್ನು ಆನೆಸ್ಟ್ಲಿ ವಿ ಕೆನಾಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸಲ್ಲಿ ಹೇಳೋಕ್ಕಲ್ಲ. ಅವ್ರು ಒಂದು 5 ಸೆಕೆಂಡ್ಗೆ ರಿಯಲಿ ಅಂತರಿಕ್ಷ ಶಾಂತಿ ಅಂತ ಹೇಳಿದಾಗ ಭಗವಂತ ಈ ಭೂಮಿಯಿಂದ ನಾನು ಬಂದಿದ್ದು, ಐ ಆಮ್ ಅವೇ ಫ್ರಮ್ ಅಂತ ಒಂಥರ ಫೀಲಿಂಗ್. ವಿ ಗೋ ಟು ಟ್ರಾನ್ಸ್ ಅಂದಾಗ ಏನು ನಮ್ಮ ಮೈಂಡಿಗೆ ಬೇರೆ ಥರನೇ ಹ್ಯಾಪಿನೆಸ್ ಸಿಕ್ಕತ್ತೆ. ಈ ಭೂಮಿಯಿಂದ ಬಂದು ಎಷ್ಟು ಚೆನ್ನಾಗಿ ಭೂಮಿ, ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಒಂದು ಭಾವನೆಗಳೇ ಚೇಂಜ್ ಆಗುತ್ತೆ. ದಿಸ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಐ ಆಮ್ ದ ಫಸ್ಟ್ ಇಂಡಿಯನ್ ಸೈಂಟಿಸ್ಟ್ ಟು ಗೆಟ್. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು
ಮೈ ಮದರ್ ವಾಸ್ ಗಿವಿಂಗ್ ಗುಡ್ ಹೆಲ್ತ್ ಆ್ಯಂಡ್ ಮೈ ಮದರ್ ಲ್ಯಾಂಡ್ ಆ್ಯಂಡ್ ದೆನ್ ಆಲ್ ಆಫ್ ಯು. ವಾವ್. ಸೊ ದಿಸ್ ವಾಸ್ ದಿ ಎಕ್ಸ್ಪೀರಿಯನ್ಸ್, ಎಡ್ಜ್ ಆಫ್ ದ ಸ್ಪೇಸ್ ಅಂದರೆ ದಟ್ ವಾಸ್ ಒನ್. ಇಲ್ಲಿ ನಿಮ್ಮಲ್ಲಿ ಹೇಗಂತಂದರೆ ಇದೇ ತಾನೇ 17,100 ಮೀಟರ್ಸ್ ಆಲ್ಟಿಟ್ಯೂಡಿಗೆ ನೀವು ಹೋಗಿದ್ದು ಇನ್ MiG-29 ಸೊಕೋಲ್ ಏರ್ ಬೇಸ್ ವಿತ್ 15 lakhs ಆಫ್ ಯುವರ್ ಸೇವಿಂಗ್ಸ್ ಇದೆಲ್ಲ ಆಯಿತು. ಈ ಕಡೆ ನೋಡಿದ್ರೆ ಯು ಆಲ್ಸೋ ಗಾನ್ ಟು ಸಬ್ಮರೀನ್. ನನಗೇನಂತಂದರೆ ಮತ್ತೆ ಮನುಷ್ಯ ಆಗ್ತಾನೆ ಅನ್ನೋದು ಇಲ್ವೇ ಇಲ್ಲ. ಐ ಡೋಂಟ್ ಬಿಲೀವ್. ಪಾಪ ಕೆಲವರು ಹೇಳ್ತಾರೆ, ಶಾಸ್ತ್ರಿಗಳು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ. ಐ ಡೋಂಟ್ ವಾಂಟ್ ಟು ಡಿಸ್ಪ್ಯೂಟ್ ಅವ್ರ ಭಾವನೆಗಳು. ಸೊ ನೀವು ಹೇಳೋದು ಅಂದರೆ ಮತ್ತೆ ಜನ್ಮ ಮನುಷ್ಯ ಸತ್ತ ಮೇಲೂ ಮತ್ತೆ ಮನುಷ್ಯನ ವಾಪಸ್ ಬರ್ತಾನೆ ಅನ್ನೋದ್ರಲ್ಲಿ ನಂಬಿಕೆ ಇಲ್ಲ ನಿಮಗೆ? ನಮಗೆ ಐ ಡೋಂಟ್ ಹ್ಯಾವ್ ಎ ಪ್ರೂಫ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಲೆಟ್ ಅಸ್ ಅಸ್ಯೂಮ್ ಮತ್ತೆ ಮನುಷ್ಯ ಆದ್ರೂ ಹಿಂಗೆ ಇರ್ತೀನಿ ಅಂತ ಗ್ಯಾರಂಟಿ. ಕಣ್ಣೆಲ್ದೇ ಇರ್ಬೋದು, ಕಾಲೆಲ್ದೇ ಇರ್ಬೋದು ಅಲ್ವಾ? ಸೊ ಸೆಕೆಂಡ್ ಪಾಯಿಂಟ್. ಮೂರನೇದು, ಕಣ್ಣು ಕಾಲು ಎಲ್ಲ ಇದ್ರೂ ಕೂಡ ನನಗೆ ಎಜುಕೇಷನ್ ಇಲ್ದಿರ್ಬೋದು. ವಿ ಹ್ಯಾವ್ ಸೀನ್ ಸಮ್ ಪೀಪಲ್, ವೆರಿ ರಿಚ್ ಪೀಪಲ್ ಬರೀ ತೋರ್ತೀನಿ, ಅವ್ರು ಲ್ಯಾಪ್ಟಾಪ್ ಆನ್ ಮಾಡೋಕ್ಕೆ ಬರೋಲ್ಲ, ಅಥವಾ ಈ ಗ್ರಾವಿಟಿನ ನಾಲೆಜ್. ಯು ನೀಡ್ ಎ ಸರಸ್ವತಿ ಲಕ್ಷ್ಮಿ ಟುಗೆದರ್. ವೇರ್ ಇಸ್ ಪಾಸಿಬಲ್? ಸೊ ಯುವರ್ ಥಿಂಗ್ ಈಸ್, ನಿಮ್ಮ ಮಾತಲ್ಲಿ ನಮಗೆ ಅರ್ಥ ಆಗಿದ್ದು, ನೀವು ಪುನರ್ಜನ್ಮನ ನಂಬಲ್ಲ, ಬಟ್ ದೇವ್ರನ್ನ ನಂಬ್ತೀರಾ. ದೇವ್ರು ಕೊಟ್ಟಿದ್ದಾನೆ ಅಂತ ಆಗಿಂದ ಹೇಳ್ತಾ ಇದ್ರಿ. ಸೊ ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಅನ್ಸಿರೋದು ಇವಾಗ ಏನಿದೆಯೋ ವಿತ್ ಆಲ್ ದ ಫೆಸಿಲಿಟೀಸ್, ಐ ನೀಡ್ ಟು ಎಕ್ಸ್ಪ್ಲೋರ್ ಮೈ ಬೆಸ್ಟ್. ಸೊ ಹಾಗಾಗಿ ಸಬ್ಮರೀನ್ ಅಂತ ಅದರ್ ಎಕ್ಸ್ಟ್ರೀಮ್ ಅಂತ ಬಂದಾಗ ಅಂಡರ್ ದ ವಾಟರ್, ಯಾ ಇಟ್ಸ್ ಲೈಕ್ ಎರಡು ಎಕ್ಸ್ಟ್ರೀಮ್ಸ್. ನನಗೆ ಐ ಹ್ಯಾವ್ ಸಬ್ಮರೀನು ಅಥವಾ ಸೀ ವಾಕು, ಸ್ಕೂಬಾ ಡೈವಿಂಗು, ಆಮೇಲೆ ಅಥವಾ ಆನ್ ದ ಕ್ರೂಸಸ್ಸು. So I'll come layers by layers because you've done too many ಅಲ್ಲ. ಬಟ್ ನಾವು ಓನ್ಲಿ ಅಬೌಟ್ ಸಬ್ಮರೀನ್ ಅಂತ ಬಂದಾಗ, ಫಸ್ಟ್ಲಿ ಪ್ಲಾನಿಂಗ್ ಹೆಂಗಾಗತ್ತೆ? ಈ ಸಬ್ಮರೀನ್ ಇದು ಎಲ್ಲಿದೆ ವರ್ಲ್ಡ್ ಅಲ್ಲಿ? ಸಬ್ಮರೀನ್ ಬೇಸಿಕಲಿ ಓನ್ಲಿ ಇಫ್ ಯು ಆರ್ ನೇವಿ ಪರ್ಸನ್, ಡಿಫೆನ್ಸ್ ಓನ್ಲಿ, ಯು ಕ್ಯಾನ್ ಗೋ ಇನ್ ಡಿಫೆನ್ಸ್ ಸಬ್ಮರೀನ್ಸ್. ಬಟ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಆ್ಯಂಡ್ ಇಟ್ಸ್ ನಾಟ್ ಪಾಸಿಬಲ್. ಇಟ್ಸ್ ಹೈಲಿ ಸೆಕ್ಯೂರ್ಡ್ ಅಂಡ್ ಆಲ್. ಬಟ್ ಆಸ್ ಎ ಕಾಮನ್ ಮ್ಯಾನ್, ನನಗೆ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್. ಅದಕ್ಕೆ ದೆರ್ ಆರ್ ಸಮ್ ಪ್ಲೇಸಸ್ ಲೈಕ್ ನಾನು ಮಾಡಿದ್ದು ಇಂಡೋನೇಷ್ಯಲ್ಲಿ ಮಾಡಿದ್ದು. ಸೊ ಯು ಕ್ಯಾನ್ ಗೋ ಅಂಡ್ ಡೂ ಇನ್ ಇಂಡೋನೇಷ್ಯಾ. ಈವನ್ ಐ ಥಿಂಕ್ ಮರಿಷಿಯಸ್ ಆಲ್ಸೋ ದೇ ಹ್ಯಾವ್ ಫೆಸಿಲಿಟಿ ಫಾರ್ ಎ ಕಾಮನ್ ಮ್ಯಾನ್. ಸಬ್ಮರೀನ್ ಇರುತ್ತೆ, ನಿಮ್ಮ ಒಳಗಡೆ ಕರ್ಕೊಂಡು ಹೋಗ್ತಾರೆ. 30-40 ಮಿನಿಟ್ಸ್ ವಿಲ್ ಬಿ ಅಂಡರ್ ದ ಸಿ. ಒಂದೇ ನಿಮಿಷ ಇರೋಕ್ಕಾಗ ನೀವು ಸದಾಗ್ಬಿಡ್ತೀರಾ. 30-40 ಒಳಗಡೆ ಎಲ್ಲ ಸಫಿಷಿಯೆಂಟ್ ಫೆಸಿಲಿಟೀಸ್ ಇರುತ್ತೆ. ಯು ಕ್ಯಾನ್ ಗೋ ಅಂಡ್ ವಿನ್ ಯು ಸಿ. ಅದೇ ಅದು ಲೋಕನೇ ಬೇರೆ. ಅಂದರೆ ಇವಾಗ ನಾವು ಬಂದ ತಕ್ಷಣ ಮೆಜೆಸ್ಟಿಕ್ಕು, ಕಾರುಗಳು ಗೀರುಗಳು ಹೆಂಗೆ ಒಂದು ಇದೆ, ಅಲ್ಲಿ ಹೋದ ತಕ್ಷಣ ಟೋಟಲ್ ಡಿಫ್ರೆಂಟ್. ಸೌಂಡೇ ಇರಲ್ಲ, ಬರೀ ನೀರು, ಪ್ರಾಣಿಗಳು, ಅದೇ ಮೀನ್ಸ್ ಫಿಶ್ಶು, ಅದು ಇದು ಮರೀನ್ ಲೈಫು, ಇದು ಕೋರಲ್ಸು ಗಿರಲ್ಸ್ ನೋಡಿಬಿಟ್ರೆ ಇದು ಅದೇ ಡಿಫ್ರೆಂಟ್ ಲೈಫ್. How expensive is that? That is not much expensive. That can be, you can be done about some, say $500, less than $1,000. ಆವಾಗ ನಾವು ಮಾಡಿದಾಗ $400-500 ಇತ್ತು. ಈಗ ಸ್ವಲ್ಪ ಕಮ್ಮಿ ಇರುತ್ತೆ. ಅದೇ ದಟ್ ನಾಟ್ ಎಕ್ಸ್ಪೆನ್ಸಿವ್. ಎನಿಬಡಿ ಕ್ಯಾನ್, ದಟ್ ನಾಟ್ ಅ ಪ್ರಾಬ್ಲಮ್. ಈ ಮಧ್ಯದಲ್ಲಿ ನಿಮ್ಮ ಟ್ರಾವೆಲ್ ಅಂತ ನೋಡಿದಾಗ ಯು ವಿಸಿಟೆಡ್ ಚೆರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಕ್ಟೋಬರ್ 2021 35 ವರ್ಷಗಳು ಆಫ್ಟರ್ ದ ಡಿಸಾಸ್ಟರ್ ಇನ್ ಯುಕ್ರೇನ್. ಟಾಕ್ ಟು ಅಸ್ ಅಬೌಟ್ ಇಟ್ ಬಿಕಾಸ್ ಚೆರ್ನೋಬಿಲ್ ಅಂತ ಐ ಆಮ್ ವೆರಿ ಹ್ಯಾಪಿ ಮೇಡಮ್. ಯು ಆಸ್ಕ್ಡ್ ಎ ವೆರಿ ಗುಡ್ ಕ್ವಶನ್. ದಿಸ್ ಈಸ್ ವಾಟ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನಾನು ಯುಕ್ರೇನ್ಗೆ ಹೋಗಿದ್ದೆ ಒಂದು ವೆರಿ ಪರ್ಪಸ್. ಆ ಪರ್ಪಸ್ ಹೇಳೋದು ಎಲ್ಲರೂ ಖುಷಿ ಆಗ್ಬಿಡ್ತೀರ. ನಾನು ಬಂದ ಮೇಲೆ ವಾರ ಆಯ್ತು ನೋಡಿ, ಎಷ್ಟು ಪುಣ್ಯ ಅನಿಸುತ್ತೆ. ಒಂದು ಸ್ವಲ್ಪ ಒಂದು ಕಡೆ ಸಂತೋಷ ಆಯಿತು. ಅಂದರೆ ನಾನು ಏನಕ್ಕೆ ಹೋಗಿದ್ದೆ ಅಂದರೆ ಕರೋನಾ ತುಂಬ ಆಗಿಬಿಟ್ಟಿತ್ತು. ಸೊ ನನ್ನ ಪರ್ಪಸ್ ಆಫ್ ಗೋಯಿಂಗ್ ದೇರ್ ಟು ಡೂ ಎ ರಿಸರ್ಚ್ ಆನ್ ಎರಾಡಿಕೇಷನ್ ಆಫ್ ದಿ ಕರೋನಾ ಅಂತ. ಕರೋನಾ ತೆಗಿಯೋಂಥ ಒಂದು ಇಟ್ಕೊಂಡು ವಿತ್ ದಟ್. ಅಲ್ಲೇನು ಮಾಡಿದೆ ನಾನು ಆ್ಯಕ್ಚುಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಮಲೇರಿಯಾ ಬಂತು, ಪೀಪಲ್ ಆಲ್ಸೋ ಡೈಡ್ ಲೈಕ್ ಕರೋನಾ ತಾನೆ. ಬಟ್ ಪ್ರಿಡೇಟರ್ ಯಾರು ನಮ್ಗೆ ಗೊತ್ತಾಗ್ತಾಯಿಲ್ಲ. ಅಂದರೆ ಯಾರು ನಮ್ಮನ್ನು ಕೊನೆಗೆ ಮಸ್ಕಿಟೋಸ್ ಅಂತ ಕಂಡಿದ್ವಿ. ತಕ್ಷಣ ಸೊಳ್ಳೆಗಳ ಸಾಯಿಸಪ್ಪ ಆಟೋಮೆಟಿಕ್ ಸರಿಯಾಯಿತು. ಓಕೆ, ಅದೇ ಥರ ಕಾಲರ ಬಂತು, ನೊಣಗಳ ಸಾಯಿಸಿ ಪ್ರಾಬ್ಲಮ್ ಸಾಲ್ವ್ ಆಗೋಯಿತು. ಪ್ಲೇಗ್ ಬಂತು, ಇಲ್ಲಿ ಇದು ಕ್ಯಾರಿಯರ್. ಅದು ಇವಾಗ ಇದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೇನಾಗುತ್ತೆ, ಕರೋನಾ ಕಾಣಿಸ್ತಾ ಇಲ್ಲ. ಇದು ಇನ್ವಿಸಿಬಲ್ ಪ್ರಿಡೇಟರ್. ಅಂದರೆ ನಿಮ್ಮನ್ನು ಅಟ್ಯಾಕ್ ಮಾಡ್ತೇನೆ, ಅವ್ನು ಕಾಣಿಸ್ತಾ ಇಲ್ಲ. ಇವಾಗ ನಾನು ಯಾರೋ ಒಬ್ಬ ಕರೋನಾ ಇನ್ಫೆಕ್ಟೆಡ್ ಬಂದ್ಬಿಟ್ಟು ಕೈ ಬಿಟ್ಟು ಹೊಟ್ಟೋಗಿರ್ತಾನೆ, ಅಲ್ಲಿ ನಾನು ಮಾತಾಡ್ತೀನಿ, ಅಲ್ಲೆಲ್ಲ ಸ್ಪ್ರೇ ಮಾಡ್ತಾ ಇರ್ತೀರಾ. ಆ್ಯಕ್ಚುಲಿ ಇಲ್ಲಿರುತ್ತೆ ಪಾಪ. ನೀವು ಸುಮ್ಮನೆ ಏನೋ ತೊಗೊಳ್ಳೋಣ ಅಂತ ಇಲ್ಲಿ ಬರ್ತೀವಿ, ಕೈ ಮುಟ್ತಾರೆ, ಇಟ್ ಅಫೆಕ್ಟ್ ಯು. ಸೊ ಇಫ್ ಯು ಫೈಂಡ್ ವೇರ್ ಇಸ್ ದ ಪ್ರಿಡೇಟರ್ ಇದೆ, ಐ ಕ್ಯಾನ್ ಕಿಲ್ ಇಟ್ ಫಾಸ್ಟ್. ದಟ್ ಈಸ್ ದ ಕಾನ್ಸೆಪ್ಟ್ ಇಟ್ಕೊಂಡು ಹೋಗಿದ್ದು. ಇದಕ್ಕೆ ಏನು ಮಾಡಿದೆ, ಅಲ್ಲಿ ಒಂದು ಈ ಚೆರ್ನೋಬಿಲ್ ಡಿಸಾಸ್ಟರ್ ಆಗ್ಬಿಟ್ಟು 35 years ಬ್ಯಾಕ್, ತುಂಬ ಆಯಿತು. ಅಲ್ಲಿ ನಾನು ಸ್ಟಡಿ ಮಾಡಿದಾಗ ಅಲ್ಲಿ ಪ್ರಿಪೇಟ್ ಅನ್ನೊಂದು ಹಳ್ಳಿ ಇದೆ. 5 ಹಳ್ಳಿಗಳಲ್ಲಿ ಯಾರೂ ಯಾವೊಬ್ಬನೂ ಕರೋನಾನೂ ಇಲ್ಲ, ಮಾಸ್ಕು ಇಲ್ಲ, ನಾರ್ಮಲ್ ಓಡಾಡ್ತಾರೆ. ದೆನ್ ಐ ವಾಂಟ್ ಟು ಗೋ ಅಂಡ್ ಡೂ ಇಟ್. Luckily I got 2 research students. They are ready to work. Doctors they are. We are ready to work. ನನ್ನ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಮಾಡಿದೆ.
ದೆನ್ ವಿ ವೆಂಟ್ ದೇರ್ ಅಂತ ನೋಡಿದೆ ಮೇಡಮ್, ಒಬ್ಬರು ಕೊರೋನಾ ಇಲ್ಲ, ಒಬ್ಬನು ಹಾಕೊಂತ ನಮ್ಮ ನೋಡಿದ್ರೆ ನಾವು ಮಾಸ್ಕ್ ಹಾಕ್ಕೊಂಡೋದ್ರೆ ನಮ್ಮ ನಗ್ತಾ ಇದ್ರು. ಏನಂತ ಮಾಸ್ಕ್ ಹಾಕೊಂಡು ಏನು ಡಾಕ್ಟ್ರುಗಳು ಹೆಂಗೆ ಬರ್ತಾರೆ, ಯಾಕೆ ಬರ್ತಾರೆ ಅಂತ. ನಾವು ಮಾಸ್ಕ್ ಹಾಕ್ಕೊಂಡು ಹೋದರೆ ಹೋಯ್ತಾರೆ, ನಮಗೆ ಭಯ ಇಲ್ಲಿಂದ ಹೋಯ್ದಲ್ಲ ಅದ. ಅವ್ರಿಗೇನಕ್ಕೆ ಇರಲಿಲ್ಲ? ಹಾಂ, ಎಕ್ಸಾಕ್ಟ್, ದಟ್ ಇಸ್ ವಾಟ್ ದಿ ಮೈ ರಿಸರ್ಚ್ ಪಾಯಿಂಟ್. ಇವಾಗ ಈ ನಿಮಗೆ ಹೇಗೆ ಕಂಡಿದ್ದು ಅಂತ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದು ಮೈಕ್ರೋ ರೇಡಿಯೇಟರ್ ಮಾಡ್ತೀವಿ, ಗಾಮಾ ರೇಸ್ ಇಟ್ಕೊಳ್ಳಿ. ಯಾಕೆ ವೇವ್ಲೆಂತ್ ಶುಡ್ ಬಿ ಸ್ಮಾಲ್, ಸೊ ದಟ್ ಗಾಮಾ ರೇಸ್ನ ಹಿಂಗೆ ಕಳಿಸ್ತೀರ, ಹೊಡೆದ್ಬಿಟ್ಟು ವಾಪಸ್ ಬರುತ್ತೆ. ಅದಕ್ಕೆ ರಿಫ್ಲೆಕ್ಷನ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ. ಇವಾಗ ನನ್ನ ಕೈ ಮೇಲೆ ಬಂತು, ಅದು ಒಂದು ಎಕ್ಸ್ ಬರುತ್ತೆ, ಮೆಟಲ್ ಮೇಲೆ ಬಂತು ವೈ ಬರುತ್ತೆ. ಅದೇ ಥರನೇ ಕರೋನಾನ, ರಿಯಲ್ ಕರೋನಾ ವೈರಸ್ನ ತೊಗೊಂಡು ಅದ್ರ ರಿಫ್ಲೆಕ್ಷನ್ ತೊಗೊಳ್ಳಿ. ಸೊ ಫಾರಮ್ 9 ಅಂತ ಇಟ್ಕೊಂಡು, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. 9 ಬಂದರೆ ಕರೋನಾ, 8 ಬಂದರೆ ಇನ್ನೊಂದು ವೈರಸ್ಸು, ಅಥವಾ 3 ಬಂದರೆ ವಾಟರ್ ಅಂತ ಒಂದು ಡೇಟಾ ಬೇಸನ್ನು ಜನ್ರೇಟ್ ಮಾಡ್ತೀವಿ. ಸೈಂಟಿಫಿಕ್ ಡೇಟಾ ಬೇಸ್ ಅಂತ ಕರಿತೀವಿ ಅದನ್ನು. ಇವಾಗ ಅದನ್ನು ನೀವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಎಲ್ಲ ಒಂದು ಕಡೆ ಬರ್ತೀವಿ, ಎಲ್ಲಿ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ಸ್ವಿಚ್ ಬಿಟ್ಟಿರ್ತಾನೆ, ಎಲ್ಲ ಬ್ಲ್ಯಾಕ್ ಆಗಿರುತ್ತೆ. ಅದು ನಿಮ್ಗೆ ಟಚ್ ಪ್ಯಾಡ್ ಮುಟ್ಟಿರ್ತೀರ ಇದರಲ್ಲಿ, ಆಮೇಲೆ ಲಿಫ್ಟಲ್ಲಿ ಕೀ ಮುಟ್ಟಿರ್ತೀರ, ಆಮೇಲೆ ರೈಲಿಂಗ್ಸ್ ಮುಟ್ಕೊಂಡು ಹೋಗಿರ್ತಾರೆ ಇದರಲ್ಲಿ ಮೆಟ್ರೋಲಿ. ಇನ್ಫೆಕ್ಟೆಡ್ ಪರ್ಸನ್ ವೇರಿ ಅಟ್ಯಾಚ್ಡ್, ಹಿ ಮೈಟ್ ಹ್ಯಾವ್ ಲೆಫ್ಟ್ ದಟ್ ಇಂಪ್ರೆಷನ್. ಇವಾಗ ನಾನು ಏನು ಮಾಡ್ತೀನಿ, ಈ ಗನ್ನ ಇದು ನಿಮ್ಮ ಕ್ಯಾಮ್ರಾ ಥರನೇ ಯು ಜಸ್ಟ್ ಸ್ಟಾರ್ಟ್ ಮೂವಿಂಗ್ ಲೈಕ್ ದಿಸ್. ಅದು ಯಾವಾಗ ಸುಮ್ಮನೆ ಗೋಡೆಯಿಂದ ಬರ್ತಾ ಇದ್ದ ರಿಫ್ಲೆಕ್ಷನ್ ಬರೋಲ್ಲ. ಯಾವಾಗ ಇದೇ ಥರ ಮಾಡಿದಾಗ ನಮ್ಮ ರೆಫರೆನ್ಸ್ ಇಟ್ಟಿರ್ತೀವಲ್ಲ, ಅವೆರಡು ಕಂಪೇರ್ ಮಾಡ್ತಾನೆ. ಎಸ್ ಇಟ್ ಈಸ್ ದೇರ್ ಅಂತ ಇದೆ. ಸೊ ದಟ್ ಪೋರ್ಷನ್ ವಿಲ್ ಬಿಕಮ್ ಗ್ರೀನ್, ಮೀನ್ಸ್ ಲೈಕ್ ಇನ್ಫ್ರಾರೆಡ್. ಇದು ವಿಲ್ ಟೆಲ್ ದಟ್. ಸೊ 9 ಅಂತ ಹೇಳಿದ್ರೆ ಆ 9 ಮ್ಯಾಚ್. ಸೊ ದಟ್ ಮೀನ್ಸ್ ಈಸಿಯರ್. ಸೊ ನೋ ನೀಡ್ ಟು ಸ್ಪ್ರೇ, ಅನ್ನೆಸರಿ ಸ್ಪ್ರೇ ಮಾಡಿ ಕೆಮಿಕಲ್ ಹಾಕಿ ಬೇರೆ ರೋಗ ತರಿಸ್ಕೊತಾರೆ, ಬೇರೆ ಕಷ್ಟ, ಬೇರೆ ಪ್ರಾಬ್ಲಮ್ ಮಾಡ್ತಾರೆ. ಯು ಹ್ಯಾವ್ ಟು ಹಿಟ್ ಹಿಮ್ ಹಿಯರ್. ಎಲ್ಲಿದೆ ಅಂತ ಯು ಕ್ಯಾನ್ ಫಿಗರ್ ಇಟ್ ಔಟ್. ಈಗ ಒಂದ್ಸತಿ ಫಿಗರ್ ಔಟ್ ಮಾಡಿದ್ರೆ 5 ನಿಮಿಷ ಹೊಡೆದಾಕ್ಬಿಡೋದು. ಫಿಗರ್ ಔಟೇ ಪ್ರಾಬ್ಲಮ್. ದಟ್ ಇಸ್ ಡಯಾಗ್ನೋಸಿಸ್. ಒನ್ಸ್ ಯು ಡಯಾಗ್ನೈಸ್, ಗಿವಿಂಗ್ ಮೆಡಿಸಿನ್ ಇಸ್ ನಾಟ್ ಎ ಪ್ರಾಬ್ಲಮ್. ನಾವು ಇದಕ್ಕೆ ನೋಡಿ ಇನ್ನೊಂದು ಗನ್ ಮಾಡಿ, ಹೈ ಪವರ್ ರೇಡಿಯೇಷನ್ ಮಾಡಿ, ಅಲ್ಲಿ ಪರ್ಟಾಗಿ ಮಾಡಿ, ನೋ ನೀಡ್ ಟು ಪುಟ್ ಎನಿ ಕೆಮಿಕಲ್. ಆ ರೇಡಿಯೇಷನ್ ಹೋದ ತಕ್ಷಣ ಅಲ್ಲಲ್ಲೇ ಬರ್ನ್ ಆಗಿಬಿಡುತ್ತೆ. ಸೊ ದಿಸ್ ವಾಸ್ ದ ಕಾನ್ಸೆಪ್ಟ್ ಐ ಸ್ಟಾರ್ಟೆಡ್. ಸೊ ಎವ್ರಿಥಿಂಗ್ ವಾಸ್ ಗುಡ್. ವಾರ ಆಗೋಯ್ತು, ಪಾಪ ಅವ್ರು ಸತ್ತು ಹೋದ್ರು ಇಬ್ಬರು. ನಂಗೆ ಕಮ್ಯುನಿಕೇಷನ್ ಕೂಡ ಇಲ್ಲ. ವೆರಿ ಗುಡ್ ಯಂಗ್ ಡಾಕ್ಟರ್ಸ್, ಕನೆಕ್ಷನ್ ಇಲ್ಲ. ಅದು ನೋಡಿ, ಇದೆಲ್ಲ ಇದು ಬ್ಯಾಡ್ ಲಕ್ಸ್ ಆಫ್ ಲೈಫ್. ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಅದಾಗಿದ್ದರೆ ನಮ್ಮ ವಿ ವುಡ್ ಹ್ಯಾವ್ ಬಿನ್ ರೆಕಗ್ನೈಸ್ಡ್ ಅಲ್ವಾ. ಈ ಥರದೆಲ್ಲ ಎಷ್ಟೋ ಸಲ ವರ್ಕ್ ಮಾಡ್ತೀವಿ, ರಿಸಲ್ಟ್ ಬರೋಲ್ಲ. ಅದಕ್ಕೆ ಯೋಚನೆ ಮಾಡಬೇಡಿ, ಇನ್ನೊಂದು ವರ್ಕ್ ತೊಗೊಳ್ಳಿ. ಅವ್ರು ನಿಧಾನ ನೋಡ್ಕೊಂತ, ಇಟ್ ಈಸ್ ಇಸ್ ಡ್ಯೂಟಿ. ನಮ್ಮ ವರ್ಕ್ ಮಾಡೋದು ನಮ್ಮ ಡ್ಯೂಟಿ ಅಷ್ಟೇ, ಅವ್ರು ಮಾಡ್ಕೊತಾರೆ. ಆಮೇಲೆ ಏನೋ ಒಂದು ನನಗೆ ವಾರ್ಡ್ ಬರಲಿ ಅಂತ ಮಾಡಿದ್ರೆ ನಿಮ್ಗೆ ಯಾವಾಗಲೂ ಬರೋದೇ ಇಲ್ಲ. ವಾರ್ಡ್ ನಮ್ಮನ್ನೇ ಮಾಡ್ಕೊಂಡು ಹೋಗ್ತಾರೆ, ಯಾರೋ ಬರ್ತಾರೆ. ದಿಸ್ ಇಸ್ ವಾಟ್ ಲೈಫ್ ಎಕ್ಸ್ಪೀರಿಯನ್ಸಸ್ ನಿಮಗೆ ಇಲ್ಲಿವರೆಗೂ ಹೇಳ್ಕೊಟ್ಟಿದೆ, ಅಥವಾ ದಿಸ್ ಇಸ್ ವಾಟ್ ಹ್ಯಾಸ್ ಮೇಡ್ ಯು ಬಿಲೀವ್ ದ್ಯಾಟ್ ಹಿಂಗೆ ಇರಬೇಕಂತ ವರ್ಕ್ ಮಾಡ್ತಾಯಿರಿ. ಆಮೇಲೆ ನಮ್ಮಲ್ಲೇ ನಾನು ಯಾವಾಗಲೂ ಹೇಳ್ಕೊಡಿ ಇಷ್ಟೇ ಮೇಡಮ್, ಐ ಆಮ್ ಝೀರೋ, ಐ ಆಮ್ ನಥಿಂಗ್ ಅಂತ ಹೇಳ್ತಾನೇ ಇರ್ತೀನಿ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಇನ್ ಎನಿ ಫೀಲ್ಡ್, ವೆದರ್ ಇಟ್ ಇಸ್ ಎ ಮೂವಿ ಫೀಲ್ಡ್, ಇಸ್ ಎ ಕ್ರಿಕೆಟ್ ಫೀಲ್ಡ್, ಇದು ತಾನೇ ಗ್ರೇಟ್ ಅಂದ್ಕೊಂಡಿರ್ತಾನೆ. ಇಟ್ ಇಸ್ ಬೈ DNA, ಅನ್ಲೆಸ್ ಹಿ ಸೀಸ್ ಅದರ್ ಗ್ರೇಟ್ ಪರ್ಸನ್. ಮೊಮೆಂಟ್ ಇವಾಗ ನಾನು 7 ಸೆಂಚುರಿ ಮಾಡಿ ಗ್ರೇಟ್ ಅಂದ್ಕೊಂಡ್ಬಿಟ್ಟಿದ್ದಾನೆ, 9ನೇ ಸೆಂಚುರಿ ನೋಡಿದ ತಕ್ಷಣ ತಾನೇ ಕಂಟ್ರೋಲ್ ಆಗುತ್ತೆ. ಸೊ ಮುಂಚೆನೇ ನಾನೇನು ನಥಿಂಗ್ ಅಂದ್ಕೊಂಡು 10 ಸೆಂಚುರಿ ಮಾಡಿ ಬಂದಾಗ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಏನೋ ಟ್ರಾವೆಲ್ ಆಗಿದೆ, ತುಂಬ ಆಗಿದೆ. ಒಬ್ಬ ನನಗೆ UK ಕರೆಸಿದ್ದ ನಮ್ಮ ವೈಫ್ನ, ನಮ್ಮ ಡಾಟರ್ನ. UK ಅವರು ನಾನೇ ಎಲ್ಲ ಕಡೆ ಹೋಗಿದ್ದೀನಿ ಅಂತ, ಗ್ರಾಹಮ್ ಹ್ಯೂಸ್ ಅಂತ, ಐ ಕ್ಯಾನ್ ಜಸ್ಟ್ ಗ್ರಾಹಮ್ ಹ್ಯೂಸ್ ಇಸ್ ನೇಮ್. ಅವನು ಹೇಳ್ಕೊಂಡು ಅದಕ್ಕೆ ಇನ್ನೊಬ್ಬ ನಾನು ಇನ್ನೆಲ್ಲ ಒಂದು ಕಡೆ ಮೀಟ್ ಮಾಡಿದ್ದೆ. ಅವನು 68 ದೇಶಕ್ಕೆ ಹೋಗಿದ್ದ. ನಾನು ನಮ್ಮ ವೈಫು ಇಲ್ಲೇ ಮಜೋಲಿ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಇದು ಬಿಗ್ಗೆಸ್ಟ್ ರಿವರ್ ಐಲ್ಯಾಂಡ್. ಅದು ಹೋದ, ಅಲ್ಲಿ ಒಬ್ಬ ಸಿಕ್ಕಿದ್ದ. ನಾನು 8 ಸತಿ ಬಂದಿನಿ ಇಂಡಿಯಾಗೆ ಹೆಂಗೆ ಅಂತೇಳಿ, ಓಕೆ ಅಪ್ಪ ಫೈನ್ ಅಂತಂದೆ. ಐ ಹ್ಯಾವ್ ಟ್ರಾವೆಲ್ 68 ಕಂಟ್ರೀಸ್ ಅಂತ ಹೇಳ್ದೆ. ಓಕೆ ವೆರಿ ನೈಸ್ ಅಂತ. ಇಫ್ ಪಾಸಿಬಲ್ ಕೆನ್ ಯು ಜಸ್ಟ್ ಗೂಗಲ್ ಮೈ ನೇಮ್ ಅಂತ ಹೊಟ್ಟೋಗ್ಬಿಟ್ಟೆ. ನಾನು ನಮ್ಮ ವೈಫು ಇದೆ. ಸಾಯಂಕಾಲ ನಮ್ಮಟ್ಟು ನಾವು ಇದಕ್ಕೆ ಬರೋಷ್ಟಾಗಿ ನೋಡಿಬಿಟ್ಟು ನಮ್ಮ ಕಾಫಿ ಮಾಡಿಟ್ಕೊಂಡೆ. ಎ ಫಾರಿನರ್ ಮೇಕಿಂಗ್ ಕಾಫಿ ಫಾರ್ ಅನ್ ಇಂಡಿಯನ್, ಆರ್ಡಿನರಿ ಇಂಡಿಯನ್. ಒಬ್ಬ ಕನ್ನಡಿಗ ಇದೆ. ಕಮ್ ಡಾಕ್ಟರ್ ಕುಮಾರ್, ಐ ವಾಂಟ್ ಟು ಆಫರ್ ಯು ಟೀ. ವೈ ಯು ವಾಂಟ್ ಟು ಆಫರ್? ನೋ, ಐ ಸಾ ಯುವರ್ ದಿಸ್ ಒನ್ ಆ್ಯಂಡ್ ಐ ವಾಂಟ್ ಹ್ಯಾವ್ ಪಿಕ್ಚರ್ ವಿತ್ ಯು ಅಂತ. ನಾನು ಐ ಲುಕ್ ಅಟ್ ಮೈ ವೈಫ್, ಯು ಸಿ ಹೆಂಗಾಗತ್ತೆ, ಚೇಂಜ್ ಆಗುತ್ತೆ ಅಂತ. ಇದೇ ಸಿನಿಮಾಲಾಗತ್ತೆ, ಅದು ಗಿಲ್ಕೊಂಡು ನೋಡು ಅಂತಾರಲ್ಲ ಆ ಥರ ರಿಯಲ್. ಆಮೇಲೆ ಕೊನೆಗೆ ಅವನು ತಕ್ಷಣ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಒಂದು ಪರ್ಸನ್ ಫೋನ್ ಮಾಡ್ದೆ, UK ಮಾಡ್ದೆ. ಅವ್ನು ಕಾಲ್ ನಿಮ್ಮಂದೆ. ಅವನೇ ಇದು ತುಂಬ ಎಲ್ಲ ದೇಶಕ್ಕೆ ಹೋಗಿದ್ದೀನಿ ಅಂತ, ವಿತೌಟ್ ಪ್ಲೇಯಿಂಗ್ ಅಂತ ಏನೋ ಸಮ್ ರೆಕಾರ್ಡ್ ಮಾಡ್ಕೊಂಡು ಅವ್ನು ಹೇಳಿ ಈ ಥರ ಒಬ್ಬರಿದ್ದಾರೆ ಅಂತ. ಐ ವಾಂಟ್ ಟು ಮೀಟ್ ಇಮ್ ಇಸ್ ಪಾಸಿಬಲ್ ತಗೊಂಡು ನಮ್ಮನ್ನು ಕರೆಸಿ, ನಾನು ನನ್ನ ಡಾಟರ್ ಅಲ್ಲಿಗೆ ಹೋಗಿದ್ದೆ, ಲಿವರ್ಪೂಲ್ಗೆ ಹೋಗಿ ಅವ್ನು ಮೀಟ್ ಮಾಡಿ. ಅಲ್ಲಿ ಅಡ್ಮಿಟ್ ಮಾಡ್ತಾನೆ. ಐ ಗಾನ್ ಟು ಬಟ್ ಐ ನಾಟ್ ಗನ್ ಟು ಅಂಟಾರ್ಟಿಕಾ, ಐ ಗಾನ್ ಟು ಆಲ್ ಕಾಂಟಿನೆಂಟ್ಸ್. ಅದನ್ನು ರೆಕಾರ್ಡ್ ಆಗಿದೆ, ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡಿದ್ದಕ್ಕೆ. ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ಸುತ್ತೆ. ಸೊ ಟಾಕಿಂಗ್ ಅಬೌಟ್ ಎಕ್ಸ್ಟ್ರೀಮ್ಸ್, ಅದೇ ಐ ಜಸ್ಟ್ ಗೋ ಥ್ರೂ ಸಮ್ ಆಫ್ ದ ಹೈಲೈಟ್ಸ್ ಆಫ್ ನಿಮ್ಮ ಟ್ರಾವೆಲ್. ಸರ್, ಈ ಮಧ್ಯ
ನೀವು ಸಿನ್ಸ್ ಯು ಓಪನ್ ಅಂಟಾರ್ಟಿಕಾ, ನೀವು ಅಂಟಾರ್ಟಿಕಾ ಅಡ್ವೆಂಚರ್ ಟೂರ್ಸ್ ಅಂತ 21 ಡೇಸ್ ಮಾಡಿರೋದು. ಅಂಟಾರ್ಟಿಕಾ ಅಂದ ತಕ್ಷಣ ಒಂದು ಕಾಲದಲ್ಲಿ ಇಟ್ ವಾಸ್ ಲಾರ್ಜೆಸ್ಟ್ ಫಾರೆಸ್ಟು, ಅದಾದಮೇಲೆ ಪೋಲಾರ್ ಡೆಸರ್ಟು, 90% ಆಫ್ ದ ವರ್ಲ್ಡ್ಸ್ ಐಸ್ ಇದೆಲ್ಲ ಇದೆ. ಬಟ್ ನಿಮ್ಮ ಅನುಭವದಲ್ಲಿ ಅಂಟಾರ್ಟಿಕಾಗೆ ಹೋಗಿ ಬಂದಾದ ದಿನಗಳನ್ನು ಮೆಲುಕು ಹಾಕೋದಾದರೆ ಇದು ಈಸಿನಾ ಕಷ್ಟನಾ? ಅಂಟಾರ್ಟಿಕಲ್ಲಿ ವಿ ಹ್ಯಾವ್ 3 ಸ್ಟೇಷನ್ಸ್: ಮೈತ್ರಿ, ದಕ್ಷಿಣ ಗಂಗೋತ್ರಿ, ಐ ಥಿಂಕ್ ಪೃಥ್ವಿ ಅನ್ಸುತ್ತೆ. ಮೂರನೇದು ಒಂದು ವಸ್ತುವನ್ನು ಮಾಡಿದ್ದಾರೆ. ಐ ಥಿಂಕ್ ನಮ್ಮ ಇಸ್ರೋ ಅವ್ರದಾ? ಇಲ್ಲ, ಇಸ್ರೋ ಇಲ್ಲ, ಓಷನೋಗ್ರಫಿ ಅವ್ರದ್ದು, ಇಂಡಿಯಾದು. ಸೊ ಅಲ್ಲಿಗೆ ನಾವು ಮೈತ್ರಿ, ದಕ್ಷಿಣ ಗಂಗೋತ್ರಿ, ಇನ್ನೊಂದು ಪೃಥ್ವಿ ಏನೋ ಇರ್ಬೇಕಂತ. ಐ ಡೋಂಟ್, ಇವೆರಡು ಕನ್ಫರ್ಮ್, ಮೈತ್ರಿ ಆಮೇಲೆ ದಕ್ಷಿಣ ಇದೆಲ್ಲ ಸ್ಟೇಷನ್ಸ್ ಏನಿರುತ್ತೆ ಸರ್ ಈ ಸ್ಟೇಷನ್? ಇಲ್ಲೇಂದ್ರೆ ರಿಸರ್ಚ್ ಸ್ಟೇಷನ್. ಅಂಟಾರ್ಟಿಕಾ ಈಸ್ ನಾಟ್ ಬಿಲಾಂಗ್ಸ್ ಟು ಎನಿಬಡಿ, ಇಟ್ಸ್ ನಾಟ್ ಎ ಕಂಟ್ರಿ, ಇಟ್ಸ್ ಎ ಕಾಂಟಿನೆಂಟ್. ಅಂಡ್ ಅಂಟಾರ್ಟಿಕಾ ಟ್ರೀಟಿ ಮಾಡ್ಕೊಂಡಿದ್ದೀವಿ UN ಅಲ್ಲಿ, ಆಲ್ ವರ್ಲ್ಡ್ ನೋಡಪ್ಪ ಯಾರಲ್ಲಿ ತೊಂದರೆ ಮಾಡಬಾರ್ದು, ಏನು ಮಾಡೋಕ್ಕೆ ಓನ್ಲಿ ರಿಸರ್ಚ್ ಯೂಸ್ ಮಾಡೋಕ್ಕೂ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಇರೋದು ತುಂಬ ಕಷ್ಟನೇ, ಯಾಕೆಂದರೆ ಎಕ್ಸ್ಟ್ರೀಮ್ ವೆದರ್, -170. ನೀವು ತೂಗಿದ್ರೆ ಅದು ಕೆಳಗಡೆ ಕೆಳಗಡೆ ಬೀಳುತ್ತೆ. ಹೌದಾ? ಕ್ರೇಜಿ. ವೆರಿ ವೆರಿ ಡಿಫಿಕಲ್ಟ್. ಆಯಿತಾ? ಅಲ್ಲಿ ಈ 3 ಜಾಗಕ್ಕೆ ಹೋಗಬೇಕು. ಅಥವಾ ನನಗೆ ಹೋಗೋಕ್ಕಾಗಲ್ಲ ಸರ್, ಇದಕ್ಕೆ ತುಂಬ ಕಷ್ಟ, ಓಷನೋಗ್ರಫಿ ರೂಲ್ಸು, ಒನ್ ವೇನೇ 66 ಡೇಸ್ ಆಗುತ್ತೆ. 33 ಡೇಸ್ ಹೋಗೋಕ್ಕೆ ಶಿಪ್ಪಲ್ಲೇ 33 ಡೇಸ್ ಆ ಥರ ಹೋಗಬೇಕು. ಇನ್ನೊಂದೇನು ಅಂತಂದರೆ ಸಿ ಮಿನಿಮಮ್ ಯು ಕ್ಯಾನ್ ಫ್ಲೈ ಅಪ್ ಟು ಸೌತ್ ಅಮೇರಿಕಾ. ಸೌತ್ ಅಮೇರಿಕಾವರೆಗೂ ಅಲ್ಲಿ ಬಂದುಬಿಟ್ಟು ಸೌತ್ ಅಮೇರಿಕಾಯಿಂದ ಅಂಟಾರ್ಟಿಕಾಗೆ ಶಾರ್ಟೆಸ್ಟ್ ಸಿ ಮಿನಿಮಮ್, ಸಮುದ್ರ ಕಮ್ಮಿ ಆ ರೀತಿ ಹೋಗ್ತಾರೆ. ಅಲ್ಲಿ ನಾನು ಎಸ್ಪಿರಾನ್ಸೋ ಸ್ಟೇಷನ್ ಅಂತ ಹೋಗಿದ್ದೆ. ಇಟ್ಸ್ ಅರ್ಜೆಂಟೈನ್ ಸ್ಟೇಷನ್. ಸೊ ಅಲ್ಲಿ ಏನಂತಂದರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೇನೆ ಮೇಡಮ್. ಇವಾಗ ಫ್ಯೂಯಲ್ ಎಫಿಷಿಯನ್ಸಿ ಅಂತ ಕರಿತೀವಿ, ಅಥವಾ ಫುಡ್ ಕನ್ವರ್ಷನ್ ಎಫಿಷಿಯನ್ಸಿ ಅಂತ ಕರಿತೀವಿ. ಅಂದರೆ ನೀವು ಒಂದು ದೋಸೆ ತಿಂತೀರ, ಒಂದು ಸ್ವಲ್ಪ ನೀವು ದೋಸೆ ಅಥವಾ 2 ಇಡ್ಲಿ ಅಂತೀವಿ, ನಾವು ಕ್ಯಾಲರೀಸಲ್ಲಿ ಹೇಳ್ತೀವಿ. ಓಕೆ, ಇಷ್ಟು ಕ್ವಾಂಟ್ ಆಫ್ ಎನರ್ಜಿ, 400 ಕ್ಯಾಲರೀಸ್, 500 ಎಕ್ಸಾಕ್ಟ್ಲಿ, ಬಿರಿಯಾನಿ 500 ಕ್ಯಾಲರೀಸ್. ಓಕೆ, ಸಮಥಿಂಗ್ ಲೆಟ್ ಯು ಟೆಲ್. ಸೊ ಅದು ತೊಗೊಂಡ್ರೆ ನೀವು 4 ಅವರ್ಸ್ ನಿಮ್ಗೆ ಹಶ್ವಾಗಲ್ಲ. 4 ಅವರ್ಸ್ ಏನೋ ಕೆಲಸ ಮಾಡಿದೆ ಅಂದರೆ ಏನಾಯಿತು, ಇಷ್ಟು ತೊಗೊಂಡ್ರೆ ಒಂದು ಮನುಷ್ಯ ಎಷ್ಟು ಕೆಲಸ. ಒಂದು ಆಲ್ಬರ್ಟ್ರೋಸ್ ಅಂತ ಒಂದು ಬರ್ಡ್ ಇದೆ, ತುಂಬ ದೊಡ್ಡದು. ಅದನ್ನು ನಾವು ಸ್ಟಡಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇಷ್ಟೇ ಊಟ ಮಾಡಿದ್ರೆ ಕಿಲೋಮೀಟ್ರ್ ಗಟ್ಟಲೆ ಹಾರ್ತಾ ಇರೋದು. ಎಲ್ಲಿದೆ ಎನರ್ಜಿ? ವೇರ್ದು ಎನರ್ಜಿ? ಒಂದು ಬರ್ಡು ಒಂದು ಕಂಟಿನ್ಯೂಸ್ ಆಗಿ ಬರ್ತಾಯಿದ್ರೆ ಅದು ತಿಂದರೆ ಊಟನ 400 ಕ್ಯಾಲರಿ ಇಲ್ಲ, ಸಮ್ 60. ದಟ್ ಈಸ್ ಕಾಲ್ಡ್ ಕನ್ವರ್ಷನ್ ಎಫಿಷಿಯನ್ಸಿ ಅಂತ. ಅಂದರೆ ಇವಾಗ ಒಂದು ಹೇಳ್ತೀವಲ್ಲ, ಎಕ್ಸಾಂಪಲ್ ಕಿಲೋಮೀಟ್ರ್ ಎಷ್ಟು ಕೊಡ್ತೀರಾ ಅಂತ ಕೇಳ್ತೀವಲ್ಲ, ಮೈಲೇಜ್ ಅದೇ ಹೇಳ್ತೀವಲ್ಲ. ನೋಡಪ್ಪ ಈ ಗಾಡಿ ನೋಡಪ್ಪ 21 1 ಲೀಟ್ರು, ಬಟ್ 21, 1 ಲೀಟ್ರ್ 10 ಲೀಟ್ರ್. ಸೊ ಲೈಕ್ ದ್ಯಾಟ್ ದಿಸ್ ಕನ್ವರ್ಷನ್ ಎಫಿಷಿಯನ್ಸಿ ಕರಿತೆ. ಇದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇತ್ತು. ಸೊ ಐ ವೆಂಟ್ ದೇರ್ ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಐ ರಿಯಲಿ ಎಂಜಾಯ್ಡ್. ಸೊ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದು ಯು ವೆಂಟ್ ಟು ಸ್ಟಡಿ. ಐ ನಾಟ್ ಮೇಡ್ ಎನಿ ಬಿಗ್ ಸ್ಟಡಿ ಆನ್ ದಟ್ ವಾಸ್ ಮೈ ಕ್ಯೂರಿಯಾಸಿಟಿ. ದೆನ್ ಐ ವೆಂಟ್ ದೇರ್ ಆ್ಯಂಡ್ ಗಾನ್ ಟು ಅಂಟಾರ್ಟಿಕಾ ಎಸ್ಪಿರಾನ್ಸೋ ಸ್ಟೇಷನ್ಗೆ ಹೋಗಿ ಇದ್ರ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ತೊಗೊಂಡು. ಎಷ್ಟು ದಿವಸ ಇದ್ರಿ ಅಲ್ಲಿ? ಟೋಟಲ್ 21 ಡೇಸ್. ಟೋಟಲ್ ಪ್ರೋಗ್ರಾಮ್ ಹೋಗೋದು ಬರೋದಿಲ್ಲ. ಅಲ್ಲಿಂದ ತುಂಬ ಕಮ್ಮಿ ಇದೆ. ಅಷ್ಟೇ ಅಲ್ಲ, ಅಂಟಾರ್ಟಿಕ್ ಬೇರೆ ಬೇರೆ ಸ್ಟೇಷನ್ ಇದೆ. ಅಲ್ಲಿ ಐಸ್ಬರ್ಗ್ಸು, ಹೇಗೆ ಇಷ್ಟು ಐಸ್ಬರ್ಗ್ ಸಾಧ್ಯ, ಅಂದರೆ ಇಷ್ಟು ತೇಲಕ್ಕೆ ಹಿಂಗೆ ಸಾಧ್ಯ, ಹೌ ದ ಡೆನ್ಸಿಟಿ ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ಇದರಲ್ಲಿ ಸ್ಟಡಿ ಮಾಡಿದ್ದೀವಿ. ಹೆಂಗೆ ತೇಲುತ್ತೆ 77 ಕಿಲೋಮೀಟ್ರ್ ಒಂದು ಪೀಸ್ ಅಂದರೆ ಏನು ಮೇಡಮ್? ಆ್ಯಕ್ಚುಲಿ ಒಂದು ತೇಲ್ತಾ ಇರುತ್ತೆ. ಅದು ಹೇಗಾಗತ್ತೆ? ಅಲ್ಲಿ ಅರೋರಾ ಬೋರಿಯಾಲಿಸ್ ಅಂತ ಕರಿತೀವಿ, ಅಂದರೆ ನಾರ್ದರ್ನ್ ಲೈಟ್ಸ್ ಅಂತ ಕರಿತೀವಿ ನಾರ್ತಲ್ಲಿ. ಇದೆಲ್ಲ ಅರೋರಾ. ಅದು ನೀವು ಆಕಾಶ ನೋಡಿದ್ರೆ ಈ ಥರ ಗ್ರೀನ್ ಚಾಟ್ರಿಂಗ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಒಂದು ಹೈ ವೋಲ್ಟೇಜ್ ಚರ್ರಂತ ಆಗ ನೋಡಿರುತ್ತೆ, ಯಾವುದೋ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ಆ ಥರದ್ದು ಏನಾಗುತ್ತೆ ಅಂದರೆ ಒಂದು ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಈ ಸೋಲಾರ್ ಸನ್ನಿಂದ ರೇಡಿಯೇಷನ್ ಆಗ್ತಾ ಇರುತ್ತೆ. ಈ ರೇಡಿಯೇಷನ್ ಬಂದು ಅದು ಈ ಭೂಮಿಗೆ ಹೊಡಿದಿರಲಿ ಅಂತ ಭೂಮಿನ ಕಾಪಾಡುತ್ತೆ. ಅದು ಅದಕ್ಕೆ ಚಾರಿಂಗ್ ಅದ ಗ್ರೀನಿಶ್ ನಿಮ್ಮ ನಿಯಾನ್ ಲೈಟ್ಸ್ ಬರುತ್ತೆ, ಆ ಥರ ಆಗ್ತಾ ಇರುತ್ತೆ. ಅದನ್ನು ನೋಡಬೇಕು, ಅದನ್ನ ಅಬ್ಸರ್ವ್ ಮಾಡಬೇಕು. ಇದೆಲ್ಲ ನಾವು ಬರೀ ಬುಕ್ಕಲ್ಲಿ ಓದಿರ್ತೀವಿ. ಇದು ನನ್ನ ಕ್ಯೂರಿಯಾಸಿಟಿ ಟೇಕನ್ ವಿತ್ ದಟ್ ಪ್ಲೇಸ್. ಅದೇ ಜ್ಞಾನ ಹೆಚ್ಚಿಸ್ಕೋಬೇಕು, ಅದನ್ನು ಅನುಭವಿಸ್ಬೇಕು ಮೇಡಮ್. ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟೇ ಜಾಮೂನು ತಿನ್ನೋವರೆಗೂ ನಿಮ್ಮ ಜಾಮೂನು ಗೊತ್ತಾಗಲ್ಲ. ಈ ಥರ ಒಂದು ಮೀ ಟು ಗೋ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್. ಈ ಮಧ್ಯ ABC ಐಲ್ಯಾಂಡ್, ಔರುಬಾ, ಬೊನೇರ್ ಆ್ಯಂಡ್ ಕುರಾಕು, ಕ್ಯೂರಸೋ ಅಂತಾರೆ. ಕ್ಯೂರಸೋ ಅದು ಆ್ಯಕ್ಚುಲಿ ಇಟ್ಸ್ ಬೇಸಿಕಲಿ ಆಂಟಲೈಟ್ಸ್ ಅಂತ ನಾರ್ದರ್ನ್, ಅದೇ ಹಾಲೆಂಡ್ ಅಂತೀವಲ್ಲ ಅವ್ರದ್ದು ಜಾಗಗಳು. ಅದಕ್ಕೆ ಬೊನೈರೆ ಅಂತ ಕರೀತಾರೆ, ಬೇರೆ ಥರ ಸ್ಪೆಲ್ಲಿಂಗ್ ಇರುತ್ತೆ. ಕ್ಯೂರಾಸೋ ಅಂತಾರೆ, ನಾವು ಕ್ಯಾರಕೋ ಅಂತ ಹೋಗ್ತೀವಿ. ಆಮೇಲೆ ಅರೂಬಾ ಅಂತ ಕರೀತಾರೆ. ಇದರಲ್ಲಿ ಸ್ಮಾಲ್ ಐಲ್ಯಾಂಡ್, ಇಟ್ಸ್ ಕೆರಿಬಿಯನ್ ಐಲ್ಯಾಂಡ್ಸ್ ಅಂತ ಹೇಳ್ತಾರೆ. ಆಲ್ ಕಮ್ಸ್ ಕೆರಿಬಿಯನ್. ಲೈಕ್ ನೀವು IPL ನೋಡ್ತಿರಲ್ಲ, ಅವರೆಲ್ಲ ಇಲ್ಲಿಂದ ಬಂದಿರೋದು. ನಿಮ್ಮ ಎಲ್ಲ ಅಲ್ಲಿ ಹಿಂದಿ ಮಾತಾಡ್ಬೋದು ನೀವು. ಎಕ್ಸಾಕ್ಟ್ಲಿ. ಗಯಾನ, ಫ್ರೆಂಚ್ ಗಯಾನ, ಡಚ್ ಗಯಾನ, ಬ್ರಿಟಿಷ್ ಗಯಾನ, 3 ಗಯಾನ ಇದೆ. ಗಯಾನಲ್ಲಿ ಯು ಕ್ಯಾನ್ ಸ್ಪೀಕ್ ಹಿಂದಿ. ದೇವಸ್ಥಾನ ಇದೆ,
ನಾನು ಪುಟ್ಟ ವಿಡಿಯೋ ಯಾಕೆ ಅಂದರೆ ಬ್ರಿಟಿಷ್ ಅವರೆಲ್ಲ ತೊಗೊಂಡಾಗ ಇಲ್ಲಿಂದ ತೊಗೊಂಡು ಜನರನ್ನ ಅಲ್ಲಿ ಹಾಕೋರು ಕೆಲಸಕ್ಕೆ. ಆಮೇಲೆ ಈ ಸುರಿನಾಮ್ ಅಂತ ಇವಾಗ ಹೆಸರು ಚೇಂಜ್ ಮಾಡಿದ್ದಾರೆ, ಡಚ್ ಗ್ಯಾನ, ಇಲ್ಲಿಂದ ತೊಗೊಂಡು ಹಾಕೋರು ಕೆಲಸಕ್ಕೆ. ಅಲ್ಲಿ ನಮ್ಮ ಸೆಕೆಂಡ್ ಜನರೇಷನ್ ಥರ್ಡ್ ಜನರೇಷನ್ ಅಲ್ಲೇ ಇದ್ದಾರೆ. ನೀವು ಮರಿಷಿಯಸಲ್ಲಿ ಹಿಂದಿಲೇ ಮಾತಾಡ್ಬೋದು, ಯು ಕ್ಯಾನ್ ಸ್ಪೀಕ್ ಹಿಂದಿ. ಯು ಹ್ಯಾವ್ ಲಾಟ್ ಆಫ್ ಇಂಡಿಯನ್ಸ್ ದೇರ್. ಇಂಡಿಯನ್ಸ್ ಎವ್ರಿವೇರ್ ಇಸ್ ದೇರ್ ನಾವು ಆಲ್ಮೋಸ್ಟ್ ಆ ಥರ ಆಗ್ತಾ ಇದೆ. ಈ ಸ್ಟೇಷನ್ಸ್ ಅಂತ ಮಾತಕ್ಕೆ ಬಂತಲ್ಲ, ಹಾಗಾಗಿ ಕ್ಯೂರಿಯಾಸಿಟಿ, ಈ ಬೇರೆ ಬೇರೆ ಪ್ರಪಂಚದ ಭಾಗಗಳಲ್ಲಿ ಇಷ್ಟೋ ಸ್ಟೇಷನ್ಸಲ್ಲಿ ಏನು ನಡೆಯುತ್ತಲ್ಲಿ, ವಾಟ್ ಇಸ್ ದ ಫಂಕ್ಷನ್? ಇವಾಗ ಏನಾಯ್ತು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇವೆಲ್ಲ ನಡೀತಿಲ್ಲ. ಸಿ ಆ್ಯಕ್ಚುಲಿ ಯು ಆಲ್ ಹ್ಯಾವ್ ಟು ಬಿ ವೆರಿ ವೆರಿ ಗ್ರೇಟ್ಫುಲ್ ಟು ಇಸ್ರೋ. ಬಿಕಾಸ್ ನೀವೊಂದು ಟಿ ವಿ ಆಗಲಿ ಅಥವಾ ರೇಡಿಯೋ ಆಗಲಿ ಎಲ್ಲ ಇಟ್ ಪಾಸ್ ಟು ದಿ ಸ್ಯಾಟಲೈಟ್. ಓಕೆ, ಈ ಸ್ಯಾಟಲೈಟ್ನ ಏನು ಮಾಡ್ತೀವಿ ಅಂದರೆ ಶ್ರೀಹರಿಕೋಟೆಯಿಂದ ಲಾಂಚ್ ಮಾಡ್ತೀವಿ. ಭೂಮಿಯಿಂದ ಆ್ಯಕ್ಚುಲಿ ಇದು ಲಾಂಚ್ ಮಾಡಿದ್ಮೇಲೆ ಇದು ಈ ಥರ ಸುತ್ತಿ ಹೋಗ್ಬಿಟ್ಟು ಇದು ಕೊನೆಗೆ ಹೋಗ್ಬಿಟ್ಟು ಒಂದು ಜಾಗ ಇರುತ್ತೆ. ಹೇಗೆ ನೀವು 60-40 ಸೈಟ್ ಬ್ಯಾಂಗ್ಳೂರಲ್ಲಿ ಈ ರಾಜನೇ ಇರಬೇಕು, ಅದೇ ಥರನೇ ಒಂದು ಸ್ಲಾಟ್ ಇರುತ್ತೆ. ಆ ಸ್ಲಾಟಲ್ಲೇ ಇರಬೇಕು. ಅದನ್ನ ತೊಗೊಂಡೋಗಿ ಅಲ್ಲಿ ಕುಡಿಸ್ಬಿಟ್ಟು ಅಲ್ಲಿಂದ ಇಟ್ ಸ್ಟಾರ್ಟ್ ಪಾಯಿಂಟಿಂಗ್ ಟುವರ್ಡ್ಸ್ ಇಂಡಿಯಾ. ಅವಾಗ ಏನಂತೆ, ಕ್ರಿಕೆಟ್ನ ನೀವೇನು ನಡೀತದೆ, ಕ್ರಿಕೆಟ್ ನಡೀತದೆ ಅಥವಾ ಈ ಪ್ರೋಗ್ರಾಮ್ ನಡೀತದೆ, ಇದನ್ನು ನೀವು ಟ್ರಾನ್ಸ್ಮಿಟ್ ಮಾಡ್ತೀರಾ. ಇಲ್ಲಿಂದ ಫಸ್ಟು ಮೈಕಿಂದ ಕನೆಕ್ಟ್ ಆಗುತ್ತೆ, ಇಲ್ಲಿಂದ ಹೋಗ್ಬಿಟ್ಟು ಒಂದು ಸ್ಟೇಷನ್ಗೆ ಹೋಗುತ್ತೆ, ಆ ಸ್ಟೇಷನಿಂದ ಅಪ್ಲಿಂಕ್ ಆಗುತ್ತೆ, OBV ಅಂತ. ಆ ಅಪ್ಲಿಂಕ್ ಹೋಗಿ ಸ್ಯಾಟಲೈಟ್ಗೆ ಹೋಗುತ್ತೆ 36,000 ಕಿಲೋಮೀಟ್ರು. ಅಲ್ಲಿಂದ ಮತ್ತೆ 36,000 ಕಿಲೋಮೀಟ್ರ್ ಕೆಳಗೆ ಕಳಿಸುತ್ತೆ. ನೀವು ಮಾಡ್ತಾ ಇರೋದು ಕ್ರಿಕೆಟ್ ಆಡ್ತದೆ ಬೆಂಗಳೂರಲ್ಲಿ, ಯಾರೋ ಮಡಿಕೇರಿಲೋ ಅಥವಾ ಯಾರೋ ಒಬ್ಬ ಸೌತ್ ಆಫ್ರಿಕಾ ಗೊತ್ತಾ ಅವನಿಗೆ ಹೋಗುತ್ತೆ ಸಿಗ್ನಲ್, ಅವನ ಆ್ಯಂಟರ್ ರಿಸೀವ್ ಮಾಡ್ತಾನೆ, ಅದ್ರ ಡಿಕೋಡ್ ಆಗುತ್ತೆ ಎಲ್ಲ ಲೆಸ್ ದೆನ್ 1 ಸೆಕೆಂಡ್. ಸೊ ಇದನ್ನು ಮಾಡಲಿಕ್ಕೆ ಈ ಸ್ಟೇಷನ್ ಏನು ಮಾಡ್ತೀವಿ, ಈ ಸ್ಟೇಷನ್ ಅಲ್ಲಿಗೆ ಹೋಗೋವರೆಗೂ ವಿ ನೀಡ್ ಆ ತಕ್ಷಣ ಹೊಟ್ಟೋಗಲ್ಲ. ಇಟ್ ಟೇಕ್ ಸಮ್ 5 to 7 days ಟು ಇದಕ್ಕೆ ಮಿಷನ್ ಆಪರೇಷನ್ಸ್ ಕರಿತೀವಿ ಟು ಪುಟ್ ಇಟ್ ದೇರ್. ಆವಾಗ ವಿ ನೀಡ್ ಸಪೋರ್ಟ್ ಫ್ರಮ್ ದಿ ಡಿಫ್ರೆಂಟ್ ಸ್ಟೇಷನ್ ಆಫ್ ದಿ ಆಲ್ ವರ್ಲ್ಡ್. ನಾವು ಅವ್ರು ಸಪೋರ್ಟ್ ಮಾಡ್ತೀವಿ, ಅವ್ರು ನಮಗೆ ಸಪೋರ್ಟ್ ಮಾಡ್ತೀವಿ. ಇದಕ್ಕೆ ITU ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನಿಂದ ಮೆಂಬರ್. ಅವ್ರು ಲಾಂಚ್ ಮಾಡೋವಾಗ ನಮ್ಮ ಸ್ಟೇಷನ್ ಸಪೋರ್ಟ್ ಮಾಡ್ತೀವಿ, ನಮ್ಮ ಲಾಂಚ್ ಮಾಡೋಕೆ ಅವ್ರು ಸಪೋರ್ಟ್ ಮಾಡ್ತೀವಿ. ಸೊ ದಟ್ ಟಿಲ್ ಇಟ್ ಗೋಸ್ ಟು ಇದು ಕಕ್ಷೆಗೆ ಸೇರೋವರೆಗೂ ಇದು ಮಾಡ್ತೀವಿ. ಇದನ್ನು ಮಿಷನ್ ಆಪರೇಷನ್ ಕರೀತೀವಿ. ಅದಕ್ಕೆ ಒಂದು ಸ್ಟೇಷನ್ ನಮ್ಮ ಹತ್ರ ಇಲ್ಲಿದೆ, ಇನ್ನೊಂದು ಬ್ರುನೈ ಅಂತ ಒಂದು ಜಾಗ ಇದೆ, ಅಲ್ಲೊಂದಿದೆ ಇಂಡೋನೇಷ್ಯಾ ಹತ್ರ. ಇನ್ನೂ ಕೆಳಗಡೆ ಬಾಲಿಯಿಂದ ಕೆಳಗಡೆ ಹೋಗಬೇಕು, ಡೆನ್ಪಾಸಿಂದ ಕೆಳಗಡೆ ಹೋಗಬೇಕು. ಅದೇ ರೀತಿ ಕೆಲವು ವಿ ಹೈರ್ ದಿ ಸ್ಟೇಷನ್ ಫ್ರಮ್ ಇಂಟೆಲ್ಸ್ಯಾಟ್, ಅಮೇರಿಕಾಲಿ ಇಸ್ಕೊತೀವಿ, ಕೆನಡಾ ನಾನು ಕೆನಡಾಗೆ ಹೋಗಿದ್ದೆ, ಕೆನಡಾಲಿದ್ದೆ ಸ್ಟೇಷನಲ್ಲಿ. ಈ ಥರ ಅಂಟಿಲ್ ವಿ ಮೇಕ್ ದಿಸ್ ಫುಲ್ ವಿ ಯೂಸ್ ದಿಸ್ ಒಂಥರ ರಿಲೇ ಇದ್ದಂಗೆ. ರಿಲೇನೇ ಮಧ್ಯದಲ್ಲಿ ತುಂಬಾ ಜನ ಅದನ್ನ ಪಾಸ್ ಆನ್ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲ ನೋಡ್ಕೊಂಡು ಮಗು ಥರ ನೋಡ್ಕೊಂಡು ಅಲ್ಲಿಗೆ ತೊಗೊಂಡೋಗಿ ಅಲ್ಲಿ ಒಂದೊಂದೇ ಡಿಪ್ಲಾಯ್ ಮಾಡ್ತೀವಿ. ಹೋಗೋ ಒಂದು ಬಾಕ್ಸ್ ಥರ ಇರುತ್ತೆ, ಫುಲ್ ಡಿಪ್ಲಾಯ್ಮೆಂಟ್ 6 story ಬಿಲ್ಡಿಂಗ್ ಥರ ಆಗುತ್ತೆ, ದೊಡ್ಡ ಆ್ಯಂಟನಾಸು, ದೊಡ್ಡ ಇದು ಸೋಲಾರ್ ಪ್ಯಾನಲ್ಸ್ ಆಗಿ ಈ ಸ್ಟಾರ್ಟ್ ವರ್ಕಿಂಗ್ ಫಾರ್ 14 years 13 years ಡಿಪೆಂಡಿಂಗ್ ಆನ್ ಲೈಫ್. ಅದು ನಿಮ್ಗೆ ಸರ್ವಿಸ್ ಕೊಡ್ತಾನೆ ಇರುತ್ತೆ. ಸೊ ಈ ಇಸ್ರೋ ಸ್ಟೇಷನ್ಸ್ ಎಲ್ಲ ಎಲ್ಲಿ ಸೆಟಪ್ ಅಂತ ಆಗತ್ತಲ್ಲ ಸರ್, ಈ ಪರ್ಮಿಷನ್ಸ್ ಯಾರು ಕೊಡ್ತಾರೆ? ಅದಕ್ಕೆ ITU ಅಂತ ITUನಾ, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂತ. ವಿ ಹ್ಯಾವ್ ಅವರ್ ಓನ್ ಒಂದು ಲೈಕ್ ಇದಕ್ಕೆಲ್ಲದಕ್ಕೂ ಲೈಕ್ UN ಇದ್ದಂಗೆ ಒಂದಿರುತ್ತೆ. ಸೊ ನಾವು ಅವ್ರಿಗೂ ನಾವು ಹೆಲ್ಪ್ ಮಾಡ್ತೀವಿ. ಸೊ ಇನ್ಫ್ಯಾಕ್ಟ್ ಹಾಸನಲ್ಲಿ ಒಂದು ಸ್ಟೇಷನ್ ಮಾಡಿ ನಾನೇ ಐ ಓನ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನ್ ಇನ್ ದಟ್. ಅಮೇರಿಕನ್ಗೆ ಹಾಸನ್ ಸ್ಟೇಷನ್ ಮಾಡ್ಕೊಂಡಿದೆ. ಅವರು ಒಂದು ಸ್ಯಾಟಲೈಟ್ ದೇ ವಾಂಟ್ ಟು ಪುಟ್ ಇನ್ ಅವರ್ ಇಂಡಿಯನ್ ಓಷನ್ ರೀಜನ್, ದೇ ವಾಂಟ್ ಟು ಹ್ಯಾವ್ ಕಂಟ್ರೋಲ್, ವಿ ಹ್ಯಾವ್ ಗಿವನ್ ಪ್ಲೇಸ್ ಸ್ಟೇಷನ್ ಎಲ್ಲ ಮಾಡ್ಕೊಟ್ಟಿದ್ವಿ. ಸೊ ಹೀಗೆ ಕೊಲಾಬರೇಟಿವ್ ಆಗಿ ಮಾಡಬೇಕು. ಆಲ್ ರೈಟ್. ಸೊ ನಾವು ಕಮಿಂಗ್ ಬ್ಯಾಕ್ ಟು ನಿಮ್ಮ ಟ್ರಾವೆಲ್ ಸ್ಟೋರೀಸ್ ಫಸ್ಟು, ಇದಾದಮೇಲೆ ವೆಲ್ಕಮ್ ಟು ಇಸ್ರೋ, ನಿಮ್ಮ ಎಲ್ಲ ಲರ್ನಿಂಗ್ಸು, ಜರ್ನಿ. Wake up to fresh ideas. Repose. So firstly tell me, ಏನಿದು ವಾಲ್ಕ್ಯಾನೋ ಟ್ರ್ಯಾಕಿಂಗ್ ಅಂದರೆ? ನನಗೆ ಒಂದು ಕ್ಯೂರಿಯಾಸಿಟಿ, ನಾನು ನಿಮ್ಗೆ ಹೇಳಿದೆ ಗೊತ್ತಾಯ್ತು ಬಿಗಿನಿಂಗಲ್ಲೇ, ನನ್ನಲ್ಲಿ ನನ್ನ ಬ್ಲಡ್ಡೆಲ್ಲ DNA ಇದೆ ಈ ಕ್ಯೂರಿಯಸ್. ಅದಕ್ಕೆ ತುಂಬ ಇಷ್ಟ ಆಯ್ತು ಈ ವರ್ಡ್. ತಿಳ್ಕೋಬೇಕು ಏನಕ್ಕಾಗತ್ತೆ ಅಂತ ಒಂದು ಆಸೆ. ಇವಾಗ ನಮಗೆ ಫಾರ್ ಎಕ್ಸಾಂಪಲ್ ವಾಲ್ಕ್ಯಾನೋ ಬಗ್ಗೆ, ಜ್ವಾಲಾಮುಖಿ ಆಗತ್ತೆ ಅಂತ ಎಲ್ಲ ಓದಿದ್ದೀವಿ, ಎಲ್ಲ ಗೊತ್ತು, ಸಿನಿಮಾ ನೋಡಿ. ಬಟ್ ರಿಯಲಿ ಹೇಗಿರೋದಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲಿ. ಸೊ ಹಂಗಂದ್ಬಿಟ್ಟು ಮಾಡೋಣ. ಇಂಡಿಯಾಲಿ ಇಲ್ವೇ ಅಲ್ಲ, ಎಲ್ಲಿ ಮಾಡೋದು? ಇಂಡಿಯಾಲಿ ಒಂದೇ ಒಂದು ಜಾಗದಲ್ಲಿದೆ, ಅದನ್ನ ನೋಡಿದ್ದೀನಿ. ಯಾವುದು? ಅದು ಅಂಡಮಾನ್ ಐಲ್ಯಾಂಡ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ರಾತ್ರಿ ಹೋಗ್ಬೇಕು ನೀವು. ಬೇರನ್ ಐಲ್ಯಾಂಡ್ ಅಂತ ಜಾಗ ಇದೆ, ಚಿಕ್ಕದು ಬೇರನ್ ಐಲ್ಯಾಂಡ್. ನನಗೆ ಆ್ಯಕ್ಚುಲಿ ಈ ಥರ ನೋಡ್ಬೇಕು, ಹೆಂಗೆ ನೋಡೋಕ್ಕೆ ಸಾಧ್ಯ? ಇಲ್ವೇ ಇಲ್ವಲ್ಲ. ಆಮೇಲೆ ಆ್ಯಕ್ಟಿವ್ ನೋಡಬೇಕು. ಕೆಲವು ಏನಂದರೆ ಡಾರ್ಮೆಂಟ್ ಅಂತ ಆರೋಗಿರುತ್ತೆ, ಭೂಮಿ ಯಾರನ್ನು ಅದಷ್ಟು ಸಂತೋಷ ರಾತ್ರಿ ಹೊತ್ತು ನೋಡೋಕೆ ಕಾಣುತ್ತೆ, ಬಟ್ ನೀವು ಎಗುರು ಥರದ್ದು ನೋಡಬೇಕು. ಅದು ನನಗೆ ಕ್ಯೂರಿಯಾಸಿಟಿ, ತಿಳ್ಕೊಬೇಕು ಅಂತ. ಸೊ ಗೀಸರ್ಸ್ ಅಂದರೆ ಬೇರೆ, ಅದು ತುಂಬ ಇಂಟ್ರೆಸ್ಟಿಂಗ್. ಆ್ಯಂಡ್ ಜ್ವಾಲಾಮುಖಿಯಲ್ಲಿ ಭೂಮಿಯಲ್ಲಿ ಆಗುವಂಥ ಟೆಕ್ಟಾನಿಕ್ ಆ್ಯಕ್ಟಿವಿಟೀಸ್ ಆಗಿ ನೀವು ಒಂಚೂರು ಕೆಳಗಡೆ ಹೋಗ್ಬಿಟ್ರೆ 56 ಕಿಲೋಮೀಟರ್ ಕೆಳಗಡೆ ತೊಕ ಕುದಿತಾ ಇರುತ್ತೆ ಮೋಲ್ಟನ್. 56 ಕಿಲೋಮೀಟರ್ ಕ್ರಸ್ಟ್ ಆದಮೇಲೆ 56ರಿಂದ 70 ಕಿಲೋಮೀಟರ್ ಕೆಳಗಡೆ ಹೋಗ್ಬಿಟ್ರೆ ಕ್ರಸ್ಟ್ ಒಳಗಡೆ ಹೇಗಿದೆ ನೀವು ಹೆದರ್ಕೊಂಡ್ಬಿಡ್ತೀರ. ಅದೇ ಸಮುದ್ರ ಒಳಗಡೆ ಹೋದರೆ ಬೇರೆ ಲೋಕ, ಭೂಮಿ ಮೇಲಿದ್ರೆ ಮೆಜೆಸ್ಟಿಕ್ ಬೇರೆ ಲೋಕ, ಭೂಮಿ ಒಳಗಡೆ ಹೋದರೆ ಬೇರೆ ಲೋಕ. ಅಂದರೆ ಇದಕ್ಕೆ ಐ ಆಮ್ ಕಾಲ್ಡ್ ಪ್ಲಾನೆಟ್ ಮ್ಯಾನ್.
ಸೊ ಅದನ್ನು ತಿಳ್ಕೊಬೇಕು ಆಯಿತಾ. ಹೇಗೆ ಅಂದರೆ ಎಷ್ಟು ಕ್ಲೋಸ್ ಇರ್ತೀವಿ, ರಾತ್ರಿ ಎಲ್ಲ ಇರ್ತೀವಿ ಅಲ್ಲಿ ನಿರ್ಗಂಗ ಆಗ್ತಿ ಕಾಂಗೋಲ್ ಹೋಗಿದ್ರೆ ಅದು ಲಾವಾ ಲೇಕ್ ಅಂದರೆ ಒಂದು ದೊಡ್ಡ ಬಾವಿ ಅಂದ್ಕೊಂಬಿಡಿ. ಯಾಕೆ 200 ಮೀಟರ್ಸ್ ಬಾವಿ ತಗ ಕುದಿಯೋದು. ಆ ಎಗರುತ್ತಲ್ಲ ಅದು 70 ಅಡಿ 80 ಅಡಿ. ಯಪ್ಪ, ಅದನ್ನು ರಾತ್ರಿ ವಿಡಿಯೋ ಮಾಡಿ ನೀವು ಎಷ್ಟು ದೂರ ಇರ್ತೀರಾ? ಸ್ವಲ್ಪ ದೂರ ಇರುತ್ತೆ, ಸೇಫ್ ಲಿಮಿಟ್ ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ. ಇನ್ ಕೇಸ್ ಏನಾದರೂ ಕೂಡ ನಮ್ಮನ್ನು ವಾಪಸ್ ತರುವಂಥ ಪ್ರೊಟೆಕ್ಷನ್ ಕರ್ಕೊಂಡೋಗಿರುತ್ತೆ. ಇಟ್ಸ್ ನಾಟ್ ಸಿಂಪ್ಲಿ ಬ್ಲೈಂಡಾಗಿ ಹೊಟ್ಟೋಗಲ್ಲ. ಸಿ ಇಸ್ ಆಲ್ ವೆಲ್. ವಾಟ್ ಇಸ್ ದ ಪ್ರೊಟೆಕ್ಷನ್ ಇದು? ಅದಕ್ಕೆ ಸಮ್ ಥರ್ಮಲ್ ಪ್ರೊಟೆಕ್ಟೆಡ್ ಕ್ಲೋತ್ ಕೊಟ್ಟಿರ್ತಾರೆ. ಆಮೇಲೆ ನಮಗೆ ಅಲ್ಲಿ ಇಳ್ಕೊಳ್ಳೋಕ್ಕೆ ಒಂದು ಶೆಡ್ ಥರ ಮಾಡಿರ್ತಾರೆ. ಇವನ್ ಬೇಸಿಕ್ ನೇಚರ್ ಕಾಲ್ಸ್ಗೆಲ್ಲ ಅದಕ್ಕೂ ಫೆಸಿಲಿಟಿ ಮಾಡಿರ್ತಾರೆ. ನಮ್ಮ ಜೊತೆ ಇಬ್ಬರು ಇರ್ತಾರೆ ಅಲ್ಲಿ. ಎಸ್ಪೆಷಲಿ ಕಾಂಗೋಲ್ಲಿ ಡೇಂಜರಸ್. ನನಗೆ ಸೆಕ್ಯೂರಿಟಿ ಮುಂದ್ಗಡೆ ಒಬ್ಬ ಗನ್ ಪೊಲೀಸ್, ಹಿಂದ್ಗಡೆ ಒಬ್ಬ ಗನ್ ಪೊಲೀಸ್. ನಾವು ಹೋಗೋರ್ಗು ನಮ್ಮ ಜೊತೆನೇ ಇರ್ತಾರೆ, ಕರ್ಕೊಂಬರೋರ್ಗು ನಮ್ಮ ಜೊತೆ ಇರ್ತಾರೆ. ನಮ್ಮ ಬ್ಯಾಗ್ ಇಟ್ಕೊತಾರೆ, ನಮ್ಮ ಕ್ಯಾಮ್ರಾ ಇಟ್ಕೊತಾರೆ, ನಾವೇನು ಬರ್ಕೋಬೇಕು, ನಮ್ಮ ಡೇಟಾ ಎಲ್ಲ ಆ ಥರ ಇಟ್ ವಿಲ್ ಸಪೋರ್ಟ್ ಹೋಗೋದು. ಅಲ್ಲಿ ಏನಕ್ಕೆ ಆಗ್ತಿದೆ, ಅಲ್ಲೇ ಯಾಕೆ ಆಗ್ತಿದೆ, ಯಾಕೆ ಇಲ್ಲಿಲ್ಲ, ಯಾಕೆ ಇವಾಗ ಫಾರ್ ಎಕ್ಸಾಂಪಲ್ ಗೊಟೆಮಾಲ, ನಿಕರಾಗುವ ಅಲ್ಲಿ 1700 ಕಿಲೋಮೀಟ್ರಲ್ಲಿ 18-19 ಇದೆ. ನಮ್ಮ ಇಲ್ಲಿ 2500 ಕಿಲೋಮೀಟ್ರ್ ಒಂದು ಇಲ್ವಲ್ಲ, ಯಾಕಿಲ್ಲ? ವೈ ಇಟ್ಸ್ ನಾಟ್ ದೇರ್? ದಟ್ ವೈ, ದಟ್ ವಾಟ್, ದಟ್ ವೆನ್, ವಾಟ್ ದೀಸ್ ಥಿಂಗ್ಸ್ ವಿಲ್ ಮೇಕ್ ಮೀ ಟುಗೆದರ್. ಅಲ್ಲೇನಾಗುತ್ತೆ ಆ್ಯಕ್ಚುಲಿ ಇಟ್ಸ್ ಕಾಲ್ಡ್ ಇಸ್ತಮಸ್ ಅಂತ ಕರೀತಾರೆ. ಇಸ್ತಮಸ್ ಅಂದರೆ ಇಟ್ ಡಿವೈಡ್ಸ್ 2 ಬಿಗ್ ಲ್ಯಾಂಡ್ ಮಾಸ್, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಸಪ್ರೇಟ್ ಮಾಡಿ ಒಂದೇ ಒಂದು ಜಾಯಿನ್ ಆಗುತ್ತೆ. ಆಯಿತಾ? ನಾರ್ತ್ ಅಮೇರಿಕಾ ಕೆನಡಾ ಒಂದು ದೊಡ್ಡ ಕೆನಡಾ, ಒಂದು ಕಾಂಟಿನೆಂಟು. ಸೌತ್ ಅಮೇರಿಕಾ ಅದಕ್ಕೆ ಜಾಯ್ನಿಂಗ್ ಇದೆ. ಪನಾಮ ಅಂತ ಹಿಡಿದು ಗೊಟೆಮಾಲವರೆಗೂ ಅದೇ ಫುಲ್ಲು ಒಂದು ಜಾಗ ಇದೆ. ಒಂದು ಜಾಗದಲ್ಲಿ ಹೇಗಿದೆ ಅಂತಂದರೆ ಬರೀ 70 ಕಿಲೋಮೀಟರ್ ಸನ್ಸೆಟ್ಟು ಸನ್ರೈಸ್ ಒಟ್ಟಿಗೆ ನೋಡ್ಬೋದು. ಸೊ ಐ ಥಿಂಕ್ ಇದೇ ಥರ ವಾಟ್ ನೆಕ್ಸ್ಟ್ ಅನ್ನೋದು ನಿಮ್ಮನ್ನು ಬೇರೆ ಬೇರೆ ಥರ ಕರ್ಕೊಂಡು ಹೋಗಿದೆ. ಫಾರ್ ಎಕ್ಸಾಂಪಲ್ ಆಸ್ ಅ ರೇಲ್ ಫ್ಯಾನರ್ ವಿಚ್ ಇಸ್ ಲೈಕ್ ಅಂದರೆ ರೇಲನ್ನು ರೈಲ್ ಫ್ಯಾನರ್ ಅಂದರೆ ಏನಂದರೆ ರೈಲ್ ಫ್ಯಾನ್ ಅಂದರೆ ನಾವು ನಾರ್ಮಲಿ ಹೋಗ್ತೀವಿ, ಇಲ್ಲಿಂದ ಬಾಂಬೆಗೆ ಹೋಗ್ತೀವಿ ಅಥವಾ ಇಲ್ಲ ಡೆಲ್ಲಿಗೆ ಹೋಗ್ತೀವಿ. ನಾನು ಹಂಗಲ್ಲ ಆ್ಯಕ್ಚುಲಿ. ಒಂದು ಟ್ರೈನ್ ಇಸ್ ದೇರ್, ಪ್ರಪಂಚದಲ್ಲೇ ಲಾಂಗೆಸ್ಟ್ ಟ್ರೈನ್, ದಟ್ಸ್ ಕಾಲ್ಡ್ ಟ್ರಾನ್ಸ್ ಸೈಬೀರಿಯನ್ ಟ್ರೈನ್ ಅಂತ. ಹೆಂಗೆ ಗೊತ್ತಾ? 9 ದಿನ ಟ್ರೈನಲ್ಲಿ ಇರ್ತೀವಿ ಮೇಡಮ್. ಟ್ರಾನ್ಸ್ ಸೈಬೀರಿಯನ್ ವರ್ಲ್ಡ್ಸ್ ಲಾಂಗೆಸ್ಟ್ ಟ್ರೈನ್. ಆಮೇಲೆ ಇನ್ನೊಂದು ಪೆರು ಟ್ರೈನ್, ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಟ್ರೈನ್. ಆ ಮಾಚು ಪಿಚ್ಚು ಮಧ್ಯದಲ್ಲಿ ಹೋಗ್ತಾನೆ. ಇದಕ್ಕೆಲ್ಲ ಹೆಂಗೆ ಗೊತ್ತಾ ಮೇಡಮ್? ಆ್ಯಕ್ಚುಲಿ ನಿಮಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ನಮ್ಮ ಹತ್ರ ಐ ಆಮ್ ನಾಟ್ ಗುಡ್ ಇನ್ ಇಂಗ್ಲೀಷ್ ಟು ಟೆಲ್ ವರ್ಡ್ಸ್ ಅಂತಲ್ಲ. ಆ ಥರ ಹೇಗಿರುತ್ತೆ ಬೆಟ್ಟಗಳು ಇವತ್ತಲ್ಲಿ ಅದು ಸೀನಿಕ್ ಬ್ಯೂಟಿ. ಇನ್ನೊಂದು ಟ್ರಾನ್ಸ್ ಅಲ್ಪೈನ್ ಅಂತ ಇದರಲ್ಲಿ ಹೋಗ್ತಾನೆ ನ್ಯೂಜಿಲೆಂಡಲ್ಲಿ. ಇದು ಬುಲೆಟ್ ಟ್ರೈನ್ ಅದು ಬೇರೆ ಎಕ್ಸ್ಪೀರಿಯನ್ಸ್. ಇದು ಒಂದು ಸ್ಟೇಟರು ಒಂದು ಮೋಟರ್ ಮಧ್ಯದಲ್ಲಿ ತಿರುಗಲು ಅದೇ ಥರ. ಇಲ್ಲಿ ಜಸ್ಟ್ ಗ್ಲೈಡಿಂಗ್ ಅಂದಟ್ ಲ್ಯಾಂಡ್ ಆದಲ್ಲಿ ಗೊತ್ತಾಗ ನಿಮಗೆ ಡಡ ಟಕ ಟಕ ಅಷ್ಟೇನು ಶಬ್ದ ಬರಲ್ಲ, ಸುಮ್ಮನೆ ಹೋಗ್ತದೆ. ಹಿಂಗೆ ನೋಡಿದೆ ಪಟ್ 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 ಅಷ್ಟು ಸ್ಪೀಡನ್ನ ಶಂಕನ್ ಸೀನ್ ಅಂತ ಕರೀತಾರೆ. ಅದನ್ನು ಮಗಳಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಯ್ತು. ಕಮಾಲ್ ಶೋ ಅಂತ. ಅದರಲ್ಲಿ 24 ಕಿಲೋಮೀಟ್ರು ಅಂಡರ್ ಸಿ ಹೋಗುತ್ತೆ. ನಾವೊಂದು ಚೂರು ಮಾಡಿದ್ರೆ ಲೀಕ್ ಆಗೋಯ್ತು ಮನೆ ಅಂತ ಹೇಳ್ತೀವಲ್ಲ, ಇಟ್ ಇಸ್ ಗೋಯಿಂಗ್ ಅಂಡರ್ ದ ಸಿ. ಅಂದರೆ ಹೇಗೆ ಮಾಡಿದ್ದಾರೆ ಮನುಷ್ಯನ ಒಂದು ಜ್ಞಾನ. ಇದೆಲ್ಲ ಏನಂದರೆ ನಾನು ಹೇಳೋದು ಮ್ಯಾನ್ ಮೇಡ್ ವಂಡರ್ಸ್, ಅಂದರೆ ಇಂಜಿನಿಯರಿಂಗ್ ಮಾರ್ವಲ್ಸ್ ಅಂತ ಕರಿತೀವಿ ಅದನ್ನ. ಈ ಥರದ್ದೆಲ್ಲ ತಿಳ್ಕೊಬೇಕು ಅಂತ ಆ ಥರ ಇದು ತೊಗೋಬೋದು. ಅಥವಾ ಟ್ರೈನ್ ಜರ್ನೀಸ್ ಸಿಕ್ಕಾಬಿಟ್ರೆ. ಆಮೇಲೆ ಕ್ರೂಸಸ್, ಟ್ರಾನ್ಸ್ ಆಲ್ಪೈನ್ ನ್ಯೂಜಿಲೆಂಡ್, ಹೌ ವಾಸ್ ದ್ಯಾಟ್ ಸರ್? ಅದು ಟ್ರಾನ್ಸ್ ಆಲ್ಪೈನ್ ಇಸ್ ಎ ಮೋಸ್ಟ್ ಸಿನಿಕ್ ಟ್ರೈನ್ ಇನ್ ದ ವರ್ಲ್ಡ್. ಓಕೆ. ಅದು ಪೆರು ರೈಲು, ಆಮೇಲೆ ಕೆನಡಾದಲ್ಲಿ ಕೆನಡಿಯನ್ ರಾಕೀಸ್ ಅಂತ. ಇವೆಲ್ಲ ಏನು ಗೊತ್ತಾ, ನೀವು ನಾವು ಸತ್ತೋಗ್ಬಿಟ್ಟು ಹೆವೆನ್ ನೋಡ್ತೀನಲ್ಲ, ಇಲ್ಲೇ ಬದುಕಿರೋಲ್ಲ ನೋಡೋದು. ಅದಕ್ಕೆ ಎಸ್ ಇಸ್ ಕಾಲ್ಡ್ ಮಸ್ಟ್ ಸಿ ಬಿಫೋರ್ ಯು ಡೈ. ಸಾಯಕ್ಕೆ ಮುಂಚೆ ಒಂದ್ಸತಿ ನೋಡ್ರಪ್ಪ ಅಂತ. ಆ ಥರ ಜಾಗಗಳಿವೆಲ್ಲ. ಸೊ ಇಷ್ಟೊತ್ತು ನಿಮ್ಮ ಟ್ರಾವೆಲ್ ಜರ್ನಿ ಇದು ಇನ್ನೂ ಬರೀ ವಾರ್ಮ್ ಅಪ್ ಅಷ್ಟೇ. ಈಗ ಇಷ್ಟೊತ್ತು ಟ್ರೇಲರ್ ನೋಡಿದ್ವಿ, ಈಗ ನಾವು ಸಿನಿಮಾ ನೋಡಬೇಕು. ಸೊ ಈ ಥರ ಇಸ್ರೋನಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ವಿಷನ್ನು ಮತ್ತು ಮುಂದೆ ಇಸ್ರೋ ಅಂತಂದ ತಕ್ಷಣ ಸ್ಟಾರ್ಟಿಂಗ್ ಪಾಯಿಂಟ್ ಅದಾದರೆ ಅದನ್ನು ಜನಗಳ ಬಾಯಲ್ಲಿ ಹತ್ತಿರಕ್ಕೆ ತೊಗೊಂಡೋಗಿರೋರು ಮಹಾ ಸಾಧಕರಿದ್ದಾರೆ. ಸೊ ಮೈ ಫಸ್ಟ್ ಪ್ರಶ್ನೆ ಟು ಯು ಇಸ್, ಅಂದರೆ ಇಸ್ರೋ ಅಲ್ಲಿ ಒಂದು ಕರಿಯರ್ ಆಗಿರಲಿ ಅಥವಾ ಒಂದು ಲೈಫನ್ನು ಕಟ್ಕೋಬೇಕು ಅಂತ ನಿಮ್ಗೆ ಆಸೆ ಹುಟ್ಟಿದ್ದು ಯಾಕೆ? ಅಷ್ಟೇ, ತುಂಬ ಇಂಟ್ರೆಸ್ಟಿಂಗ್. ಐ ವಾಂಟ್ ಬಿ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಐ ಡೋಂಟ್ ವಾಂಟ್ ಆಫ್ಟರ್ ಅಚೀವಿಂಗ್ ಐ ಡೋಂಟ್ ವಾಂಟ್ ಟು ಬಿಲ್ಡ್ ಎ ಸ್ಟೋರಿ ಅಂತಾರೆ. ಏನು ಮಾಡಿ ಕೆಲವರು ಏನೋ ಅಚೀವ್ ಮಾಡ್ಬಿಟ್ಟು ದೆನ್ ದೇ ಕ್ರಿಯೇಟ್ ಎ ಸ್ಟೋರಿ ಟು ಫಿಟ್ ದಟ್. ಐ ಆಮ್ ವೆರಿ ಓಪನ್, ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ನಮಗೆ ಜಾಬ್ಗೋಸ್ಕರ ಹೋಗಿದ್ವಿ ಮೇಡಮ್. ನಮ್ಗೆ ಜಾಬ್ ಬೇಕಾಗಿತ್ತು ಆ ಟೈಮಲ್ಲಿ. ಜಾಬ್ 45 ಇಯರ್ಸ್ ಬ್ಯಾಕ್. ಊಟ ಇಂಪಾರ್ಟೆಂಟ್, ಎಲ್ಲ ನಾವಪ್ಪ ಊಟ ಬೇಕಪ್ಪ ಆ ಲೆವೆಲ್ ಹೋದ್ವಿ. ಆದರೆ ಭಗವಂತನ ದಯೆ ನನಗೆ ಐ ಗಾಟ್ ಆಪರ್ಚುನಿಟಿ ಟು ಫಸ್ಟ್ ಅಪ್ಲಿಕೇಶನ್, ಫಸ್ಟ್ ಅಪಾಯಿಂಟ್ಮೆಂಟ್ ಆ್ಯಂಡ್ ರಿಟೈರ್ಡ್. ಐ ಹ್ಯಾವ್ ನಾಟ್ ಅಪ್ಲೈಡ್ ಎನಿವೇರ್. ನೌ ಐ ಗೆಟ್ ಎ ಜಾಬ್. ಐ ಡೋಂಟ್ ವಾಂಟ್. ಅಷ್ಟಿಷ್ಟ ನನಗೆ ಇಸ್ರೋ ಅಂದರೆ. ಒಂದೇ ಅಪ್ಲಿಕೇಶನ್ ನನ್ನ ಲೈಫಲ್ಲಿ ಆಗಿರೋದು.
ಒಂದು ಅಂಡ್ ನನ್ನ ವೈಫ್ ಅಷ್ಟೇ ಫಸ್ಟ್ ಐ ಲೈಕ್ ಐ ಮ್ಯಾರಿಡ್ ಆ್ಯಂಡ್ ದೆನ್ ವಿ ಆರ್ ಟುಗೆದರ್ ಆಲ್ಮೋಸ್ಟ್ 40 years ವಿ ಆರ್ ಮ್ಯಾರಿಡ್ ನನ್ನ ವೈಫ್. ಸೊ ಮ್ಯಾನ್ ಆಫ್ ಮೆನಿ ಫಸ್ಟ್ಗಳು ನಿಮ್ಮ ಟ್ರಾವೆಲ್ ಆಗಿರಲಿ ಇದೆಲ್ಲ ಕರಿಯರ್ ಆಗಿರಲಿ. ಸೊ ಆವಾಗ ನೀವು ಹೇಳ್ದಂಗೆ ಬಿಗಿನಿಂಗಲ್ಲಿ ತುಂಬಾ ಕಷ್ಟ ಇತ್ತು, ನಮಗೇನು ಗೊತ್ತಿರಲಿಲ್ಲ ಆ್ಯಕ್ಚುಲಿ, ತುಂಬ ಕಷ್ಟಪಡ್ತಿದ್ವಿ, ಕಲ್ತ್ಕೊತಾ ಇದ್ವಿ. ಐ ಆಮ್ ದೇರ್ ಫ್ರಮ್ ದ ವೆರಿ ಫಸ್ಟ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಏರಿಯನ್ ಪ್ಯಾಸೆಂಜರ್ ಪೇಲೋಡ್ ಎಕ್ಸ್ಪೆರಿಮೆಂಟ್ ಅವಾಗಿಂದ ಇದ್ದು ರಿಟೈರ್ಮೆಂಟ್ ಆಗೋವರೆಗೂ ನಾನು ಇಸ್ರೋಲ್ಲೇ ಕೆಲಸ ಮಾಡಿ ಇದೆ. ಏನಂದರೆ ಆವಾಗ ತುಂಬ ಕಷ್ಟಪಟ್ಟು ಇಟ್ಸ್ ಲೈಕ್ ಎಷ್ಟೋ ಸಹ ಏನಕ್ಕೆ ಹೇಳ್ತೀನಿ ಅಂತಂದರೆ ಯಂಗ್ಸ್ಟರ್ಸ್ ಸಕ್ಸಸ್ ವಿಲ್ ನಾಟ್ ಕಮ್ ಒನ್ ಡೇ. ಇವಾಗ ಇವತ್ತು ಹಾಕ್ತೀನಿ ನಾಳೆ ಬಂದ್ಬಿಡೋದು ದುಡ್ಡು, ಇವತ್ತು ಹಾಕ್ತೀನಿ ನಾಳೆ ಸಕ್ಸಸ್, ಹಂಗಾಗಲ್ಲ. ವಿ ಆಲ್ಸೋ ಸ್ಟ್ರಗಲ್, ತುಂಬ ಕಷ್ಟಪಟ್ವಿ. ಈ ಸೈಂಟಿಸ್ಟ್ಗಳ ಸ್ಟ್ರಗಲ್ ಅಂದರೆ ಏನು? ಫಸ್ಟ್ಲಿ ನಿಮ್ಮ ಇನಿಷಿಯಲ್ ದಿನಗಳು ಹೆಂಗಿರ್ತಿತ್ತು ಇಸ್ರೋದಲ್ಲಿ? ಸ್ಟ್ರಗಲ್ ಅಂತ ಹೇಳ್ತಿದ್ದೀನಿ. ಸ್ಟ್ರಗಲನ್ನು ಕಮಿಟ್ಮೆಂಟ್ ಅಂತ ನಾವು ತೊಗೊತೀವಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಚಂದ್ರಯಾನ್ 2 ಫೇಲ್ ಆಗೋಯ್ತು. ಫೇಲ್ ಆದಾಗ ಮೋದಿ ಎಲ್ಲ ಬಂದಿದ್ದರು. ನಮ್ಮ ಶಿವನ್ ಸರ್ ಅವರು ಮಕ್ಕಳ ಥರ ಹತ್ಬಿಟ್ವಿ ಮೇಡಮ್ ನಾವು. ಆ್ಯಕ್ಚುಲಿ ಐ ವಾಸ್ ಗಿವಿಂಗ್ ಒನ್ ಇಂಟರ್ವ್ಯೂ ಇನ್ ಪಬ್ಲಿಕ್ ಟಿವಿ ಇದರಲ್ಲಿ. ಐ ವಾಸ್ ನಾಟ್ ಏಬಲ್ ಟು ಅಕ್ಸೆಪ್ಟ್. 10 ವರ್ಷ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡಿನಪ್ಪ, ಆಲ್ಮೋಸ್ಟ್ ರೀಚ್ಡೆ 2 kilometers ಏನೋ ಸ್ಮಾಲ್ ಮಿಸ್ಟೇಕ್ ಮಾಡಿಬಿಟ್ಟೆ ಬಿದ್ದೋಯ್ತಲ್ಲ ಅಂತ. ಅದೇ ಒಂದು ತಾಯಿನೇ ತಂದನೇ ಇದು ಅಮೇರಿಕಾದಿಂದ ಬಂದು ಮೆಟ್ಲು ಹತ್ತುವಾಗ ಮನೆ ಒಳಗೆ ಬಿದ್ದುಬಿಟ್ಟು ಫೇಲ್ ಆಗಿ ಆ ರೀತಿ ನಾವು ಕ್ಯಾಮ್ರಾ ಆಫ್ ಮಾಡಿ ನಾನು ಐ ವೆಂಟ್ ಟು ವಾಶ್ರೂಮ್ ಅಂಡ್ ಐ ಸ್ಟಾರ್ಟ್ ವೀಪಿಂಗ್ ಲೈಕ್ ಎ ಸ್ಮಾಲ್ ಚೈಲ್ಡ್ ಅಟ್ ದ ಏಜ್ ಆಫ್ 65 ಆವಾಗ 64. ಅಂದರೆ ಇವನ್ ಶಿವನ್ ಈಸ್ ದ ಫಸ್ಟ್ ಪರ್ಸನ್ ಆಫ್ ದ ಎಂಟೈರ್ ಇಸ್ರೋ. ನೋಡಲ್ಲ, ನೀವು ನೋಡಿರಬೇಕು ಮೋಸ್ಟ್ಲಿ ಟಿ ವಿಲಾಗೆ. ವಾಟ್ ಮೀನ್ಸ್ ವಿ ಗೆಟ್ ಅಟ್ಯಾಚ್ಮೆಂಟ್ ಟು ದಿಸ್ ಒನ್. ವೆನ್ ನೀವು ಮಾಡ್ತಾ ನಿಮಗೆ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ನೀವು ಕ್ಯಾಮ್ರಾಮನ್ ಕೇಳಿ ಅಯ್ಯೋ ನಾನು ಕ್ಯಾಮ್ರಾ ಕಾಪಾಡ್ತೀನಪ್ಪ ಅಂತಾನೆ. ಮಳೆ ಬಂದರೆ ಫಸ್ಟ್ ತನ್ನ ನೆನಿತಾನೆ ಇಟ್ಕೊತಾನೆ, ದಟ್ ಇಸ್ ಮೈ ಫುಡ್ ಇಟ್ಸ್. ಸೊ ಲೈಕ್ ಒಂದು ಮಕ್ಕಳು ಫಸ್ಟ್ ಬುಕ್ಸ್ ಇಟ್ಕೊಂಡ್ಬಿಡ್ತಾರೆ ತಾವು ನಿಂದ್ರು. ಸೊ ಈ ಥರ ನಮ್ಗೆ ಅಟ್ಯಾಚ್ಮೆಂಟ್ ಡೆವಲಪ್ ಆಗಿಬಿಡುತ್ತೆ. ಇದಕ್ಕಿಂತ ಮುಖ್ಯವಾಗಿ ಅಯ್ಯೋ ನಂಬ್ಕೊಂಡು ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕೊಟ್ಟಿದ್ದಾರೆ ಸರ್, ನಮ್ಮನ್ನು ನಂಬಿದ್ದು ನಾವು ಕಳಿಸ್ತೀವಿ, ನಾವು ಮಾಡಿದವ್ರೆ ಇಟ್ಸ್ ಎ ಕಮಿಟ್, ಆ ಒಂದು ಅಟ್ಯಾಚ್ಮೆಂಟ್. ಸೊ ಸ್ಟ್ರಗಲ್ ಬಿಕಮ್ಸ್ ಕಮಿಟ್ಮೆಂಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ಲಿ ಈ ಥರ ಹರ್ಡಲ್ಸ್ಗಳೆಲ್ಲ ಆದಾಗ ಹೆದರ್ಕೋಬಾರ್ದು. ನೀವು ಸೈಂಟಿಸ್ಟ್ಗಳು ನಿಮ್ಮ ಫ್ರೇಮ್ ಆಫ್ ಮೈಂಡ್ ಹೇಗಿರುತ್ತೆ? ಈಗ ಉದಾಹರಣೆಗೆ ನೀವೇ ಹೇಳ್ದಂಗೆ ಬೇರೆ ಬೇರೆ ಲೇಯರ್ ಆಫ್ ಪ್ರೆಷರ್ ಇರುತ್ತೆ. ಈಗ ಇಸ್ರೋ ಅಂದರೆ ಇಸ್ರೋ ಇದು ಹೋಲ್ ಇಂಡಿಯಾನ ರೆಪ್ರೆಸೆಂಟ್ ಮಾಡೋ ಒಂದು ಇದು. ಮತ್ತು ಎರಡನೇದು ಟ್ಯಾಕ್ಸ್ ಪೇಯರ್ಸ್ ಮನಿ, ಮೂರನೇದು ಒಂದು ಕಲೆಕ್ಟಿವ್ ಎಫರ್ಟು ಆ್ಯಂಡ್ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿರೋದು ಸೈನ್ಸು. ನೀವು ಮನುಷ್ಯ ಪ್ರಯತ್ನ ಎಷ್ಟೇ ಮಾಡಿದ್ರು ಆ ಕಡೆಯಿಂದ ಸೈನ್ಸ್ ದೇರ್ ಹ್ಯಾಸ್ ಟು ಬಿ ಸಮ್ ಪ್ರೂಫ್ ದಟ್ ಹ್ಯಾಸ್ ಟು ಡೆಲಿವರ್ ಇಟ್. ಸೊ ವೆನ್ ಈ ಥರದ್ದೆಲ್ಲ ತುಂಬ ಜನಗಳ ಕಾಂಟ್ರಿಬ್ಯೂಷನ್ ಇದ್ದಾಗ ಫ್ರೇಮ್ ಆಫ್ ಮೈಂಡು ಯಾವ ಥರ ಕಟ್ಕೋತೀರಿ? ಇಸ್ರೋಲ್ಲಿ ಆ್ಯಕ್ಚುಲಿ ಮೇಡಮ್ ಏನಾಗುತ್ತಂದರೆ ಹೀರೋಯಿಸಮ್ ಇರೋದೇ ಇಲ್ಲ, ಇಟ್ಸ್ ಎ ಟೀಮ್ ವರ್ಕ್. ಇವಾಗ ಒಂದು ಕ್ರಿಕೆಟ್ ತೊಗೊಂಡ್ರೆ ಒಬ್ಬ ಹೊಡೆದ್ರೆ ಅವ್ನು ಹೀರೋ ಆಗಿಬಿಡ್ತಾನೆ, ಅಥವಾ ಒಬ್ಬ ಬೋಲ್ ಮಾಡಿರ್ತಾನೆ. ಇಟ್ ಇಸ್ ನಾಟ್ ಎ ಒನ್ ಪರ್ಸನ್ ಕೆನಾಟ್ ಮೇಕ್ ಎ ರಾಕೆಟ್, ಒನ್ ಪರ್ಸನ್ ಕೆನಾಟ್ ಮೇಕ್ ಎ ಚಂದ್ರಯಾನ್. ಇಟ್ ಈಸ್ ಎ ಕಲೆಕ್ಟಿವ್. ಸೊ ಬಟ್ ವಿ ವರ್ಕ್ ಲೈಕ್ ಎ ಫ್ಯಾಮಿಲಿ. ಎಷ್ಟು ನಾವು ಇಸ್ರೋ ಅಂತ ಕಲ್ಚರ್ ಇದೆ, ವರ್ಕ್ ಕಲ್ಚರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕ್ಯಾನ್ ಯು ಎಕ್ಸ್ಪ್ಲೇನ್? ಹೇಗಿರುತ್ತೆ ಅಂದರೆ ಒಳ್ಳೆ ಫ್ಯಾಮಿಲಿ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಆ್ಯಕ್ಚುಲಿ. ಹೇಗಿರುತ್ತೆ ನಾವು ಅಂತಂದರೆ, ಕಲಾಂ ಸಾರು ನಮ್ಮ ಡೈರೆಕ್ಟ್ರಾಗಿ ನಾವು ಕೆಲಸ ಮಾಡ್ತಾ ಇರೋವಾಗ, ಪ್ರಾಜೆಕ್ಟ್ ಡೈರೆಕ್ಟ್ರಾಗ ಅವ್ರ ತಾಯಿ ಸತ್ತೋಗ್ತಾರೆ. ನಾವು ಸರ್ ನೀವು ಹೋಗಿ ನಾವು ನೋಡ್ಕೊಂಡು ಇಲ್ಲ ಇಟ್ಸ್ ಫಸ್ಟ್ ಲೆಟ್ ಅಸ್ ಫಿನಿಶ್ ದ ಜಾಬ್ ಆಫ್ಟರ್ವರ್ಡ್ ವಿಲ್ ಸಿ ಅಂತ. ಆ ಥರ ಒಂದು ಮಹಾನ್ ವ್ಯಕ್ತಿಗಳು. ಅಂದರೆ ನಾನು ಇದೆಲ್ಲ ಸಿನಿಮಾಲ್ಲಿ ನೋಡಿರ್ತೀರ, ಸುಮ್ಮನೆ ತೋರಿಸ್ತೀರ, ಬಟ್ ರಿಯಾಲಿಟಿ ಅಂತ ಇದ್ದಾರೆ ಮೇಡಮ್. ಅದಕ್ಕೋಸ್ಕರ ನಾನು ದೇವ್ರ ಥರ ಟ್ರೀಟ್ ಮಾಡ್ತೇನೆ. ಇಟ್ಸ್ ನ್ಯಾಚುರಲ್, ಅದಾಗತ್ತೆ. ನಾವು ಫಸ್ಟ್ ಕೆಲಸ ಮುಗಿಸ್ಬಿಡೋಣ ಅಂದರೆ ಕಮಿಟ್ಮೆಂಟ್. ಅಥವಾ ನಾವು ಯಾರನ್ನ ಇದ್ದರೆ ಅವ್ರು ನಾನು ಇರ್ತೀನಿ, ನೀನು ಹೋಗಿ ಬಾ, ನೀವು ಫಿನಿಷ್ ಮಾಡ್ಕೊಂಡು ಟೇಕ್ ರೆಸ್ಟ್, ಮಾರ್ನಿಂಗ್ ಕೆಲಸ ಮಾಡ್ತಾಯಿದ್ಯಾ. ನಾನು ನಮ್ಮ ವೈಫ್ ಎಷ್ಟೊತ್ತು ಕೀ ಚೇಂಜ್ ಮಾಡ್ತಾಯಿದ್ವಿ. ಅಂದರೆ ನಾನು ಹೋಗ್ತೀನಿ 14 ಲಾಂಚ್ ಟೈಮಲ್ಲಿ ಶಿಫ್ಟ್ ಥರ ವರ್ಕ್ ಮಾಡ್ತಾಯಿದ್ವಿ. ಬಿಕಾಸ್ ಹೇಳಿದ ರಾಕೆಟ್ ಲಾಂಚ್ ಆಗಿಬಿಡ್ತೇವೆ, ಲೈಕ್ ಹ್ಯಾಂಡಿಂಗ್ ಓವರ್ ಮಾಡ್ಕೊಂಡು ನೆಕ್ಸ್ಟ್ ಗೋ ಟು ಇಟಲಿ, ದೆನ್ ಇಟ್ ಕೆನಡಾ, ದೆನ್ ಇಟ್ ಕಮ್ಸ್ ಟು ಇಂಡಿಯಾ ಅಗೇನ್, ಲೈಕ್ ಡೌನ್ ರೇಂಜ್. ಅದು ಅದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾವು ಎಷ್ಟೊತ್ತಿಗೆ ಬರೀ ಅಡುಗೆ ಮಾಡಿ ತಿಂದಿದ್ಕೊಳ್ಳಿ, ಅದು ಕೀ ಕೊಟ್ಬಿಟ್ಟು ಹೋಗ್ತೀವಿ, ಅವಳಿಗೆ ಆ ಥರ ಎಲ್ಲ ಮಾಡಿದ್ವಿ. ಸೊ ವಾಟ್ ಐಮ್ ಟೆಲಿಂಗ್, ಈ ಥರ ಎಷ್ಟೋ ಜನ ಮಾಡ್ಯಾರ. ನಾವು ವಿ ಆರ್ ನಥಿಂಗ್. ಐ ಆಮ್ ಆಲ್ವೇಸ್ ಸೇ ಐ ಆಮ್ ನಥಿಂಗ್. ಔಟ್ ಆಫ್ ಕಾಮನ್ ಮ್ಯಾನ್ಸ್ ಕ್ಯೂರಿಯಾಸಿಟಿ ನಾವು ಕೇಳ್ತಾ ಇರೋದು, ಇವಾಗ ಒಂದು IT ಕಂಪ್ನಿಲಿ ಹೋದರೆ ಅವ್ರಿಗೆ ಗೊತ್ತು ಹೆಂಗಿರುತ್ತೆ, ಅಲ್ಲಿ ವರ್ಕ್ ಎನ್ವೈರ್ಮೆಂಟ್ ನೋಡಿದ್ದೀವಿ, ಅಥವಾ ಯಾವುದೋ ಒಂದು ಸ್ಟಾರ್ಟಪ್ ಅಂತ ನೋಡಿದ್ರೆ ಗೊತ್ತು. ಬಟ್ ಇಸ್ರೋನಲ್ಲಿ ಆ ಡೇ ಇನ್ ಇಸ್ರೋ ಹೇಗಿರುತ್ತೆ ಸರ್? ಕ್ಯಾನ್ ಯು ಎಕ್ಸ್ಪ್ಲೇನ್? ನಾನು ಹೇಳಿ ಆ್ಯಕ್ಚುಲಿ ದೇರ್ ಇಸ್ ನಥಿಂಗ್ ಲೈಕ್ ಫಾರ್ ಅಫಿಷಿಯಲಿ ಪಾಯಿಂಟ್ ಆಫ್ ವ್ಯೂ ಯು ಹ್ಯಾವ್ ಟು ಕಮ್ 9 o'clock 5:30 ಅಫಿಷಿಯಲಿ. ಅದೇ ಥರ ಅಫಿಷಿಯಲಿ ಪಾಯಿಂಟ್ ಆಫ್ ವ್ಯೂ 60 years ರಿಟೈರ್ ಆರ್ 62 years ಎಕ್ಸ್ಟೆನ್ಷನ್. ಸೈಂಟಿಸ್ಟ್ ನೆವರ್ ರಿಟೈರ್. ಐ ಆಮ್ ರಿಟೈರ್, ಐ ರಿಟೈರ್, ಐ ಟೋಲ್ಡ್ ನೋ ಐ ಆಮ್ ರಿಟೈರ್ಡ್ ಬಟ್ ನಾಟ್. ಇವಾಗೂ ನಾನೇನು ಮಾಡ್ತೀನಿ, ಐ ಗೋ ಟು IITs, NITs. ನಾವೇನು ಕಲ್ತಿದ್ದೀವೋ ಅದನ್ನು ವಾಪಸ್ ಕೊಡಬೇಕು. ನಮ್ಮ ದೇಶ ಇರೋದು ಈ ರೀತಿ ಆಗಿದೆ. ನಾವು ಕಲ್ತವ್ರು ನಾವೇ ಇಟ್ಕೊಂಡ್ಬಿಡ್ತಿದ್ವಿ. ಅಯ್ಯೋ ನಾವು ಗುರುವಿನ ಮಿಂಚು ಶಿಶುಗಳು ಆಗ್ಬಿಡ್ತಾರೆ ಅಂತ. ಹಾಗೆ ವಿ ಡಿಡ್ ನಾಟ್ ಮೇಂಟೈನ್ ಅವರ್ ರೆಕಾರ್ಡ್ಸ್. ದಟ್ ಇಸ್ ವಿ ಲಾಸ್ಟ್ ಆಲ್ ಎಂತೆಂಥ ಕೆಲಸ ಮಾಡಿದ್ದಾರೆ ನಮಗೆ. ವಿ ಡಿಡ್ ನಾಟ್ ಟ್ರಾನ್ಸ್ಫರ್. ಸೊ ಇದು ಡಾಕ್ಯುಮೆಂಟೇ ಆಗಿಲ್ವಾ? ಬಿಕಾಸ್ ದೇ ಸೇ ಬ್ರಿಟಿಷರ್ ಕಾಲದಲ್ಲಿ ಅಥವಾ ಮುಘಲ್ಸ್ ಎಲ್ಲ ಬಂದಾಗ
ತುಂಬ ಎಲ್ಲ ನಳಂದ ಯೂನಿವರ್ಸಿಟಿ ಓಕೆ ಈ ಥರ ನಾಲೆಜ್ ಸೋರ್ಸನ್ನೇ ಅವ್ರು ಡೆಸ್ಟ್ರಾಯ್ ಮಾಡಿದ್ರಂತ. ಸೊ ಇದು ಪ್ರಿಸರ್ವ್ ಆಗಿಲ್ವಾ ಅಥವಾ ಡೆಸ್ಟ್ರಾಯ್ ಆಗಿದೆ? ನಿಮ್ಮ ಪ್ರಕಾರ ಏನು? ನನ್ನ ಪ್ರಕಾರ ಆ್ಯಕ್ಚುಲಿ ಕೆಲವು ಡೇಟಾ ವಾಸ್ ದೇರ್, ಪಾರ್ಷಿಯಲಿ ರೈಟ್. ಒಂದು ಕೆಲವು ನಾವು ಟ್ರಾನ್ಸ್ಫರ್ ಮಾಡಿಲ್ಲ ಮೇಡಮ್. ಇವಾಗ ನೀವು ಗುರುವಿನ ಮಿಂಚು ಇನ್ಸ್ಟಿಟ್ಯೂಟ್ ಆಗ್ಬಿಡ್ತೀವಿ, ನೀವು ಹೇಳ್ಕೊಡ್ತಿಲ್ಲ, ನೀವು 10% ಎಲ್ಲಿ ನನ್ನನ್ನು ಓವರ್ಟೇಕ್ ಮಾಡೋ ಭಯ ಇದು ಆಗಿದೆ ಅಂತೀರಿ? 100% ಆಗಿದೆ. ಅದಕ್ಕೆ ನಾನು ಐ ನೆವರ್ ಸೇ ಐ ಆಮ್ ಇಂಟೆಲಿಜೆಂಟ್, ಐ ಆಮ್ ನಾಟ್ ಸ್ಮಾರ್ಟ್, ಐ ಆಮ್ ನಾಟ್ ರಿಚ್. ಬಟ್ ನಮಗೆ 39 ವರ್ಷ ಕಲಿಯೋದಕ್ಕೆ ಆಪರ್ಚುನಿಟಿ ಕೊಡಿ ಇಸ್ರೋ. ಅಂದರೆ ಒಂದು ಎಕ್ವಿಪ್ಮೆಂಟ್ 70 ಲಕ್ಷ 80 ಲಕ್ಷ ತೊಗೊಂಡು ಆ ಥರ ಎಕ್ವಿಪ್ಮೆಂಟೇ ತೊಗೊಳಕ್ಕಾಗಲ್ಲ. ನನಗೆ ಟೆಸ್ಟ್ ಮಾಡಲಿಕ್ಕೆ ಒಂದು ಸ್ಪೆಕ್ಟ್ರಮಲ್ಲಿ 60 ಲಕ್ಷ ಬೇಕು ಕೊಟ್ಟಿದ್ದಾರೆ. ಆ ಎಕ್ವಿಪ್ಮೆಂಟ್ನ ಯೂಸ್ ಮಾಡಿ ಕೆಲವು ಸತಿ ಹಾಳಾಗೋಗುತ್ತೆ, ಏನೋ ಮಾಡ್ತಾಯಿರ್ತೀವಿ, ಸರ್ಕ್ಯೂಟ್ ವರ್ಕ್ ಆಗೋಲ್ಲ. ಆ ಥರ ಎಲ್ಲ ಮಾಡಿದಾಗ ನಮ್ಮನ್ನು ಮನೆ ಕಳಿಸಲಿಲ್ಲ ಅವರು. ಡಿ ನಾಟ್ ಸೆಂಡ್ ಮಿ ಹೋಮ್ ಅಲ್ವಾ. ನಂದು ಕೆಲವು ರಾಕೆಟ್ ಭೂಮಿ ಇದು ಸಮುದ್ರ ಬಿದ್ದೋಯ್ತು, ನಮ್ಮನ್ನು ಮನೆ ಕಳಿಸಿದ್ರಾ? ಸಂಬಳ ಕೊಡಲಿಲ್ವಾ? ಕೆಲಸದೇ ತೆಗೆದ್ರಾ? ಋಣ ಆಗತ್ತೆ ಮೇಡಮ್. ಆ್ಯಕ್ಚುಲಿ ಇಟ್ ಈಸ್ ಅವರ್ ಋಣ. ನಾವೇನು ಮಾಡ್ತೀವಿ ಅಂದರೆ, ನಾನೇನು ಅವ್ರಿಗೇನು ಕೊಡ್ತಾಯಿಲ್ಲ, ನಾನು ಏನು ಋಣ ತೀರ್ಸೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ದೇಶದ್ದು, ಅಂದರೆ ನಮ್ಮ ಇಸ್ರೋದಾಗಲಿ ನಮ್ಮ ಗೌರ್ಮೆಂಟ್ದು. ಸೊ ಅದರಿಂದ ನಾನು ಏನು ಕಲ್ತ್ಕೊಂಡಿದ್ದೀನೋ ಅದನ್ನು ಐ ವಾಂಟ್ ಟು ಟೆಲ್ ಟು ದಿ ಸ್ಟೂಡೆಂಟ್ಸ್. ಐ ಸೆಟ್ ಅಪ್ ಮೋರ್ 40-50 ಸ್ಪೇಸ್ ಲ್ಯಾಬ್ಸ್ ಇನ್ UP, ರಾಜಸ್ಥಾನ್, ಎಲ್ಲ ಕಡೆ ಸೆಟಪ್ ಮಾಡ್ತೀನಿ. ಇವನ್ ಇದೆ ಕೊಡಬೇಕು ಮಕ್ಕಳಿಗೆ, ಇಲ್ಲ ನಾವು ಕಲ್ತಿದ್ದು ನಮ್ಮ ಜೊತೆ ಹೊರಟೋಗುತ್ತೆ. ಹೌದು ಸರ್. ಸೊ ಯಾರೋ ಇವಾಗ ಇಸ್ರೋ ಸೇರ್ಕೋಬೇಕು ಅಂತ ಇದ್ದಾರೆ, ಇವತ್ತಿನ ಯಂಗ್ಸ್ಟರ್ಸು, ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ದಿನ ಇಸ್ರೋನಲ್ಲಿ ಹೆಂಗಿರುತ್ತೆ, ಹೌ ಇಸ್ ಇಟ್ ಟು ಬಿ ಪಾರ್ಟ್ ಆಫ್ ಇಸ್ರೋ ಅಂತ. ಸೊ ವಾಟ್ ಇಸ್ ಅ ಡೇ ಲೈಕ್ ಇನ್ ಇಸ್ರೋ ಸರ್? ಆ್ಯಕ್ಚುಲಿ ಯಂಗ್ಸ್ಟರ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದೇರ್ ವಾಸ್ ಅ ಡೇ, ಅವಾಗ ನಮ್ಮಲ್ಲಿ ಅಂಥ ಎಕ್ವಿಪ್ಮೆಂಟ್ ಇಲ್ಲಪ್ಪ, ಈ ಥರ ಮಾಡೋಕ್ಕಾಗಲ್ಲ ಅಂತ ದೇ ಯೂಸ್ ಟು ಗೋ ಟು MS ಮಾಡೋಣ, ನಾಸಾಗೆ ಸೇರ್ಕೊಳ್ಳೋಣ ಅಂತಿತ್ತು. ನಾವು ಇಟ್ಸ್ ನಾಟ್ ರಿಕ್ವೈರ್ಡ್. ವಿ ಕ್ಯಾನ್ ಡೂ ಇಟ್ ಎವ್ರಿಥಿಂಗ್ ಇನ್ ಇಂಡಿಯಾ. ವಿ ಆರ್ ಗಾನ್ ಟು ಮೂನ್, ವಿ ಆರ್ ಗಾನ್ ಟು ಮಾರ್ಸ್, ವಿ ಆರ್ ಗಾನ್ ಟು ಆದಿತ್ಯ. Now NASA is coming and launching their satellites through our system. They want to collaborate with us. We were taking our satellite to launch them. Now they are coming. So for 34 countries, more than 340 satellites we launched to the other countries apart from India. Means ನಾವು ಎದ್ದು ನಿಂತ್ಕೊಂಡಿದ್ದೀವಪ್ಪ, ನೆನ್ನೆ ಥರನೇ ಬಡವ ಥರ ಇಲ್ಲ, ನಾವು ನಿಂತ್ಕೊಂಡು ನಮ್ಗೆ ತೋರಿಸಿದ್ದೀವಿ. ನಾವು ತೋರಿಸಿದ ತಕ್ಷಣ ದೇ ಆರ್ ಆಲ್ಸೋ ಕಮಿಂಗ್ ಆ್ಯಂಡ್ ಅವರ್ ಮಿಷನ್ಸ್ ಆರ್ ವೆರಿ ವೆರಿ ಚೀಪ್. ಒಂದ್ಸರಿ ಮೋದಿ ಸರ್ ಹೇಳಿದ್ರೆ ಜ್ಞಾಪಕ ಇದೆಯಾ? ಆಟೋಗೆ ಅಂತ ಇಲ್ಲಿಗೆ ಹೋಗಿ ₹7 1 ಕಿಲೋಮೀಟರ್ಗೆ. ಅದೇನಿದೆ, 75 millionsಲ್ಲಿ ವಿ ಕಂಪ್ಲೀಟೆಡ್ ದಿ ಮಾರ್ಸ್ ಮಿಷನ್, ವೇರ್ ದ ಗ್ರಾವಿಟಿ ಮೂವಿ ವಾಸ್ ಟೇಕನ್ ಇನ್ 600 million ಅಂತ. ಅಂದರೆ ಮೋದಿ ಯಾವುದೋ ಒಂದಿದ್ದಾರೆ ಹೇಳಿದರು, ನೀವೇನೋ ಒಂದು ಫಿಲಮ್ ಮಾಡ್ತೀರೋ ನಾವು ಮಾರ್ಸ್ಗೆ ಕಳಿಸಿದ್ದೀವಿ ಅಂತದೆ. ದಟ್ ಇಸ್ ಬಿಕಾಸ್ ಅವರ್ ಸ್ಯಾಲರೀಸ್ ಆರ್ ಸ್ಮಾಲ್ ಆ್ಯಂಡ್ ವಿ ಡೆಡಿಕೇಟೆಡ್ ಸೈಂಟಿಸ್ಟ್. ನೀವು ಇಸ್ರೋಗೆ ಬರಬೇಕು ಅಂತಿದ್ದರೆ, ನಿಮ್ಮ ಮನಸ್ಸಲ್ಲಿದ್ದರೆ, ನನ್ನ ದೇಶ, ನನ್ನ ತಾಯಿ, ನಮ್ಮ ಭೂಮಿ ಹಂಗಿದ್ರೆ ಮಾತ್ರ ಬನ್ನಿ ಇಸ್ರೋ. ನೀವು ಒನ್ ಲೆಗ್ ಇನ್ ಏರ್, ಅದರ್ ಲೆಗ್ ಇನ್ ಏರ್ ಇಂಡಿಯಾ ಅಂದರೆ ಯು ಪ್ಲೀಸ್ ಗೋ ಟು ಜರ್ಮನಿ, ಯು ಗೋ ಟು ಅಮೇರಿಕಾ. ಮಕ್ಕಳಿಗೆ ನನ್ನ ದೇಶ ನನಗೋಸ್ಕರ ಮಾಡಬೇಕು ಅಂದರೆ ಮಾತ್ರನೇ ಇಸ್ರೋಲಿರೋದು. ಇಸ್ರೋಲ್ಲಿ ಯಾರೇ ವರ್ಕ್ ಮಾಡ್ತಿದ್ರು ನನ್ನ ದೇಶಕ್ಕೋಸ್ಕರ ಮಾಡ್ತೀನಿ ಅಂದರೆ ಮಾಡೋದು. ಆ ದೇಶಾಭಿಮಾನ ಬೇಕು, ಒಂದೇನೋ ವಾಪಸ್ ಕೊಡ್ತಾ ಇದ್ದೀನಿ ಏನೋ ಅಭಿಮಾನ, ಅದನ್ನ ಕರ್ಸ್ ಅಂತಾರಲ್ಲ, ವಾಪಸ್ ಕೊಡಬೇಕು, ಋಣ ನಮ್ಗೆ ಕೊಟ್ಟಿದೆ ಅಲ್ವಾ. ನಾನು ಹೇಳಿದ್ವಿ ನನಗೆ ಗಿವ್ ಬ್ಯಾಕ್ ಟು ದ ಕಂಟ್ರಿ. ಬಟ್ ಒಂದು ಸತಿ ನಾನು ಬೀಳಿಸಿದಾಗ ನನ್ನ ಮನೆ ಕಳಿಸಲ್ಲ, ನೀವು ನನ್ನ ಜಾಬ್ ಕಟ್ ಮಾಡಲ್ಲ, ಇಸ್ ನಾಟ್ ಮೈ ಡ್ಯೂಟಿ ಟು ಗಿವ್ ಬ್ಯಾಕ್. ಟು ಬಿ ಫ್ರ್ಯಾಂಕ್, ಇಸ್ರೋದಲ್ಲಿ ಓನ್ಲಿ 2% ಆರ್ IITians, ಬಾಕಿ ಎಲ್ಲ ನಾರ್ಮಲ್ ಪೀಪಲ್ಲೇ ತೊಗೊಳೋದು. ನಾವು ಯಾರಿಗೆ ಇಷ್ಟ ಇದೆ ಐ ವಾಂಟ್ ಟು ವರ್ಕ್ ಅಂಥವ್ರನ್ನ ತೊಗೊಳ್ತೀವಿ. ಅದಕ್ಕೇ ನೀವು ನೋಡಿ IITians ಇಲ್ಲವೇ ಇಲ್ಲ ನಮ್ಮ ಇಸ್ರೋ. ತುಂಬ ಕಟ್ ಆಫ್ ಎಷ್ಟಿದೆ ಸರ್? ವೇರೀಸ್ ಫ್ರಮ್ ವೇರೀಸ್ ಪರ್ಸೆಂಟ್. ನಾರ್ಮಲಿ ICRB ಬರೆಯೋದಕ್ಕೆ ನಮ್ಮ 65 ಇರಬೇಕು ಪರ್ಸೆಂಟೇಜ್. ಇಲ್ಲಾಂದರೆ ನೀವು CGP ಆದರೆ ಆಲ್ಮೋಸ್ಟ್ 8.7 8 ಆ ಥರ ಇರಬೇಕು. ಅದನ್ನು ನೀವು ತೊಗೊಂಡು ICRB ಎಕ್ಸಾಮ್ ಬರೀರಿ. ಎಕ್ಸಾಮ್ ಬರೆದ್ರೆ ಯು ಹ್ಯಾವ್ ಟು ಕ್ವಾಲಿಫೈ. ಇಟ್ ಇಸ್ ಪಾಸಿಬಲ್, ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್, ಇಟ್ ಪಾಸಿಬಲ್. ಮುಂಚೆ ಫಾರ್ ಎಕ್ಸಾಂಪಲ್ ಇಸ್ರೋನ ಯಾರು ಜಾಯ್ನ್ ಆಗ್ತಾರೆ ಅಂತಿದ್ರು, ಆಫ್ಟರ್ ದಿಸ್ ಸಕ್ಸಸ್ ದೇ ವಾಂಟ್ ಟು ಕಮ್ ಬ್ಯಾಕ್. ಅವಾಗ ಏನಾಗ್ತದೆ, ನಾರ್ಮಲಿ ಮಕ್ಕಳಿಗೆ ಏನಾಗುತ್ತೆ ಅಂದರೆ ದೇ ಆರ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್. ಅವ್ರು ಏನು ಮಾಡ್ತಾರೆ, ತನ್ನ ಫ್ರೆಂಡು ಇಂಜಿನಿಯರಿಂಗ್ ಮಾಡೋನು ಆಗಲೇ ಬೈಕ್ ತೊಗೊಂಡ್ಬಿಟ್ಟ, ಆಗಲೇ ಮೊಬೈಲ್ ತೊಗೊಂಡ್ಬಿಟ್ಟ ಅಂತ ಈ ಟ್ರೈ ಟು ಕಂಪೇರ್. ಈ ರಿಸರ್ಚಲ್ಲಿ ಹಾಗಲ್ಲ, ಇಟ್ ಟೇಕ್ಸ್ ಟೈಮ್ ಬಟ್ ಇಟ್ ಗಿವ್ ವೆರಿ ಗುಡ್ ರಿಸಲ್ಟ್. ಇದು ಒಂಥರ ಸೀಡ್ ಹಾಕ್ದಂಗೆ, ಒಂದಿನ ಅದು ಫಲ ಕೊಡೋಕೆ ಶುರು ಮಾಡಿದಾಗ ಅವತ್ತು ತೆಂಗಿನಕಾಯಿ ಮರ ಇದ್ದಂಗೆ. ತೆಂಗಿನಕಾಯಿ ಫಸ್ಟ್ ನೀರು ಹಾಕ್ತೀವಿ, 7 ವರ್ಷ ಬರೀ ನೀರು ಹಾಕ್ತೀವಿ, ಆಮೇಲೆ ಕೊಟ್ಟರೆ ಲೈಫ್ ಲಾಂಗ್ ಕಲ್ಪವೃಕ್ಷ. ಅದಕ್ಕೋಸ್ಕರ ನಾನು ಯಾವಾಗ ಹೇಳ್ತೀನಿ, ನೀವು ಬನ್ನಿ ವರ್ಕ್, ನಿಮ್ಗೆ ಎಲ್ಲಿ ಸಿಕ್ಕತ್ತೆ ಸರ್ ಆಪರ್ಚುನಿಟಿ ಅದೇ ವರ್ಕ್ ಮಾಡೋದು ಅಲ್ವಾ. ಇವಾಗ ಒಂದು IT ಕಂಪ್ನಿ ಹೋಗ್ತೀರಾ, ಎಲ್ಲರೂ ಒಂದು ಕೂತ್ಕೊಂಡು ಯಾವುದೋ ಒಂದು ಪ್ರೋಗ್ರಾಮರ್ ಆಗಿರ್ತೀರ, ಇಲ್ಲಾಂದರೆ ಫ್ರಂಟ್ ಎಂಡ್ ಆಗಿರ್ತೀರ, ಅಷ್ಟೇ ಮಾಡ್ತೀರ ಹೊರತು ಒಂದು ಮಾರ್ಸ್ಗೆ ಹೋಗುತ್ತೆ ನಾವು ಮಾಡೋ ಒಂದು ಎಕ್ವಿಪ್ಮೆಂಟ್ ಮಾರ್ಸ್ಗೆ ಹೋಗಿದೆ ಎಷ್ಟು ಸಂತೋಷ ಅಲ್ವಾ. ನಾನು ಒಂದು ಎಕ್ವಿಪ್ಮೆಂಟ್ ನಾವು ಒಂದು ಡಿಸೈನ್ ಮಾಡಿ ಆ್ಯಪಲ್ ಸ್ಯಾಟಲೈಟ್ ಒಂದು ಪಿನ್ ಡೆಟೋನೇಟರ್ ಮಾಡಿ ಅದನ್ನು ನಾವು ಸ್ಯಾಟಲೈಟ್ ಹೋಗೋದಕ್ಕೆ ದಿನ ರಾತ್ರಿ ಎಲ್ಲ ಸಂತೋಷ ಸಿಕ್ಕೋದು ನಮಗೆ. ದ ಹ್ಯಾಪಿನೆಸ್ ವಾಟ್ ಯು ಗೆಟ್ ಈಸ್ ಡಿಫ್ರೆಂಟ್. ದ ಓನ್ಲಿ ಸೈಂಟಿಸ್ಟ್ ಕ್ಯಾನ್ ಎಂಜಾಯ್ ದಟ್. ಸೊ ಇಲ್ಲಿದೆ ಈ ಕಡೆ ನೀವು
ನೀವೊಂದೇನೋ ಹೇಳ್ತಾ ಇದ್ರಿ ಹುಡುಗರಿಗೆ ಹೆಂಗೆ ಇನೋವೇಷನ್ ತೋರಿಸ್ಬೇಕು. 5W1H ಫಾರ್ಮುಲಾ ಇಫ್ ಯು ಹಾಕ್ಕೊಂಡ್ರೆ ತುಂಬ ಈಸಿ. ವಾಟ್, ವೇರ್, ವೆನ್, ಹೂ, ಹೂಮ್ ಆ್ಯಂಡ್ ಹೌ. ಇದನ್ನು ನೀವು ಯಾವಾಗಲೂ ಅಳವಡಿಸ್ಕೊಳ್ಳಿ, ಯು ವಿಲ್ ಬಿ ಸಕ್ಸಸ್ಫುಲ್ ಪರ್ಸನ್. So 2 RJs are there. Let me tell very openly. Because I want to be very straightforward. I don't 99% practical. One RJ is very successful. One is not successful. One ಸ್ಕೂಲಲ್ಲಿ ಅದೇ ಟೀಚರು, ಅದೇ ಸಿಲೆಬಸ್ಸು, ಅದೇ 24 hours. ಅದೇ ಒಬ್ಬ 99 ತೊಗೊಂಡು ನಾನು ಯಾಕೆ 45 ತೊಗೊತೀನಿ? ಅದು ವೈ? ದಟ್ ವಿಲ್ ಆನ್ಸರ್ ಐ ಥಿಂಕ್. ಆ್ಯಂಡ್ ನೆಕ್ಸ್ಟ್ ಯು ಗೋ ಟು ಹಿಮ್. ಅಪ್ಪಯ್ಯ ನೀನು ಚೆನ್ನಾಗಿ, ಯು ಶುಡ್ ಬಿ ಫ್ರೆಂಡ್ಲಿ, ಯು ವಾಂಟ್ ಲರ್ನು. ಎಲ್ಲಿ ಹಳ್ಳ ಇರುತ್ತೆ ಅಲ್ಲಿ ನೀರು ತುಂಬುತ್ತೆ ಅಲ್ವಾ? ನಾನೇ ತಿಳ್ಕೊಂಬಿಡಿ ಐ ಆಮ್ ಬ್ರಹ್ಮಾಸ್ಮಿ, ಯು ವಿಲ್ ನಾಟ್ ಲರ್ನ್. ಸೊ ಯು ಗೋ ಅಂಡ್ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀಯಮ್ಮ, ಹೆಂಗೆ ಮಾಡ್ತೀಯಾ? ಏನು ಮಾಡ್ತಾ ಇದೆಯಾ? ಹೌ ಯು ಆರ್ ಏಬಲ್ ಟು ಡೂ ಇಟ್? ವೈ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ವೆನ್ ಶಿ ಕ್ಯಾನ್ ಡೂ ಸೇಮ್ ಸಿಲೆಬಸ್. ಇಬ್ಬರಿಗೂ ಅದೇ ಮೈಕು, ಅದೇ ಟೈಮು, ಎಷ್ಟು ಇಷ್ಟಪಡ್ತಾರೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಯಾವಾಗ ಕಲ್ತ್ಕೊಂತಿದ್ರೆ ಇದು ಓಪನ್ ಆಗ್ತಾ ಹೋಗುತ್ತೆ. ದಟ್ಸ್ ಕಾಲ್ಡ್ ಐರನ್ ಕರ್ಟನ್. ಇಫ್ ಯು ಕ್ಲೋಸ್ ಐರನ್ ಕರ್ಟನ್ ನಥಿಂಗ್ ವಿಲ್ ಕಮ್. ಸೊ ಅದನ್ನು ನೀವು ಯಾವಾಗಲೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಕೊಂಡ್ರೆ ಆಮೇಲೆ ಕಲಿತಾನೆ ಇರಬೇಕು ಮೇಡಮ್. ಆ ಕಾಲದಲ್ಲಿ ವೆನ್ ನಥಿಂಗ್ ವಾಸ್ ದೇರ್, ಅಮಿತ್ ಸಹಾನಿ ಅಂತ ಒಬ್ಬರು, ನಾವು ಚಿಕ್ಕಡಿದ್ದಾಗ ರೇಡಿಯೋ ಅನೌನ್ಸರ್ ಬಿನಾಗ ಗೀತ್ಮಾಲ ಅಂತ ಶ್ರೀಲಂಕಾ, ನಾವು ಕಷ್ಟಪಟ್ಟು ರೇಡಿಯೋಲಿ ಕೇಳ್ತಾ ಇದ್ವಿ. ವಾಟ್ ಈಸ್ ದ ಪವರ್ ಆಫ್ ದಟ್ ಪ್ರೆಸೆಂಟೇಷನ್ ಅಲ್ವಾ? ಸೊ ದೇ ಆಲ್ ಶುಡ್ ಬಿ ಯುವರ್ ಹೀರೋಸ್. ಸೊ ಅವಾಗ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗುತ್ತೆ. ಮೈ ಹೀರೋಸ್ ಆರ್ ನಾಟ್ ಲುಕಿಂಗ್ ಗುಡ್, ಬಟ್ ಮೈ ಹೀರೋಸ್ ಆರ್ ಬ್ರಿಲಿಯಂಟ್, ಐ ವಾಂಟ್ ಟು ಗೋ. ಸಿ ಅಬ್ದುಲ್ ಕಲಾಂ ಈಸ್ ನಾಟ್ ಲುಕಿಂಗ್ ಗುಡ್, ಬಟ್ ನನ್ನ ದೇವರೇ ಅವರು ನನಗೆ. ಆ ಥರ ಸತೀಶ್ ಧವನ್ ದೇವರೇ ನನಗೆ. ಅವರು ನನ್ನ ದಾರಿ ತೋರಿಸ್ಕೊಟ್ರು ಹೆಂಗೆ ಮಾಡೋದು, ಸ್ಯಾಟಲೈಟ್ ಮಾಡೋದು. ಆ ಥರ ನಿಮ್ಮ ಯಾವಾಗ ಅಪ್ರೋಚ್ ಇರುತ್ತೆ, ನಿಮ್ಮ ಗುರಿ ಇದ್ದರೆ ಗುರು ಸಿಗ್ತಾರೆ ನಿಮಗೆ, ಕರ್ಕೊಂಡು ಹೋಗುತ್ತೆ. ಹಂಗೋಗ್ಬಿಡಿ ಹಿಂಗೋಗಿ ಅಂತ ಯಾರೋ ಹೇಳ್ಕೊಡ್ತಾರೆ. ದಿಸ್ ಆರ್ ದ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಥ್ಯಾಂಕ್ಸ್ ಫಾರ್ ದ ಪರ್ಲ್ಸ್ ಆಫ್ ವಿಸ್ಡಮ್. ಸೊ ಈಗ ಬ್ರಿಂಗಿಂಗ್ ಇಟ್ ಬ್ಯಾಕ್ ಟು ಇಸ್ರೋ, ದುಡ್ಡು ಅಂತೆಲ್ಲ ಬಂದಾಗ ಇವತ್ತು ಸಿನ್ಸ್ ಯಂಗ್ಸ್ಟರ್ಸ್ ಟುಡೇ ದೇ ವಾಂಟ್ ಟು ಸಿ ರೆಕಗ್ನೇಷನ್ ಜೊತೆಗೆ ಹೌ ಮಚ್ ಮನಿ ದೇ ಕ್ಯಾನ್ ಮೇಕ್ ಅಂತ. ಸೊ ಇಸ್ರೋನಲ್ಲಿ ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಇಸ್ರೋ ಇಸ್ ನೋ ಡಿಸೆಂಟ್ ಪೇಮೆಂಟ್ ಈಸ್ ದೇರ್. ಬಟ್ ನೀವೊಂದು ಅರ್ಥ ಮಾಡ್ಕೊತಲ್ಲ ಆ್ಯಕ್ಚುಲಿ. ಸಿ ಎನಿ ಕಾರ್ಪೊರೇಟ್ ಸೆಕ್ಟರ್ಲಿ ವೆನ್ ದೇ ಗಿವ್ ಮನಿ, ದಿಟ್ಸ್ ಕಾಲ್ಡ್ CTC. ಟೋಟಲ್ ಹೇಳ್ತಾರೆ, ಐ ಆಮ್ ಹ್ಯಾವಿಂಗ್ 12 lakh ಪ್ಯಾಕೇಜ್, 13 lakh ಪ್ಯಾಕೇಜ್ ಅಂತ. ಅಂದರೆ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಯುವರ್ ಟ್ರಾನ್ಸ್ಪೋರ್ಟ್ ಇರುತ್ತೆ. ಇನ್ನು ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ವಿ ಗಿವ್ ಹೌಸ್ ಫ್ರೀ. ಇಲ್ಲೇನಾಯ್ತು ಅಂತಂದರೆ ನಮಗೆ ನೋಡಿ, ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಫ್ರೀ, ಟೆಲಿಫೋನ್ ಫ್ರೀ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ, ಅಕಾಮಿಡೇಷನ್ ಫ್ರೀ, ಟ್ರಾನ್ಸ್ಪೋರ್ಟೇಷನ್ ಫ್ರೀ, ರೇಲ್ ಆ್ಯಂಡ್ ದೆನ್ ಇವನ್ ಫ್ಲೈಟ್. ವೆಲ್ಕಮ್ ಟು ನಿಮ್ಮ ಲೆವೆಲ್ ಮೇಲೆ. ಮೋಟ್ ಆಫ್ ಅಸ್ ನಮ್ಮ ಲೆವೆಲ್ಗೆಲ್ಲ ಫ್ಲೈಟ್ ಅದು ಫ್ರೀ. ಓಕೆ. ಆಮೇಲೆ ಇವಾಗ ಟ್ರಾನ್ಸ್ಪೋರ್ಟ್ ಡೈಲಿ ಹೋಗ್ತಿದ್ದಾರೆ ಕಮ್ಯುಟೇಷನ್. ಇವಾಗ ನಮಗೆ ಕಾರ್ ಬರುತ್ತೆ, ಕರ್ಕೊಂಡ್ಬರುತ್ತೆ. ಇಲ್ಲಾಂದ್ರೆ ನಿಮ್ಮ ಕಾರಲ್ಲಿ ಬಂದು ನಿಮ್ಗೆ ತೊಗೊಳ್ಳಿ ಇಷ್ಟು ಮನಿ. ಸೊ ದಟ್ ಆಲ್ಮೋಸ್ಟ್ ಫ್ರೀ. ಸೊ ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್. ಸಿ ಅಲ್ಲಿಂದ ಹುಡುಗರು ಬರ್ತಾರೆ, ಸ್ಕೂಟರ್ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಟ್ಯಾಕ್ಸಿಲಿ ಬರ್ತಾರೆ. ಎಕ್ಸ್ಪೆಂಡಿಚರ್ ಯು ಹ್ಯಾವ್ ಟು ಆ್ಯಡ್. CTC ಎಲ್ಲ ಬಂದ್ಬಿಡುತ್ತೆ. ಇಟ್ಸ್ ನಾಟ್ ಲೈಕ್ ದೆನ್ LTC ಫ್ರೀ. ಯು ಕ್ಯಾನ್ ಗೋ ಟು ಎನಿ ಪಾರ್ಟ್ ಆಫ್ ದಿ ಕಂಟ್ರಿ ಫ್ರೀ. ಯುವರ್ ವೈಫ್ ಆಮೇಲೆ ಇವನ್ ದಟ್ ಯು ಕ್ಯಾನ್ ಸರೆಂಡರ್ ಯುವರ್ 15 days ಲೀವ್ ಆ್ಯಂಡ್ ಗೆಟ್ ದಟ್ ಮನಿ ಟು ಸ್ಪೆಂಡ್ ದೇರ್. ಒಂದು ಟ್ರಾವೆಲ್ ಪ್ಲಸ್ ಸ್ಪೆಂಡು ಮಾಡಬೇಕಲ್ಲ, ಬರೀ ಟ್ರಾವೆಲ್ ಟಿಕೆಟ್ ಕೊಟ್ಬಿಟ್ಟು ಸಾಕಲ್ಲ. ಸೊ ದೀಸ್ ಆರ್ ಅಡ್ವಾಂಟೇಜ್. ಆಮೇಲೆ ಮೆಡಿಕಲ್ ಫ್ರೀ ನಿಮಗೆ, ನಿಮ್ಮ ವೈಫ್ಗೆ, ನಿಮ್ಮ ಮಗಳಿಗೆ, ನಿಮ್ಮ ತಂದೆ ತಾಯಿಗೆ, ಮಗನಿಗೆ. ಮೋರ್ ದೆನ್ ಆಲ್ ಥಿಂಗ್ಸ್ ಮೆಂಟಲ್ ಪೀಸ್. ಏನಾಯ್ತಂದರೆ, ಸಪೋಸ್ ನಾನೊಂದು ಪ್ರಾಜೆಕ್ಟ್ ಒಂದು ಟೈಮ್ ಮಾಡ್ಕೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ ಗಗನ್ಯಾನ್ ಕಳಿಸ್ಬೇಕು ಅಂತಿದ್ವಿ, ಸಮ್ ಪ್ರಾಬ್ಲಮ್ ಬಂತು, ನಾಳೆನೇ ಕಳಿಸ್ಬಿಟ್ಟು ಗನ್ ಪಾಯಿಂಟಲ್ಲಿ ಮಾಡೋವಲ್ಲ ಈ ಥರ ರಾತ್ರಿ. ನೋ 24 hours ಯು ಹ್ಯಾವ್ ಟು ವರ್ಕ್, ಯು ಟೆಲಿಫೋನ್, ಟೇಕ್ ದ ಕಾಲ್, ಅಟೆಂಡ್ ದಿ ಅಮೆರಿಕನ್. ಆ ಥರ ಏನಿಲ್ವಲ್ಲ. ವಿ ಕ್ಯಾನ್ ಡೆಫಿನೆಟ್ಲಿ ರಿಸರ್ಚಲ್ಲಿ ಯು ಹ್ಯಾವ್ ಗಟ್ ಸಮ್ ಟೈಮ್. ಸೊ ದಟ್ ವಿ ಡೋಂಟ್ ವಾಂಟ್ ಟು ಬಿ ಫೇಲ್ಯೂರ್. ಬಿಕಾಸ್ ಕೋಟ್ಯಾಂತರ ರೂಪಾಯಿ ಹಾಕಿದ್ರೆ ಐ ಡೋಂಟ್ ನೋ. ಸೊ ಲೆಟ್ ಅಸ್ ವೇಟ್ ಫಾರ್ 1 month, ಮೇಕ್ ಇಟ್ ಶೂರ್ ಇಟ್ ವಿಲ್ ಗೋ. ಸೊ ದಟ್ ಟೈಪ್ ಆಫ್ ಥಿಂಗ್ ಈಸ್ ದೇರ್. ಸೊ ದಿಸ್ ಆಲ್ ಥಿಂಗ್ಸ್. What you are trying to say is the science angle. Science is also God. Science is God. Scientists innovationsಗಳ ಮೂಲಕ. Yes. And ನಾನು ಹೇಳೋದು ನನ್ನ ಪ್ರಕಾರ ದೇವರು ಅಂದರೆ, ನಾನು ದೇವ್ರು ನಂಬ್ತೇನೆ. ನಾಟ್ ದಟ್ ವಾಟ್ ಯು ಸಿ ಇನ್ ಟೆಂಪಲ್ಸ್ ಅಥವಾ. ದೇವರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಅಂದರೆ ದೈವ ಮಾನುಷ ರೂಪೇಣ, ದೇವರು ಮನುಷ್ಯ ರೂಪದಲ್ಲಿ ಇರ್ತಾನೆ. ಎಲ್ಲೋ ರಾತ್ರಿ ಎಲ್ಲ ಮಳೆ ಬಂದುಬಿಡುತ್ತೆ, ಹೊಟ್ಟೋಗ್ತೀರ ಫಂಕ್ಷನ್, ಇದು ಮನೆಗೆ ಹೋಗ್ತಾ ಇರ್ತೀರ, 9 ಪಂಚರ್ ಆಗಿಬಿಡುತ್ತೆ, ಒದ್ದಾಡ್ತಿರ್ತೀರ, ಏನು ಮಾಡೋದು ಗೊತ್ತಾಗ್ತಾರೆ. ನಿಮ್ಮ ಪಾಪ ಲೇಡಿ ತೆಗಿಯೋಕ್ಕಾಗಲ್ಲ. ಯಾರೋ ಬರ್ತಾನೆ, ಮೇಡಮ್ ಕ್ಯಾ ಪ್ರಾಬ್ಲಮ್ ಅಂತಾನೆ. ನಿಮ್ಮ ನೋಡಿಲ್ಲ ಮಾಡಲ್ಲ, ಪಂಚರ್ ಆಗಿದೆ, ಏನು ಮಾಡೋದು, ಬಿಡಿ ಮೇಡಮ್ ಅಂತ ಬಿಟ್ಟು ತೆಗೆದು ಹಾಕ್ಕೊಂಡು ತುಂಬ ಖುಷಿಯಾಗ್ಬಿಟ್ಟು 100 ರೂಪಾಯಿ ತೊಗೊಳ್ಳಿ. ಬೇಡ ಮೇಡಮ್, ಹೋಗಿ ಮೇಡಮ್, ನೀವು ಫಸ್ಟ್ ರೀಚ್ ಆಗಿ ಮೇಡಮ್. ಈ ದ ಸ್ಟೋನ್ ಕ್ಯಾನ್ ಕಮ್ ಆ್ಯಂಡ್ ಹೆಲ್ಪ್. ಗಾಡ್ ಸೇಸ್ ದ್ಯಾಟ್ ಐ ಆಮ್ ವಿತ್ ಯು. ನನ್ನ ನೀವು ಹಾಕ್ಬಿಟ್ಟು ಲಾಕ್ ಮಾಡಿಡೋಕ್ಕಾಗಿದೆ, ನನ್ನ ಇಡೋಕ್ಕೆ ನಾನು ಸರ್ವಾಂತರ ಎಲ್ಲ ಕಡೆ ಹಿ ವಿಲ್ ಕಮ್ ಆ್ಯಂಡ್ ಸೆಂಡ್. ನೀವು ಯಾವತ್ತೋ ಯಾರಿಗೋ ಒಳ್ಳೇದು ಕೆಲಸ ಮಾಡಿದ್ದರೆ
ಮಾಡಿರ್ತೀರಾ, ಆವಾಗ ಅವ್ನು ಬಂದ್ಬಿಟ್ಟು ನೋ ಐ ಟು ಗಿವ್ ಬ್ಯಾಕ್ ಅಂತ ಹೇಳ್ಕಮ್. ದೈವ ಮನುಷ್ಯ ರೂಪೇಣ ಮನುಷ್ಯ ರೂಪದಲ್ಲಿ ಬರ್ತಾನೆ. ನಾನು ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕಾಯ್ತು ಮೇಡಮ್, ಆ್ಯಕ್ಚುಲಿ ಮೊನ್ನೆ ಹೋದಾಗ ಅಲ್ಲಿ ಕ್ಲೈಮ್ ಮಾಡಿಬಿಟ್ಟು ಹೋಗ್ಬೇಕಾಗತ್ತೆ, ನನ್ನ ಕೈಲಿ ಆಗಲಿಲ್ಲ. ಅದಕ್ಕೆ ಅವ್ನು ಬ್ಲ್ಯಾಕ್ ಫಿಲೋ ನನ್ನ ಜೊತೆ ಇನ್ನೂ ಬೇಕಾದಷ್ಟು ಜನ ಇದ್ದರು, ಫಾರಿನರ್ಸ್ ಇದ್ದರು, ಅವರು ದಿ ಡೋಂಟ್ ಟಚ್ ಬ್ಲ್ಯಾಕ್ಸ್. ನೋ ಪ್ರಾಬ್ಲಮ್ ಅಂತ ಇಟ್ಕೊಂಡು ನಾನು ಎತ್ಕೊಂಡೇ ಬಿಟ್ಟವನು, ಕಮಾನ್ ವೆಲ್ ಗೋ ಅಪ್ ಅಂತ ಕರ್ಕೊಂಡೋದ. ನೋಡಿ ಸಂತೋಷ ಪಟ್ಟು, ಏನು ಚೆನ್ನಾಗಿದೆ ಈ ಜಾಗ, ಬ್ಯೂಟಿಫುಲ್, ಒಂದು ಕಾಂಗೋ ರಿವರ್ ನೋಡಿ ಖುಷಿ. ಆಮೇಲೆ ಅವ್ರು ಅಲ್ಲೇ ನಿಂತ್ಕೊಂಡ್ರು. ಇಟ್ಸ್ ಅಪ್ ಟು ಯು. ನನಗೆ ಬ್ಲ್ಯಾಕು ವೈಟು ಗೀಟು ಎಲ್ಲ ವಿತ್ ಗಾಡ್. ಸೊ ಆ ಥರ ಒಂದು ಹ್ಯಾಪಿನೆಸ್ ಸಿಕ್ಕತ್ತೆ ನಮಗೆ. ಸೊ ನೀವು ಓಪನ್ ಅಪ್ ಆದಷ್ಟು ನಿಮಗೆ ಸಂತೋಷ ಆಗುತ್ತೆ. ಆಮೇಲೆ ಈ ಒಂದು ಬರ್ನಿಂಗ್ ಇದೆ ತೆಗಿಬೇಕು. ಮೋಸ್ಟ್ ಆಫ್ ಅಸ್ ಲೈಕ್ ಮಂಜುನಾಥ್ ಸರ್ ಯಾವುದೋ ಒಂದರಲ್ಲಿ ಹೇಳ್ತಾ ಇರ್ತಾರೆ, ಇವಾಗ ಮಾಡ್ತಾ ಜಾಸ್ತಿ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬಂದರೆ 30, 45 ಮಾಡ್ತಾಯಿದ್ವಿ. ಮುಂಚೆ 70, 80 ಬರೋರು ಇವಾಗ ಏಕೆ ವಿ ಡೆವಲಪ್ ಸಮ್ ಸಾರ್ಟ್ ಆಫ್ ವೆನಮ್. ಅದನ್ನು ನಾವು ಆ್ಯಸಿಡಿಟಿ ಅಂತ ಕರಿತೀವಿ, ಅಥವಾ ಬಾಡಿ ಟಾಕ್ಸಿಕ್ ಅಂತ ಕರಿತೀವಿ. ಇದನ್ನು ನಾವೇ ಮಾಡ್ಕೊಂಡು ಡ್ಯಾಮೇಜ್ ಮಾಡ್ಕೊತಾ ಇರೋದು. ಒಂದು ಮಾನಸ ಸರೋವರ ತಿಳಿ ಇರುತ್ತೆ, ಬೆಳಗ್ಗೆ ಏನಲ್ಲ, ನೀವೇನು ಮಾಡಿದ್ರೆ ಹಂಗೆ ಇರುತ್ತೆ. ಈಗ ಕಾಣುತ್ತೆ ನೋಡಿ, ಕೆಳಗಡೆ ಇಲ್ಲತ್ತೆ. ನೀವು ಯಾವಾಗ ಕಲ್ಲು ಗಿಲ್ಲು ಹೊಡೆದು ಬಿಡ್ದೆ ಮಣ್ಣಾಗುತ್ತೆ. ನಾವೇನು ಮಾಡಿ, ವಿ ಟ್ರೈ ಟು ಕಂಪೇರ್. ನೋಡಿ ಅವ್ನಿಗೆ ಜಾಸ್ತಿ ಸಂಬಳ, ಆಲ್ 11 ಪ್ಲೇಯರ್ಸ್ ಆರ್ ಈಕ್ವಲ್, ಈ ಗಟ್ ಮ್ಯಾನ್ ಆಫ್ ದ ಮ್ಯಾಚ್. ಅದು ಬಿಡಬೇಕು. ವಾಟ್ ಹಿ ಹ್ಯಾಸ್ ಡನ್ ಟು ಗೆಟ್ ಮ್ಯಾನ್ ಆಫ್ ದ. ಆ ಥರ ನೀವು ಯೋಚನೆ ಮಾಡಿದ್ರೆ ಯು ಸ್ಟಾರ್ಟ್ ಲವಿಂಗ್ ಯುವರ್ ಜಾಬ್. ವಿನ್ ಯು ಸ್ಟಾರ್ಟ್ ವರ್ಲ್ಡ್ ಇಸ್ ಮೈನ್ ಅಂದಾಗ ನಿಮ್ಗೆ ಕೋಪ ಯಾಕೆ ಬರುತ್ತೆ? ಸೊ ಹೌ ಯು ಆರ್ ಲುಕಿಂಗ್ ಆಟ್ ಥಿಂಗ್ಸ್, ಅದು ಪರ್ಸ್ಪೆಕ್ಟಿವೇ ಬದಲಾಯಿಸ್ಕೊಂಡು ಹೋದರೆ ದಟ್ ಇಸ್ ದ ಬಿಗ್ಗೆಸ್ಟ್ ಮೆಡಿಸಿನ್. ಅದನ್ನು ನೀವು ಡ್ಯಾಮೇಜ್ ಆಗಲ್ಲ. ನೀವು ಏನನ್ನು ತಿಂದ ಗಲೀಜಾಗೋದು. ಒಂದು ಪೈಪ್ ಇದೆ, ಹೊಸ ಪೈಪು, ನೀರು ಹೋಗ್ತದೆ. ನೀವು ಅದು ಗಾಯ ವಾಪಸ್ ಹಾಕಿ ಅಲ್ಲಿ ಕಟ್ಕೊಳ್ಳುತ್ತೆ. ಬೈಪಾಸ್ ಸರ್ಜರಿ ಮಾಡಲೇಬೇಕಾಗುತ್ತೆ. ಬೇಡದೇ ಇರೋ ಕಸ ಕಡ್ಡಿ ಎಲ್ಲ ಇವೆ ಗುಣಗಳು ಅಂತ. ಥ್ಯಾಂಕ್ ಯು ಸರ್. ಈ ಮೂಲಕ ಐ ಥಿಂಕ್ ಐ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅ ಹ್ಯೂಮನ್ ಇನ್ ನ್ಯೂ. ಡಾಕ್ಟರ್ ಸುರೇಶ್ ಹೆಂಗೆ ಯೋಚನೆ ಮಾಡ್ತೀರಾ ಗೊತ್ತಾಯಿತು. ಬಟ್ ಐ ನೌ ವಾಂಟ್ ಟು ನೋ ದ ಸೈಂಟಿಸ್ಟ್ ಇನ್ ನ್ಯೂ. ಹೆಂಗೆ ಜನರಲಿ ಹೌ ಡಸ್ ಅ ಸೈಂಟಿಸ್ಟ್ ಥಿಂಕ್ ಅಂತ. ಯಾಕೆಂದರೆ ನಮ್ಮಗಳಿಗೆ ಈಗ ಆ್ಯಸ್ ಅನ್ ಆರ್ಟಿಸ್ಟ್ ಒಂದು ಹಸಿವಿರುತ್ತೆ ಒಂದು ಕಾಲಕ್ಕೆ, ಏನೋ ಅಚೀವ್ ಮಾಡಬೇಕು, ಇನ್ನೇನೋ ಹೆಸರು ಮಾಡಬೇಕು, ಏನೋ ಒಂದಷ್ಟು. ಅದೇ ಥರ ಪ್ರತಿಯೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೂ ಅವ್ರದ್ದೇ ಆದಂಥ ಇಂಟೆನ್ಷನ್ಸು, ಗುರಿ ಇರುತ್ತೆ. ಬಟ್ ವಾಟ್ ಈಸ್ ಅ ಗುರಿ ಆಫ್ ಅ ಸೈಂಟಿಸ್ಟ್? ತುಂಬ ಚೆನ್ನಾಗಿ. ನಾರ್ಮಲಿ ಇಫ್ ಯು ಟೇಕ್ ಎನಿ ಪರ್ಸನ್, ಯು ಕ್ಯಾನ್ ಟೆಸ್ಟ್ ಯುವರ್ ಸೆಲ್ಫ್. ಆಫ್ಟರ್ ಐ ಗೋ, ಯು ಕ್ಯಾನ್ ಗೋ ಟು ರೂಮ್ ಆ್ಯಂಡ್ ಥಿಂಕ್ ವೆದರ್ ಐ ಆಮ್ ರೈಟ್ ಆರ್. ಹೆಣ್ಣು, ಹೊನ್ನು, ಮಣ್ಣು, ಹೋಲ್ ವರ್ಲ್ಡ್ ಈಸ್ ವರ್ಕಿಂಗ್ ಆನ್ ದಟ್. ನಮಗೆ ವೆನ್ ವಿ ಆರ್ ಸ್ಮಾಲ್ ಏಜ್ ಇರುವಾಗ ಫಸ್ಟ್ ನಮಗೆ ವಿ ಲೈಕ್ ಟು, ಕಾಲೇಜಿದಾಗ ಯಾರೊಬ್ಬರು ಇಷ್ಟಪಡ್ತೀವಿ, ತಪ್ಪಿಲ್ಲ, ದಟ್ ಇಸ್ ನ್ಯಾಚುರಲ್. ಓಕೆ, ಅದಕ್ಕೋಸ್ಕರ ಯಾವ ಲೆವೆಲ್ ಹೋಗ್ತೀವಿ, ವಾರು ಮಾಡ್ತೀವಿ, ಜಗಳ ಮಾಡ್ತೀವಿ, ಜೀವನ ಕಳ್ಕೊತೀವಿ. ನೆಕ್ಸ್ಟ್ ಒನ್ಸ್ ಈ ಗಾಟ್, ಐ ವಾಂಟ್ ಟು ಹ್ಯಾವ್ ಸಮ್ ಲ್ಯಾಂಡ್, ಐ ನೀಡ್ ಅ ಹೌಸ್, ಐ ಕ್ಯಾನಾಟ್ ಸ್ಲೀಪ್ ಇನ್ ರೋಡ್. ಓಕೆ, ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ನೋ, ಇದೆಲ್ಲ ಸನ್ಯಾಸಿಗಳಲ್ಲ. ಸೊ ವಿ ಟ್ರೈ ಟು ಗೇನ್ ಮನಿ, ಲ್ಯಾಂಡ್, ಆ ಥರ. ನೆಕ್ಸ್ಟು ಹೊನ್ನು, ಮನಿ, ವಿ ನೀಡ್ ಮನಿ ಟು ಲೀವ್. ಇದು ವೆರಿ ನಾರ್ಮಲ್. ಟಾಕ್ ಟು ಎನಿ ಸ್ಪೋರ್ಟ್ಸ್ ಪರ್ಸನ್, ಮೂವಿ ಸ್ಟಾರ್, RJs, DJs, ಮಿನಿಸ್ಟರ್ಸ್, ಇದು ಒಂದು ಲೆವೆಲ್. ಇಟ್ ಕಟ್ಸ್ ಅಕ್ರಾಸ್ ಎವ್ರಿಬಡಿ. ಇಲ್ಲಿ ಇದಾದಮೇಲೆ ಒಂದು ಪ್ರಾಬ್ಲಮ್ ಬರುತ್ತೆ. ಇದೇ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಸಂಬಡಿ ಇಸ್ ಹಿಯರಿಂಗ್, ಯು ಪ್ಲೀಸ್ ಟೆಲ್ ದಟ್. ಅದು ಮನ್ನಣೆ. ಇವಾಗ ಯಾವ ದೊಡ್ಡ ಮಿನಿಸ್ಟರ್ಸು, ಪ್ರೈಮ್ ಮಿನಿಸ್ಟರ್ಸು, ನಿತಿನ್ ಹಾಯು, ಅದೇ ಪುಟಿನ್ನು, ಮೋದಿ ಸಾರು, ಅಥವಾ ಸಿದ್ದರಾಮ್ ಸಾರು, ಯಾರಿದಲ್ಲ ಅವ್ರಿಗೆಲ್ಲ ಇದೆಲ್ಲ ಆಗೋಗ್ಬಿಟ್ಟಿರುತ್ತೆ. ಅವ್ರು ದೇ ಡೋಂಟ್ ನೀಡ್. ಎಷ್ಟು ಬೇಕೋ, ಒಂದು ಮನೆನ 100 ಮನೆ ಇರುತ್ತೆ. ಹಲೋ ಅಂದರೆ ಕೋಟ್ಯಾಂತರ ಬರುತ್ತೆ. ಅವ್ರಿಗೆ ಈ 3 ಸ್ಟೇಜ್ ಆಗೋಗ್ಬಿಡುತ್ತೆ. ಅವ್ರಿಗೆ ಬೇಕಾದದ್ದು ಮನ್ನಣೆ. ದೇ ಆರ್ ಓನ್ಲಿ ಲಿವಿಂಗ್ ಫಾರ್ ದ ಫೇಮ್. ನಾನಿರಬೇಕು. ಇಲ್ಲಿ ವಿ ಗೆಟ್ ಇನ್ ಟು ಲಾಟ್ ಆಫ್ ಪ್ರಾಬ್ಲಮ್ಸ್. ದಿಸ್ ವೇರ್ ವಿ ಗೆಟ್ ಇನ್ ಟು ಪ್ರಾಬ್ಲಮ್. ಅಂದರೆ ಏನಾಗುತ್ತೆ, ಆ್ಯಕ್ಚುಲಿ ಮನ್ನಣೆಗೋಸ್ಕರ ದೇ ಗೋ ಔಟ್ ಆಫ್ ದ ವೇ, ಟ್ರೈ ಟು ಡೂ ಸಮ್ ವರ್ಕ್. ಆವಾಗ ಸಿಗಾಕೊಂಡು ಬಿಡ್ತಾರೆ. ಇವಾಗ ಅವ್ರು ದೊಡ್ಡ ಕಾರಲ್ಲಿ ಹೋಗ್ತಾ ಇರ್ತಾರೆ. ಓಕೆ, ದೊಡ್ಡ ಕಾರಲ್ಲಿ ಹೋಗ್ತಾರೆ, ಖುಷಿ ಹೋಗ್ತಾ ಇರ್ತಾರೆ. ಒಳಗಡೆ ಎಷ್ಟು ಭಯ ಇರುತ್ತೆ ಅವ್ರಿಗೆ ಅಂದರೆ, ಎಲ್ಲಿ ಇನ್ಕಮ್ ಟ್ಯಾಕ್ಸ್ ಬಂದುಬಿಡ್ತಾನೋ, ಎಲ್ಲಿ ED ಬಂದುಬಿಡ್ತಾನೋ, ಎಲ್ಲಿ ಅಪೋಸಿಷನ್ ಹೊಡೆದ್ಬಿಡ್ತಾನೋ. ವೈ ಯು ನೀಡ್ ಎ ಗನ್ ಮ್ಯಾನ್? ಮಹಾತ್ಮ ಗಾಂಧಿಗೇನೆ ಗನ್ ಮ್ಯಾನ್ ಇತ್ತ, ಮಹಾತ್ಮ ಗಾಂಧಿ ಪ್ರೊಟೆಕ್ಷನ್ ಇತ್ತ. ಬ್ರಿಟಿಷರ್ಸ್ ಹ್ಯಾಡ್. ಇವಾಗ ಬೋನ್ಸರ್ಸ್, ನಾನು ಎಲ್ಲ ಕಡೆ ಹೋಗ್ತೀನಿ, ಬೋನ್ಸರ್ಸ್ ಇರ್ತಾರೆ. ನಾನು ಹೇಳಿದೆ, ಐ ಡೋಂಟ್ ಲೈಕ್, ಐ ರಿಲ್ ನಾಟ್ ಕಂಫರ್ಟಬಲ್. ವಾಶ್ರೂಮ್ಗೆ ಹೋದರೆ ಅವ್ನು ಬಂದು ನಿಂತ್ಕೊಂತಾನೆ, ಅಬ್ಜಾಸ್ ಆಗ್ತಾನೆ. ಅದೇ ನನಗೆ ಆ್ಯಕ್ಚುಲಿ ನೋ ಸರ್, वो सब UP में ऐसे होता है, MP में वो सब ಕರ್ನಾಟಕ ಮೇಲೆ ಇದರ ಐಸೇ ಇರುತ್ತೆ, ಅದು ಐ ಲೂಸ್ ಮೈ ಜಾಬ್ ಅಂತಾನೆ. ಆ ಥರ ಏನಾಗುತ್ತೆ ಅಂದರೆ, ಐ ಆಮ್ ನಾಟ್ ಕಂಫರ್ಟಬಲ್ ಆನೆಸ್ಟ್ಲಿ. ಜನನಾಯಕ ಅಂದರೆ ಏನು? ಜನನಾಯಕ ಅಂದರೆ ಜನ ಇಷ್ಟಪಡ್ಬೇಕು ನಿಮ್ಮನ್ನು. ಶ್ರೀರಾಮಗೆ ಬೇಕಾ, ಕಾಲಿಗೆ ಬೇಕು ನಮಸ್ಕಾರ ಮಾಡ್ತೀನಿ ಅಂತ. ವೈ ಡು ಯು ನೀಡ್ ಅಂದರೆ, ಈ ಮನ್ನಣೆ ಇದರಲ್ಲಿ ಎಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಆ ಸಿಕ್ಕಾಕೊಂಡಾಗ ವಿ ಟ್ರೈ ಟು ಡೂ ಸಮ್ ಎರರ್ಸ್. ಅವ್ರನ್ನ ಬಿಡಿಸ್ಬೇಕು,
ವಿ ವೇಸ್ಟ್ ಅವರ್ ಟೈಮ್. ನಮ್ಮ ಲೈಫಲ್ಲಿ ಹಂಗೆ ಹೊರಟೋಗುತ್ತೆ. ಆಮೇಲೆ ಒಂದು ಫೈನ್ ಡೇ ಹಿಂಗೆ ತಿರುಗಿ ನೋಡ್ತೀವಿ, ಅಯ್ಯೋ ಏನು ಮಾಡೇ ಇಲ್ವಲ್ಲ, ವಾಲ್ಕೆನೋ ನೋಡಲಿವಲ್ಲ, ಐಸ್ಬರ್ಗ್ ನೋಡಲಿವಲ್ಲ, ಅಮೆಝಾನ್ ಜಂಗಲ್ ನೋಡಲಿವಲ್ಲ, ಅಥವಾ 4 ಜನ ಜೊತೆ ಕೂತ್ಕೊಂಡು ಮಾತಾಡಲಿವಲ್ಲ, ಕಾಫಿ ಪಾನಿಪುರಿ ಜೊತೆ ರೋಡಲ್ಲಿ ತಿನ್ನೋಕ್ಕಾಗಲ್ವ, ಆಗೋದು. ಆವಾಗ ಎಷ್ಟು ಕಾಲ ಡ್ಯಾಮೇಜ್ ಇರ್ತೀವಿ, ಕಿಡ್ನಿ ಹೊಟ್ಟೋಗಿರುತ್ತೆ, ಇದು ಇರುತ್ತೆ, ಬರುತ್ತೆ. ಆ ಸ್ಟೇಜ್ ಐ ಡೋಂಟ್ ವಾಂಟ್ ಟು ಗೋ. ಐ ಲರ್ನ್ ಫ್ರಮ್ ದಿ ಅದರ್ಸ್ ಮಿಸ್ಟೇಕ್. ಕೆಲವೊಮ್ಮೆ ಬೇರೆಯವ್ರು ನೋಡಿ ತಿಳ್ಕೊಬೇಕು. ದಿಸ್ ವಾಟ್ ಐ ಲರ್ನ್. ಆಮೇಲೆ ಎಷ್ಟೋ ಸತಿ ಮೇಡಮ್ ನಾನು ಈ ಥರ ಯಾವ ಟ್ಯಾಕ್ಸಿಲಿ ಅಥವಾ ಆಟೋಲ್ಲಿ ಬರ್ತಾ ಇರ್ತೀನಲ್ಲ, ನಾನು ಐ ನೆವರ್ ಸಿಟ್ ಲೈಕ್ ದಿಸ್. ಐ ಟಾಕ್ ಟು ಇವನ್ ಯು ಕ್ಯಾನ್ ಆಸ್ಕ್. ಬೆಳಿಗ್ಗೆ ಬಂದ್ರೆ ಏನು ಮಾಡ್ತೀರಾ ಮೇಡಮ್, ಎಲ್ಲಿದ್ದೀರಾ, ನೀವು ಹೇಗೆ ಮಾಡಿದ್ದೀರಾ, ಅಲ್ಲಿನಲ್ಲಿ ಐ ಲರ್ನ್ ಫ್ರಮ್ ದೆಮ್. ಕೆಲಸ ಸರ್ ನಂಗೆ 2 ಲಕ್ಷ ಸಿಕ್ಬಿಟ್ರೆ ಸಾಕು ಸರ್, ನಾನು ಜೀವನ ನಡೆಸ್ಕೊಂಡು. 2 ಲಕ್ಷಕ್ಕೆ 25 ಲಕ್ಷ ತೊಗೊಂಡು ಯಾಕೆ ನಮ್ಮವ್ರು ಜಗಳ ಆಡ್ತಾರೆ ಅಂತ ಫೀಲಿಂಗ್ ಬರುತ್ತೆ. ಏನಾಯ್ತು ಪುಟ್ಟ ಅಂತೇಳಿ, ಒಂದೊಂದು EMI ಇದೆ ಸರ್, ಕ್ಲಿಯರ್ ಮಾಡಿಬಿಟ್ರೆ ನಂದು ಆಗ್ಬಿಡುತ್ತೆ ಆಟೋ, ನಾನು ನನ್ನ ಹೆಂಡ್ತಿ ಮಕ್ಕಳು. ಎಷ್ಟು ಈಸಿ ಅನ್ಸುತ್ತೆ ಲೈಫು. ಅವ್ರ ಹತ್ರ ಎಲ್ಲ ಕಲ್ತ್ಕೊತೀನಿ. ಅಂದರೆ ಸ್ಪಂದಿಸಬೇಕು. ಆವಾಗ ನಾವು ಕಲ್ತ್ಕೊತೀವಿ. ಏನು ಕಲ್ತ್ಕೊಂಡ್ರೆ ಅವ್ನು ಹೆಂಗೆ ಟ್ಯಾಕಲ್ ಮಾಡ್ತಾನೆ ಪ್ರಾಬ್ಲಮ್ಮು ಅಂತ. ಸೈಂಟಿಸ್ಟ್ ಆಲ್ವೇಸ್ ಥಿಂಕ್ಸ್ ಇನ್ ರಿಸರ್ಚ್ ಓರಿಯೆಂಟೆಡ್. ಎಲ್ಲಿಂದ ಸೊಲ್ಯೂಷನ್ ಬಂತು ಅಂತ ಇಂಪಾರ್ಟೆಂಟ್ ಅಲ್ಲ, ಸೊಲ್ಯೂಷನ್ ಬರಬೇಕು ಅಲ್ವಾ. ಎಷ್ಟೋ ನಿಮ್ಮ ತಿಳ್ಕೊಳ್ತೀವಿ ಸರ್, ಮೈಕಿಂದ ಇಟ್ಕೊಳ್ಳಿ, ಯುವರ್ ವಾಯ್ಸ್ ಈಸ್ ಬಿಕಮಿಂಗ್, ಅವ್ನು ಹೇಳ್ತಾನೆ. ನಾನು ಮತ್ತದೇನು ಕೊಡಿರ್ತೀನಿ. ಎಷ್ಟೊತ್ತಿಗೆ ನಾವು ಐ ಕಾಲ್ ದಿ ಏರ್ ಹೋಸ್ಟೆಸ್ ಅಂಟಲ್, ಸಿ ಯು ನಾಟ್ ಅನೌನ್ಸಿಂಗ್ ಪ್ರಾಪರ್ಲಿ, ಕಮ್ ಇಯರ್. ಅವರು ಏನು ಮಾಡ್ತೀವಿ, ಹಿಂಗೆ ಇಟ್ಕೊಂಬಿಡಿ ಕಷ್ಟ ಅಂತ. ಫ್ಲೈಟಲ್ಲಿ ನೋಡಿದೆ, ಏನು ಹೇಳ್ತಾರೆ ಅರ್ಥ ಆಗಲ್ಲ. ಇವ್ರು ಸಿಂಪ್ಲಿ ಓದ್ತಿದ್ದೆಮ್ಮ, ನೀನು ಏನು ಹೇಳ್ತಾ ಇದೆಯಾ ಮನುಷ್ಯರಿಗೆ ಅರ್ಥ ಆಗಬೇಕಲ್ಲ. ಕೀಪ್ ದ ಮೈಕ್ ಅವೇ, ಸ್ಲೋಲಿ ನಿಮ್ಗೆ ಹೇಳ ಪಾಸ್, ಗಿವ್ ಟೈಮ್. ದಟ್ ಈಸ್ ದ ಪ್ಲಸ್ ಪಾಯಿಂಟ್ ಇನ್ ರಶ್ಮಿ, ವಾಟ್ ಐ ಸೀನ್. ಸೊ ಈ ಥರ ಹೇಳಿದ್ರೆ ಅವರು ಥ್ಯಾಂಕ್ ಯು ಸರ್ ಅಂತ ಹೇಳಿದ್ದಾರೆ. ದ ಮೆಸೇಜ್ ಮೀ ಆಲ್ಸೋ. ಅಮೇಝಿಂಗ್. ಸರ್, ಈ ಮಧ್ಯ ನಿಮ್ಮ ಒಂದು ಪರ್ಸ್ನಲ್ ಅನುಭವಗಳು ಆ್ಯಂಡ್ ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ನ ಹೇಗಿಡ್ತಿರೋ ನಂಗೆ ಗೊತ್ತಿಲ್ಲ. ದ ಬೆಸ್ಟ್ ವೇ ಟು ಪ್ರಿಡಿಕ್ಟ್ ಫ್ಯೂಚರ್ ಇಸ್ ಟು ಕ್ರಿಯೇಟ್ ಇಟ್ ಅಂತ ಹೇಳ್ತಾರೆ. ದ ಬೆಸ್ಟ್ ವೇ ಟು ಪ್ರಿಡಿಕ್ಟ್ ದ ಫ್ಯೂಚರ್ ಇಸ್ ಟು ಕ್ರಿಯೇಟ್ ಇಟ್. ಸೊ ಆ್ಯಸ್ ಅ ಸೈಂಟಿಸ್ಟ್ ಆ್ಯಂಡ್ ಆ್ಯಸ್ ಅನ್ ಎಕ್ಸ್ಪ್ಲೋರರ್ ಸೋ ಫಾರ್, ನೀವು ಯಾವತ್ತಾರು ಆಸ್ಟ್ರಾಲಜಿ ಇದೆಲ್ಲ ನಂಬಿದ್ದೀರಾ, ಅಥವಾ ವಾಟ್ ಈಸ್ ಯುವರ್ ಥಾಟ್ ಆನ್ ದ್ಯಾಟ್? ಆ್ಯಕ್ಚುಲಿ ಸರ್, ಯು ಕ್ಯಾನ್ ಸಿ ದ ಸೈನ್ಸ್ ಎನಿವೇರ್. ಅಸ್ಟ್ರೋ ಸೈನ್ಸ್ ಅಂತ ಕರಿತೀವಿ ನಾವು. ಇವಾಗ ನಾವು ಎಷ್ಟೋ ಸ್ಯಾಟಲೈಟ್, ಅಸ್ಟ್ರೋ ಸ್ಯಾಟ್ಸ್ ಅಂತ ಹಾಕ್ತೀವಿ. ನಮ್ಮ ಸ್ಯಾಟಲೈಟ್ ಇದೆ. ಅಂದರೆ ಇವಾಗ ಹೇಗೆ ಅಂದರೆ ಇಟ್ಸ್ ಕಾಲ್ಡ್ ಬೇಸಿಕಲಿ ತುಂಬ ಇಂಟ್ರೆಸ್ಟಿಂಗ್. ಇಫ್ ಯು ರಿಲಿ ಐ ಕ್ಯಾನ್ ಟೇಕ್ 5 more minutes. ಪ್ಲೀಸ್. ಇದನ್ನು ಆ್ಯಕ್ಚುಲಿ ಥಿಯರಿ ಆಫ್ ರಿಪೀಟಬಿಲಿಟಿ ಅಂತ ಒಂದು ಕಾನ್ಸೆಪ್ಟಲ್ಲಿ ವರ್ಕ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಆ್ಯಕ್ಚುಲಿ ಇವಾಗ ಮುಂಚೆ ಏನು ಮಾಡೋದು, ಒಂದು ಚಿಕ್ಕ ಊರು ಇರ್ತಿತ್ತು. ಊರಲ್ಲಿ ಒಬ್ಬರು ಜ್ಯೋತಿಷ್ಯರು ಅಂದಿರೋರು. ಅವ್ರೇನು ಮಾಡ್ತಾರೆ ಅಂದರೆ, ಯಾವ ಮನೇಲಿ ಯಾವ ಮಗು ಹುಡ್ತಾರೆ ಅಂತೆಲ್ಲ ಒಂದು ದೊಡ್ಡ ಬುಕ್ ತಾಳೆಗರಲ್ಲಿ ಬರೆಯೋರು. ಅದನ್ನು ನಾವು ವಿ ಕಾಲ್ ಇಟ್ ಡೇಟಾ ಬೇಸ್ ಅಂತ ಕರಿತೀವಿ. ಓಕೆ, ಅವಾಗ ಈ ಮಗು ಶುಕ್ರವಾರ ಬೆಳಿಗ್ಗೆ 9 ಗಂಟೆ ಬರ್ಕೊಳ್ಳಿ, ಅವ್ನ ಪ್ರಾಪರ್ಟೀಸ್ ಎಲ್ಲ ಬರೀತಾ ಹೋಗ್ತಾರೆ. ಹೆಂಗೆ ಬರೀತಾರೆ ಅಂದರೆ, ಅವ್ನದ್ದು ಡೇಟಾ ಬೇಸ್ ಕ್ರಿಯೇಟ್ ಮಾಡ್ತಾರೆ. ಅವ್ನು ಹುಡ್ದಬ್ಬ ಮಾಡು ಅಂತಾರೆ, ಆವಾಗ ಅಬ್ಸರ್ವ್ ಮಾಡ್ತಾರೆ. ಅವ್ನು ಮುಂಜಿ ಮಾಡು ಅಂತಾರೆ, ಅಬ್ಸರ್ವ್ ಮಾಡ್ತಾರೆ. ಮದುವೆ ಮಾಡು ಅಂತ ಅಬ್ಸರ್ವ್ ಮಾಡ್ತಾರೆ. ಮತ್ತು ಮಗು ಹುಡ್ದವ್ರೆ. ಸೊ ಇವು ಫಾರಮ್ಮೇ ಒಂದು ಪ್ಯಾಟ್ರನ್. ಅದು ಹಂಗೆ ಇಟ್ಕೊಳ್ಳಿ, ಆಯಿತಾ. ಈ ಥರ ಇನ್ನೊಬ್ಬ ಗುರುವಾರ ಹುಟ್ಟಿರ್ತಾನೆ, ಅವ್ನು ಇಟ್ಕೊಳ್ಳಿ. ಇದೇ ಮಾಡ್ತಾ ದೊಡ್ಡ ಡೇಟಾಬೇಸ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್, ದರ್ ಆರ್ ಮಿಲಿಯನ್ಸ್ ಆಫ್ ಕಾರ್ಸ್, ಮಿಲಿಯನ್ಸ್ ಆಫ್ ಬೈಕ್ಸ್ ಇನ್ ಬ್ಯಾಂಗ್ಳೂರ್. ಅಲ್ಲದಕ್ಕೂ ಡೇಟಾಬೇಸ್ ಇದೆ. ನೀವು ಆರ್ಟಿಗೆ ಹೋಗಿ 1 ಸೆಕೆಂಡ್ ದಿಸ್ ನಂಬರ್ ಈ ಬಿಲಾಂಗ್ಸ್ ಟು ಸುರೇಶ್ ಕುಮಾರ್, ದಿಸ್ ನಂಬರ್ ಬಿಲಾಂಗ್ಸ್ ಟು ಕಿರಣ್, ಹೆಂಗೆ ಹೇಳ್ತಾರೆ, ದ ಡೇಟಾಬೇಸ್ ಇದ್ದಾರೆ. ನಾವು ದಿ ಅರ್ಲಿಯರ್ ಅಸ್ಟ್ರೋ ಸೈನ್ಸ್ ಪೀಪಲ್, ದೇ ಇಸ್ ಟು ಅನಲೈಸ್ ಮಾಡಿ ಈ ಪ್ರಾಪರ್ಟಿಗೆ ಇರುತ್ತೆ ಅಂತ ಒಂದು ಚಾರ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನೇ ಡಿ ಚಾರ್ಟ್, ವಾಟ್ ಎವರ್ ಚಾರ್ಟ್ ದೇ ಕಾಲ್. ಸೊ ಅದನ್ನು ಬರೀಬೋದು. ನೀವು ಬಂದ ತಕ್ಷಣ ನಾನು ಹೇಳ್ತಾ, ಐ ಕ್ಯಾನ್ ರೀಡ್ ಯುವರ್ ಫೇಸ್ ಇನ್ 5 minutes ಹೇಳ್ಬಿಡ್ತೀನಿ. ನೀವು ಯಾರೆಲ್ಲ ಅಂದರೆ ಕೂತ್ಕೊಳ್ಳಿ, ನಿಮ್ಮ 5 minutes ನೀವು ಅಷ್ಟು ಕ್ಯಾರೆಕ್ಟರ್ನ ಹೇಳ್ತೀನಿ. ಸೊ ದೇರ್ ಸಮ್ ಮೆಥಡ್ ಇದೆ ಬೈ ಇಂಟ್ಯೂಷನ್ ಪ್ಲಸ್ ದಿ ಡೇಟಾ. ಮೋಸ್ಟ್ ಇಂಪಾರ್ಟೆಂಟ್ ಡೇಟಾಬೇಸ್ ಮೇಡಮ್, ಅನಾಲಿಟಿಕ್ಸ್. ದಟ್ ಈಸ್ ಅನಾಲಿಸಿಸ್, ದಟ್ ಈಸ್ ದಿ ಸ್ಟ್ರೆಂತ್. ಇವಾಗ ಒಂದು ಮರ್ಡರ್ ಮಾಡಿ ಹೊಟ್ಟೋಗಿರ್ತಾನೆ, ಹೊಟ್ಟೋಗ್ಬಿಟ್ಟು ಅವನು ಅದನ್ನು ಅನಲೈಸ್ ಮಾಡ್ಕೊಂಡು ಇವನೇ ಮಾಡಿದ್ದು, ಇಷ್ಟ ಮಾಡಿದ್ದು. ಇಟ್ಸ್ ಆಲ್ ದ ಡಿಫ್ರೆಂಟ್ ಫೊರೆನ್ಸಿಕ್ ಸೈನ್ಸು. ಈ ಸೈನ್ಸ್ ನಿಮ್ಮನ್ನು ಹೆಲ್ಪ್ ಮಾಡುತ್ತೆ ಹೋಗೋದಕ್ಕೆ. ಆ ಥರ ಯೂಸ್ ಫೋಟೋಗ್ರಫಿ, ಯೂಸ್ ವಿಡಿಯೋಗ್ರಫಿ, ಯೂಸ್ ಇಸ್ ಮೂಮೆಂಟ್ಸು, ಕೆಮಿಕಲ್ಲು ಎಲ್ಲ ಹಾಕಿ ಈ ಕೂದಲಿಂದ ಅವ್ನು DNA ಟೆಸ್ಟ್. ಸೊ ಡಿಫ್ರೆಂಟ್ ಸೈನ್ಸ್ ಕಮ್ಸ್ ಟುಗೆದರ್ ಟು ಸಾಲ್ವ್ ದಿ ವರ್ಲ್ಡ್. ಈ ಥರ ಮಾಡ್ತಾ ಯು ಕ್ಯಾನ್. ಯಾವಾಗ ನಾವು ಒಬ್ಬನ ಪ್ರಿಡಿಕ್ಷನ್ ಸರಿ ಬಂದಿಲ್ಲ ಅಂದರೆ ದಿಸ್ ಡೇಟಾ ಬೇಸ್ ನಾಟ್ ಗುಡ್. So you're saying astroscience is a data ರಿಪೀಟಬಿಲಿಟಿ ಅಂತ, ಥಿಯರಿ ಆಫ್ ರಿಪೀಟಬಿಲಿಟಿ ಆ್ಯಂಡ್ ಥಿಯರಿ ಆಫ್ ಕಂಪ್ಯಾರಿಸನ್ ಅಂತ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕ್ಯಾರೆಕ್ಟರ್ ತೊಗೊತೀರ ಅಂತ ಇಟ್ಕೊಂಡು, ಒಬ್ಬ ಅದಾನಿ ತೊಗೊತೀರ, ಅವ್ನು ಇದೇ ರಿಚೆಸ್ಟ್ ಪರ್ಸನ್, ಅವ್ನದೇನು ಕ್ಯಾರೆಕ್ಟರ್ಸ್ ಎಲ್ಲ ಬರ್ಕೊಳ್ಳಿ ಒಂದು ಕಡೆ, ಆಯಿತಾ. ಅದೇ ಥರನೇ ಇನ್ನೊಬ್ಬನ ಯಾವನೋ ತೊಗೊಳ್ಳಿ, ಅವರಿಬ್ಬರು ನೋಡಿ ಆಲ್ಮೋಸ್ಟ್ 70% ಸೇಮ್ ಇರುತ್ತೆ. 9 ಹುಟ್ಟಿರ್ತಾರೆ, ಇಲ್ಲ 1 ಹುಟ್ಟಿರ್ತಾರೆ. ಸೂರ್ಯನ ಪವರು
ಇಲ್ಲ ಅಂದರೆ ಅವ್ರದ್ದು ಇದು ಲಯನ್ ಆಗಿರ್ತಾರೆ, ಲಿಯೋ ಲೀಡರ್ಶಿಪ್ ಕ್ವಾಲಿಟೀಸ್, ಈ ಥರ ಎಲ್ಲ ಪ್ರಾಪರ್ಟೀಸ್ ಬರುತ್ತೆ. ನೀವು ಬೇಕಾದ್ರೆ ಒಂದು ದೊಡ್ಡ 15-20 ಜನ ತೊಗೊಂಡ್ರೆ ನೋಡಿ ಸೇಮ್ ಆಗುತ್ತೆ. ಇದನ್ನೆಲ್ಲ ದೆನ್ ಲೆಫ್ಟ್ ಯುವರ್ ಅನಾಲಿಟಿಕಲ್ ಪವರ್. ಆಲ್ ಆರ್ ಡಾಕ್ಟರ್ಸ್, ಬಟ್ ಸಮ್ ಡಾಕ್ಟರ್ಸ್ ಹೇಳಿದ ತಕ್ಷಣ ಇದು ತೊಗೊಳಕ್ಕೆ ಹೊರಟೋಗುತ್ತೆ. ದಿಸ್ ಅನಾಲಿಸಿಸ್, ಇವನ್ ದಟ್ ಇಸ್ ಅನಾಲಿಸಿಸ್. ಅವರು ಎವ್ರಿಥಿಂಗ್ ಅನಾಲಿಸಿಸ್. ಡಯಾಗ್ನೋಸಿಸ್ ಅಲ್ಲಿ ಫಸ್ಟ್ ನೋಡ್ತಾರಲ್ಲ, ಅದೇನು ಇದೇನು ಪ್ರಶ್ನೆಗಳು ಕೇಳೋದ್ರ ಮೂಲಕ. ಸೊ ಯು ಸೇಯಿಂಗ್ ಆಸ್ಟ್ರಾಲಜಿ ಇಸ್ ಆಲ್ಸೋ, ಈಗ ಲಿಂಡಾ ಗುಡ್ಮನ್ ಅವ್ರದ್ದು ಈಗ ಸನ್ಸೈನ್ ಅಂತೆಲ್ಲ ಮಾಡ್ತಾರಲ್ಲ, ಅವ್ರಿಗೇನಂತ ಹೇಳ್ತೀನಿ, ಕೆಲವು ಸುಮ್ಮನೆ ಬರ್ದಿರಲ್ಲ, ಅವ್ರ ಬೈ ಎಕ್ಸ್ಪೀರಿಯನ್ಸ್ ಬರೀತಾರೆ. ಬಟ್ ಇಫ್ ಯು ಅಪ್ಲೈ ಸೈನ್ಸ್ ಇಟ್ಸ್ ಇವಾಗ ನೀವು ಪಂಚಾಂಗ ಅಂತೀರಿ, ನಾವು ಎಫಿಮೆರಿಸ್ ಅಂತ ಕರಿತೀವಿ. ಒಂದು ರಾಕೆಟ್ ಇಲ್ಲಿ ಬಿಟ್ಟಿದ್ದು ಮೂನ್ಗೆ ಇವತ್ತೇ ಹೋಗಬೇಕು, ಅದು ಮೂವ್ ಆಗ್ತಾಯಿದೆ, ನಾವು ಮೂವ್ ಆಗ್ತಾಯಿದೆ, ರಾಕೆಟ್ ಮೂವ್ ಆಗ್ತಾಯಿದೆ, ಎಕ್ಸಾಕ್ಟು ಇದೇ ಪಾಯಿಂಟ್ ಸೌತ್ ಪೋಲಲ್ಲಿ ಇಲ್ಲೇ ಇಳಿಬೇಕು 71 ಡಿಗ್ರಿ. ಇಸ್ ನಾಟ್ ಕ್ಯಾಲ್ಕುಲೇಷನ್. ದಟ್ ಕ್ಯಾಲ್ಕುಲೇಷನ್, ದಟ್ ಎಫಿಮೆರಿಸ್, ದಿ ಮೂಮೆಂಟ್, ದಿ ಆರ್ಬಿಟಲ್ ಆಫ್ ದಿ ಮೂನ್, ಆರ್ಬಿಟ್ ಆಫ್ ದ ಅರ್ತ್, ಆ್ಯಂಡ್ ಟೈಮ್ ಇಟ್ ಗೋಸ್, ವಾಟ್ ಟೈಮ್ ಇಟ್ ಸ್ಪೀಡ್ ಗೋಯಿಂಗ್, ಎಲ್ಲ ಆ ಥರ ನೀವು ಪರ್ಫೆಕ್ಟ್ ಅಂದರೆ ಎನಿಥಿಂಗ್ ಇಸ್ ಪ್ರೆಡಿಕ್ಟಬಲ್. ಇಟ್ಸ್ ನಾಟ್. ಸೊ ಯು ಸೇಯಿಂಗ್ ದಿಸ್ ಇಸ್ ದ ಫೌಂಡೇಶನ್ ಆಫ್ ದ್ಯಾಟ್. ಸೊ ನೀವು ಅಡ್ವೈಸ್ ಮಾಡ್ತೀರಾ ಜನಗಳನ್ನ ಆಸ್ಟ್ರಾಲಜಿನಲ್ಲಿ ಬಿಲೀವ್ ಮಾಡಬೇಕಾ ಬೇಡವಾ ಆಸ್ ಅ ಸೈಂಟಿಸ್ಟ್? That is different question. See, the things should happen, will happen, whether you like it or not like it. ಇವತ್ತು ನಾವು ಇಲ್ಲಿ ಮಾತಾಡಬೇಕು, ಇಟ್ ಇಸ್ ಡಿಸೈಡೆಡ್. ದಿಸ್ ಕಾಫಿ ಇಸ್ ಡಿಸೈಡೆಡ್. ಅರ್ಧ ಬಿಟ್ಬಿಟ್ಟ, ಇಟ್ಸ್ ನಾಟ್ ಮೈನ್. ಸೊ ಎವ್ರಿಥಿಂಗ್ ಇಸ್ ಆಲ್ರೆಡಿ ಪ್ರಿಡಿಟರ್ಮೈನ್ಡ್. ಐ ಡು ಥಿಂಕ್ ಸೊ ಸರ್. ಅಂದರೆ ನಿಮ್ಮ ಅನುಭವದಲ್ಲಿ ನನ್ನ ಅನುಭವದಲ್ಲಿ ದಿ ಹೋಲ್ ವರ್ಲ್ಡ್ ಈಸ್ ಆಲ್ರೆಡಿ ಪ್ರಿಡಿಟರ್ಮೈನ್ಡ್, ಆಲ್ರೆಡಿ ಡನ್. ನಾವಿಲ್ಲಿ ಎಷ್ಟು ತಿರಬೇಕು ಅನ್ನೋ ಡಿಸೈಡ್ ಆಗಿದೆ. ನಾನು ಹೋಗಿ ಮಲವಿಲಿ ಊಟ ಮಾಡಬೇಕು, ಮನೆಯಲ್ಲಿ ಕಾಫಿ ಕುಡಿಬೇಕು, ಇಷ್ಟು ನೀರು ಕುಡಿಬೇಕು, ಪ್ರಿಡಿಟರ್ಮೈನ್ಡ್. ಇಲ್ ಟೇಕ್ ಯು ದೇರ್. ನಮ್ಗೆ ಆಕ್ಸಿಡೆಂಟ್ ಆಗಬೇಕು ಅಂದ್ರೂ ಕರ್ಕೊಂಡೋಗುತ್ತೆ, ನಿಮ್ಗೆ ಅವಾರ್ಡ್ ಬರಬೇಕು ಅಂದ್ರೂ ಕರ್ಕೊಂಡೋಗುತ್ತೆ. ನೀವು ಹುತ್ತದಲ್ಲಿ ಇದ್ದರೂ ಹ್ಯಾವ್ ಯು ಅಂಡರ್ಸ್ಟುಡ್ ಈ ಒಂದು ಥಿಯರಿ ಸರ್? ಈ ಥಿಯರಿ ಏನಕ್ಕೆ ಹೇಳ್ತೀನಿ, ಜಸ್ಟ್ ಡೋಂಟ್ ಸೇ ಯಾರೋ ಹೇಳ್ಬಿಟ್ರು ಅಂದ್ಬಿಟ್ಟು ಡೋಂಟ್ ಬ್ರೇಕ್ ಇಯರ್, ಯು ಶುಡ್ ವರ್ಕ್. ನಾಳೆ ಟುಮಾರೋ ಯುರ್ ಗೋಯಿಂಗ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಒಬ್ಬ ಯಾರು ಹೇಳ್ತೀನಿ ಅಂದ್ಕೊಳ್ಳಿ, ಯು ಮಸ್ಟ್ ವರ್ಕ್ ಫಾರ್ ಇಟ್. ನಿಮ್ಮ ಕೆಲಸ ನೀವು ಹಾಕಲೇಬೇಕು, ನಿಮ್ಮ ಎಫರ್ಟು. ಸೊ ಒಂದು. ಎರಡನೇದು, ಇನ್ನೂ ಒಂದು ಸ್ಟೇಜ್ ಮೇಲೆ ಹೋಗೋಣ. ಇನ್ನೊಂದು ಸ್ಟೇಜ್, ವಿ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ ಫಾರ್ 2 minutes. ಒಂದು ಸ್ಟೇಜ್ ಹೋಗೋಣ. ನೀವು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ ನಿಮ್ಗೆ ಕರ್ಕೊಂಡೋಗುತ್ತೆ ಅಲ್ಲಿಗೆ. ಹುತ್ತದಲ್ಲಿ ಕೂತಿದ್ರು ನಿಮ್ಗೆ ಆಚೆ ಕರ್ಕೊಂಡೋಗುತ್ತೆ. ಎ ಟೀ ಮೇಕರ್ ಬಿಕಮಿಂಗ್ ದ ಪ್ರೈಮ್ ಮಿನಿಸ್ಟರ್ ಈಸ್ ನಾಟ್ ಎ ಜೋಕ್. ಇಟ್ ನಾಟ್. ನಾನು ಹೇಳೋದು 542 552 MPs ಆರ್ದಾರೆ, ಒಬ್ಬರೇ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದೆಯಾ ಅಲ್ವಾ? ಸೊ ದಟ್ ಮೀನ್ಸ್ ಇಫ್ ಇಟ್ ಇಸ್ ಪ್ರಿಡಿಟರ್ಮೈನ್ಡ್, ಇಟ್ ವಿಲ್ ಟೇಕ್ ಯು ದೇರ್, ನಿಮ್ಮನ್ನು ಮಾಡಿಸುತ್ತೆ. ಸೊ ಎಲ್ಲ ಘಟನೆಗಳೇ ನಿಮಗೆ ಎಲ್ಲೋ ಒಂದು ಕಡೆ ಅಬ್ಸರ್ವೇಷನ್ ಅಲ್ಲಿ ನೀವು ಹಂಗಾರೆ ಯು ಕಮ್ ಟು ಇಟ್ ಸೇಯಿಂಗ್ ದಟ್ ಎಳ್ಕೊಂಡು ಹೋಗುತ್ತೆ ಅನ್ನೋ ಒಂದು ಟರ್ಮ್ ಯೂಸ್ ಮಾಡಿದ್ರಲ್ಲ. ಬಿಕಾಸ್ ಆಸ್ ಎ ಸೈಂಟಿಸ್ಟ್ ಇಸ್ ಸಂಬಡಿ ಹೂ ವಿಲ್ ಓನ್ಲಿ ಬಿಲೀವ್ ವಾಟ್ ಹಿ ಸೀಸ್, ಪ್ರಾಕ್ಟಿಕಾಲಿಟಿ. ಸೊ ಈ ಥರ ಪ್ರಾಕ್ಟಿಕಾಲಿಟಿ ಅಪ್ಲೈ ಮಾಡೋ ನೀವು ಅದನ್ನು ಕರ್ಕೊಂಡೋಗುತ್ತೆ ಅಂತ ಅನ್ನೋಕ್ಕೆ ಕಾರಣ ಏನು? ಏನಕ್ಕೆ ಅಂತಂದರೆ, ಸಿ ಫಾರ್ ಎಕ್ಸಾಂಪಲ್, ಸೈಂಟಿಸ್ಟ್ ಬಿಲೀವ್ಸ್ ಇನ್ ಪಂಚೇಂದ್ರಿಯಾಸ್ 1 2 3. ಸೊ ಈ ಸೈಂಟ್ ಬಿಲೀವ್ಸ್ ಇನ್ ಪಂಚಭೂತಾಸ್. ಓಕೆ, ಪಂಚಭೂತ ಇದು ವಾಟ್, ಜಲಂ, ಪೃಥ್ವಿ, ಅಗ್ನಿ ಅಂತ 4 ಒಂದಿದೆ. ಒಂದು ಅಂತರಿಕ್ಷ ಅಂತ ಹೇಳ್ತಾನೆ. ನಾವೇನು ಮಾಡ್ತೀವಿ, 4 ರುಂಡ ಇಸ್ ಬಟ್ ಅರ್ತ್. 1 2 3 4 ಇದೆ. 1 ಈಸ್ ಡಿಸ್ಟ್ರಿಬ್ಯೂಟೆಡ್, ಟಚ್ ಸೆನ್ಸಿಂಗ್. ಸೊ ಹಿ ಥಿಂಕ್ಸ್ ಟಚ್ ಸೆನ್ಸಿಂಗ್ ಈಸ್ ಅಂತರಿಕ್ಷ. ಸೊ ಬೋತ್ ಆರ್ ಸೇಮ್. ನಮಗೆ ನೀವು ನಮ್ಮ ಸ್ಯಾಟಲೈಟ್ ಹೋಗಿ ಅಲ್ಲಿ ಪಿಕ್ಚರ್ ತೊಗೊಂಡು ಬರಬೇಕು. ಐ ಹ್ಯಾವ್ ನಾಟ್ ಗನ್ ಟು ಮಾರ್ಸ್, ನೋ ಬಡಿ ಹಸ್ ಗನ್ ಟು ಮಾರ್ಸ್, ಬಟ್ ಮಾರ್ಸ್ ಡೇಟಾ ಇದೆ. ದಟ್ ಮೀನ್ಸ್ ವಿ ವಾಂಟ್ ಪ್ರೂಫ್ ಇನ್ ಒನ್ ಆಫ್ ದಿ ಪಂಚಾಯತ್. ಇವಾಗ ಫಾರ್ ಎಕ್ಸಾಂಪಲ್ ಏನಕ್ಕೆ ಹೇಳಿದೆ ಅಂತಂದರೆ, ನಿಮಗೆ ಒಂದು ಐ ವಾಂಟ್ ಟು ಬಿಕಮ್ ನಂಬರ್ 1 ಪರ್ಸನ್ ಇನ್ ದಿಸ್ ಫೀಲ್ಡ್ ಅಂತಂದರೆ, ನಿಮ್ಮನ್ನು ಕರ್ಕೊಂಡೋಗುತ್ತೆ ಅಂದರೆ ಗುರಿ ಫಿಕ್ಸ್ ಮಾಡಿಟ್ಗೆ ನಿಮ್ಮ ಮಾಡಿಸತ್ತೆ ಕೆಲಸ ಅದು. ನೀವು ಇಲ್ಲಿ ಅಲ್ಲೋದೆ ಸಿಕ್ಕಿಲ್ಲ, ಏನು ಮಾಡಿ, ಇಲ್ಲೂ ಮಾರ್ಕೆಟಲ್ಲಿ ಕೇಳಿ ಸಿಕ್ಕತ್ತೆ, ಅಲ್ಲಿ ಸಿಕ್ಕಿಲ್ಲ, ಅಲ್ಲಿ ಮೇಡಮ್ ಮುಜೆ ನೈಪತ್ತೆ, ಅಲ್ಲೋಗಿ ಕೇಳಿ ಸಿಕ್ಕತ್ತೆ ನಿಮಗೆ. ಅಂದರೆ ಯು ಟೇಕ್ ಯು ದೇರ್. ನಾನು ಐ ವಾಂಟ್ ಟು ಗೋ ಟು ಮಲವಿ ಅಂದರೆ ಐ ವಿಲ್ ಗೋ, ಐ ವಾಂಟ್ ಟು ಗೋ. ಅಲ್ಲಿ ಸಿಗೋ ಟಿಕೆಟು ಏನು ಮಾಡೋದು, ಇನ್ನೊಬ್ಬನ ಕೇಳಿದೆ, ವೀಸಾ ಸಿಕ್ಕಲ್ಲ, ಇನ್ನೊಬ್ಬನ ಕಂಡೆ, ಕೊಟ್ಟು ನಾನು ಕೊಡ್ತಿದ್ದ $20 ಜಾಸ್ತಿ, ನೋ ಪ್ರಾಬ್ಲಮ್, ಗಿವ್, ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ದಟ್ ಇಸ್ ವಾಟ್ ಐ ಮೀನ್. ಸೊ ಸೈನ್ಸ್ ಇಸ್ ವಾಟ್ ವಿ ಅಂಡರ್ಸ್ಟ್ಯಾಂಡ್ ವೆಲ್ ಎನಫ್ ಟು ಎಕ್ಸ್ಪ್ಲೇನ್ ಟು ಅ ಕಂಪ್ಯೂಟರ್. ಆರ್ಟ್ ಇಸ್ ಎವ್ರಿಥಿಂಗ್ ಎಲ್ಸ್ ವಿ ಡೂ ಅಂತ ಒಂದು ಮಾತಿದೆ. ಸೊ ನಿಮ್ಮ ಇಡೀ ಇಷ್ಟು ವರ್ಷಗಳ ಎಕ್ಸ್ಪೀರಿಯೆನ್ಸಲ್ಲಿ ನಿಮಗೆ ಅರ್ಥನೇ ಆಗದೇ ಇರುವಂಥ ಒಂದಷ್ಟು ಯಾವ್ದಾದ್ರು ವಿಚಾರಗಳಿದೆಯಾ ಅಬೌಟ್ ಲೈಫ್ ಅಥವಾ ಅಬೌಟ್ ದ ಹೋಲ್ ಭೂಮಂಡಲದ ಒಂದಷ್ಟು ವಿಚಾರಗಳು? ಆ್ಯಕ್ಚುಲಿ ಇದನ್ನು ಬೇರೆ ರೀತಿ ಹೇಳ್ತೇವೆ ನಾವು ಸೈನ್ಸಲ್ಲಿ. ನೆಟ್ಟರೆ ವಾಟ್ ಈಸ್ ರಿಸರ್ಚ್? knowing more and more about less and less. knowing more and more about less. ಅಂದರೆ ನೀವು ಜಸ್ಟ್ ಮೈಕ್ರೋಫೋನ್ ಅಂತ ತಿಳ್ಕೊಂಡ್ರಿ. ಸೊ ಐ ವಾಂಟ್ ಟು ನೋ ಮೋರ್ ಅಬೌಟ್ ಒಳಗಡೆ ಏನಿದೆ, ಓಪನ್ ಮಾಡಿ ತೆಗಿ ಅದು ಹೆಂಗಿದೆ, ಕ್ರಿಸ್ಟಲ್ ತೆಗಿ ಅದ್ಯಾಕೆ ವೈಬ್ರೇಷನ್ ತೆಗಿ ಇದು ಯಾಕೆ ವೈಬ್ರೇಟ್ ಆಗ್ತದೆ, ಇದು ಕಬ್ಬಣ ವೈಬ್ರೇಟ್ ಆಗಲ್ಲ, ಅಲ್ಲಿ ಕ್ರಿಸ್ಟಲ್ಸ್ ಹಾಕ್ಯಾನೆ. ಸೊ ದಿಸ್ ವೈಬ್ರೇಟ್, ವೈ ಎಸ್ ಕಂಡೆನ್ಸರ್ ಫೋನ್, ವೈ ಎಸ್ ನಾಟ್. ಸೊ ನೋಡ್ಕೊ ಆ ಕಣ್ಣು ಬೇರೆ. ಡಿಡ್ ಎ ಮ್ಯಾನ್ ಸ್ಯಾಟಿಸ್ಫೈಡ್ ವಿತ್ CD? DVD did not come. Did a man satisfied with DD? Pen drive would not come. If a man was satisfied with radio,
ಟಿ ವಿ ನೋಡ್ಕೊಂಡು. ಸೊ ವಿ ಶುಡ್ ನೆವರ್ ಸ್ಯಾಟಿಸ್ಫೈ ಅಂದರೆ ನೆವರ್ ಸೆಟಲ್. ಅಂದರೆ ಇದು ನಾಟ್ ಲೈಕ್ ಕಾಂಪಿಟೇಷನ್ ಆ ಥರ ತೊಗೋಬೇಡಿ ವಿಜ್ಞಾನಕ್ಕೆ. ಇವಾಗ ಇನ್ನೊಂದು ಕರೋನಾ ಇಲ್ಲದೆ ಇನ್ನೊಂದು ಬರ್ಬೋದು, ಅದಕ್ಕೇನು ಕಂಡುಹಿಡಿಯೋಣ. ಯಾವಾಗಲೂ ಸೈಂಟಿಸ್ಟ್ ಏನು ಥಿಂಕ್ ಮಾಡ್ತಾನೆ ಗೊತ್ತಾ ಮೇಡಮ್, ದ ಹೋಲ್ ವರ್ಲ್ಡ್ ಇಸ್ ಮೈನ್, ವಸುದೇವ ಕುಟುಂಬಕಂ. ಫಸ್ಟು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾನೆ ಅಲ್ವಾ. ಅವ್ನು ಕಂಡಿಡಿದು ನಾನು ಹೇಳೋದು ಎಕ್ಸಾಂಪಲ್ ತಾನೇ ಇಟ್ಕೊಂಡ ನೀವೆಲ್ಲ ಮಾಸ್ಕ್ ಹಾಕ್ಕೊಂಡು ನಾನು ಕೊಡಲ್ಲ ಅಂದ್ಬಿಟ್ಟಿದ್ರೆ ಎಲ್ಲ ಸತ್ತೋಗ್ತಿದ್ವಿ ಫಸ್ಟ್. ಸೊ ಈಸ್ ಮೈ ಸಿಸ್ಟರ್, ಈಸ್ ಮೈ ಬ್ರದರ್, ಈಸ್ ಮೈ ಪಾಪ ಕೊಡಪ್ಪ ಬಡವ ಅವ್ನು ಫಸ್ಟ್ ಕೊಡೋ ಅಂತಾರೆ. ಯಾವನ ಸೈಂಟಿಸ್ಟ್ ಅದಾನಿ ಲೆವೆಲ್ ಇದ್ದಾನ, ಒಂದು ಎಕ್ಸಾಂಪಲ್ ಕೊಡಿ. ಯಾವನ ಸೈಂಟಿಸ್ಟ್ ಇದೇ ಥರ ಇದ್ದಾನ, ಬಿಲ್ ಗೇಟ್ ಥರ ಇದ್ದಾನ, ಎಲ್ಲ ಪಾಪ ಅವನ್ನೆಲ್ಲ ಮಾಡ್ಬಿಟ್ಟು ಒಳ್ಳೋ ಇರ್ತಾನೆ, ಗೊತ್ತೇ ಇರಲ್ಲ ಅವನು, ಮಾಡ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ. ಸೆಲ್ಫ್ಲೆಸ್ನೆಸ್ ಪ್ಲಸ್ ಕ್ಯೂರಿಯಾಸಿಟಿ ಆ್ಯಂಡ್ ಕೊಡಬೇಕು ಅನ್ನೋದು. ಸೊ ಈ ಜರ್ನಿನಲ್ಲಿ ನಿಮಗೆ ಕೆಲವು ಸತಿ ನನಗೆ ಅರ್ಥನೇ ಆಗಿಲ್ವಲ್ಲ ಈ ವಿಚಾರ ಅನ್ನೋದು, ಹಂಗಿದ್ರೆ ಯಾವುದೂ ಇಲ್ವಾ? ಅರ್ಥನೇ ಆಗಲ್ಲ ಅಂತಂತಂದರೆ ಕೆಲವು GOK ಅಂತ ಕರಿತೀವಿ, ಗಾಡ್ ಓನ್ಲಿ ನೋಸ್, GOK ಅಂತ ಕರಿತೀವಿ. GOK ಅಂತಂತಂದರೆ ಕೆಲವು ಸತಿ ನಮಗೆ ಕೆಲವು ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟಲ್ ಇನ್ವೆನ್ಷನ್ಸ್ ಅಂತ ಹೇಳ್ತೀವಿ. ಎಕ್ಸ್ರೇ ಕಂಡಿಡಿದು ಆಕ್ಸಿಡೆಂಟಲ್, ಲೈಕ್ ಆಕ್ಸಿಡೆಂಟಲ್ ಇನ್ವೆನ್ಷನ್ ಅಂತ ಎಷ್ಟೊಂದಾಗಿದೆ, ಏನೋ ಮಾಡೋಕ್ಕೋಗುತ್ತೆ ಇನ್ನೇನು ಆಗ್ಬಿಡುತ್ತೆ, ಬಟ್ ದಟ್ ವಿಲ್ ಹೆಲ್ಪ್ ಯು. ಹೆಲ್ಪ್ ಆದರೆ ಸೆರೆಂಡಿಪಿಟಿ ಅಂತೀವಿ ಅದನ್ನು. ಆ ಥರ. ಈಗ ಫಾರ್ ಎಕ್ಸಾಂಪಲ್ ಏನಾಯ್ತು, ಆ್ಯಕ್ಚುಲಿ ಎಕ್ಸ್ರೇ ಅವ್ನು ಇನ್ನೂ ಇಟ್ಬಿಟ್ಟು ಹೋಗಿರ್ತಾನೆ ಪಾಪ, ಅಲ್ಲಿ ಎಕ್ಸ್ರೇ ನೋಡುತ್ತೆ, ಅಯ್ಯೋ ಇದು ಹೆಂಗೆ ಬಂತ, ಆ ಎಕ್ಸ್ರೇನೇ ವಿ ಕನ್ವರ್ಟ್ ಇಂಟು ಫ್ರ್ಯಾಕ್ಚರ್ಗಾಗಿ ಇದಕ್ಕೆ ನೋಡಿ. ಆ ಥರ ಸೋ ಮೆನಿ ಆಕ್ಸಿಡೆಂಟಲ್ ಇನ್ವೆನ್ಷನ್ಸ್ ಆರ್ ದೇರ್. ಸೊ ಈ ಇನ್ವೆನ್ಷನ್ಸ್ ಆವಾಗ ಅನ್ಸುತ್ತೆ ನಮ್ಗೆ ಗೊತ್ತೇ ಇಲ್ವಲ್ಲ, ವೇರ್ ವಿ ಲ್ಯಾಂಡ್. ಸೊ ದಿಸ್ ಹೌ ನೀವು ಹೇಳೋ ಆ ಕ್ವಶನ್ಗೆ ವಿ ನಾಟ್ ಅಂಡರ್ಸ್ಟುಡ್ ಹೌ ಇಟ್ ಹಸ್ ಹ್ಯಾಪನ್ ಅಂತ. ಸೊ ಎನಿ ಪರ್ಟಿಕ್ಯುಲರ್ ಟಾಪಿಕ್ಸ್ ದಟ್ ಯು ಸ್ಟಿಲ್ ನಾಟ್ ಫೌಂಡ್ ಆನ್ಸರ್ಸ್ ಫಾರ್? ಫಾರ್ ಎಕ್ಸಾಂಪಲ್ ಇನ್ ಸ್ಪೇಸ್ ಸೈನ್ಸಲ್ಲಿ ತುಂಬ ವಿಷಯಗಳು ತಿಳ್ಕೊಳ್ಳೋದಿದೆ. ಅರ್ತ್ ಸೈನ್ಸಲ್ಲಿ ತುಂಬ, ಇವನ್ ಫಾರ್ ಎಕ್ಸಾಂಪಲ್ ಮಲವಿಲ್ಲ ಹೆಂಗೆ ಬಂತು, ವಾಟ್ರು ಯಾಕೆ ಬಂತು, ಯಾರು ಮಾಡಿದ್ರು, ಹೌ ಇಟ್ ವುಡ್ ಹ್ಯಾಪನ್. ಸೊ ಅಷ್ಟು ದೊಡ್ಡ ಕೆರೆ 500 ಕಿಲೋಮೀಟರ್, 565 ಕಿಲೋಮೀಟರ್ 70, ಅಂದರೆ ಎಷ್ಟು ಕೆರೆ ಒಣಗೇ ಇಲ್ಲ ಎಷ್ಟೋ ವರ್ಷದಿಂದ. ನಾನು ಆ್ಯಕ್ಚುಲಿ ಲೇನಲ್ಲಿ ಪ್ಯಾಂಗಾಂಗ್ ಲೇಕ್ ಅವೆಲ್ಲ ಹೋಗಿ ನಥಿಂಗ್. ಅದೇ 140 ಕಿಲೋಮೀಟರ್ಗೆ ನಾನು ಹೂ ಅನ್ಕೊಂಡ್ಬಿಟ್ಟಿದ್ದೆ. ಅದು ಏನು ಗೊತ್ತಾ, ಇನ್ನೊಂದು ಕಡೆ ಹೋಗಿದೆ, ಜಿಬೋತಿ ಅಂತ ಹೋಗಿದ್ದೆ. ಅಲ್ಲಿ ಸಾಲ್ಟ್ ಲೇಕ್, ನೀವು ಪ್ಯಾಂಗಾಂಗ್ ಲೇಕಲ್ಲಿ ಕಲ್ತ ನಡ್ಕೊಂಡು ಹೋಗ್ತೀರಾ, ಅಂದರೆ ಫ್ರೋಝನ್ ಲೇಕ್ ದೇ ಆರ್ ಕಾಲ್ಡ್, ಅಂದರೆ ನೀರು ಫ್ರೋಝನ್ ಆಗಿದೆ. ಇಲ್ಲಿ ಬಿಸಿಲಂದರೆ ಬಿಸಿಲು ನಡ್ಕೊಂಡು ಹೋಗ್ಬೋದು, ದಿಟ್ ಕಾಲ್ಡ್ ಸಾಲ್ಟ್ ಲೇಕ್ ಅಂತ. ಸಾಲ್ಟೇ ಸೊಲಿಡಿಫೈಡ್ ಆಗಿಬಿಟ್ಟಿರುತ್ತೆ, ಈ ಪಾಕ ಥರ ಆಗಿಬಿಟ್ಟಿರುತ್ತೆ. ಇದೆಲ್ಲ ನೆನೆಸ್ಕೊಂಡಾಗ ಯಾರು ಮಾಡಿದ್ದು, ಯಾರು ದಟ್ ವೈ ಹೂ ಮೇಡ್ ಇಟ್. ಆವಾಗ ದೇರ್ ಇಸ್ ಸಮ್ ಫೋರ್ಸ್, ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್, ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್, ದೇರ್ ಇಸ್ ಸಂಬಡಿ ಡೂಯಿಂಗ್. ಆವಾಗ ನೀವು ದೇವರು ಅಂತ ಬರುತ್ತೆ, ಅಥವಾ ಮದರ್ ಅರ್ತ್ ಅಂತ ಬರುತ್ತೆ. ಹೆಂಗಾಯ್ತು ಈ ಫೋರ್ಸ್, ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಐ ಪುಟ್ ಲಾಟ್ ಆಫ್ ಕ್ಯಾಲ್ಕುಲೇಷನ್, ಸ್ಟಿಲ್ ನಾಟ್ ಏಬಲ್ ಟು ಇಟ್, ಹೌ ಇಸ್ ಪಾಸಿಬಲ್. ಸೊ ಎಲ್ಲರ ಜರ್ನಿನಲ್ಲೂ ಇನ್ಸ್ಪಿರೇಷನ್ಸು ಇನ್ಫ್ಲೂಯೆನ್ಸಸ್ ಇಲ್ಲದೆ ಯಾರ ಜರ್ನಿನೂ ಕಂಪ್ಲೀಟ್ ಅಲ್ಲ. ಆ್ಯಂಡ್ ನಿಮ್ಮ ಥರ ಕೇಸ್ ಅಂತ ಬಂದಾಗ ಈಗ ಇಸ್ರೋ ತರಹದ ಜಾಗ, ವೇರ್ ಯು ಸೀನ್ ಪವರ್ಫುಲ್ ಪೀಪಲ್, ಇಂಟೆಲಿಜೆಂಟ್ ಬ್ರೈನ್ಸ್, ಮತ್ತು ಹೊಸದಾಗಿ ಆಲೋಚನೆ ಮಾಡುವಂಥ ಬುದ್ಧಿಜೀವಿಗಳಿರೋ ಜಾಗ. ಸೊ ಇಫ್ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ APJ ಅಬ್ದುಲ್ ಕಲಾಂ ಸರ್, ನೋಡಿ ಅಂದರೆ ಕೆಲವ್ರ ಶಕ್ತಿಗೆ ಅವ್ರನ್ನೆಲ್ಲ ಯುಕ್ತಿ ಅಷ್ಟೇ ಅಲ್ಲ, ಶಕ್ತಿ ಅಂತ ಕರೆಯೋದು. ಅದಕ್ಕೆ ಹೆಸರು ಕೇಳಿದ ತಕ್ಷಣ ಜನ ಹಿಂಗಂತಾರೆ, ಕೈ ಮುಗಿತಾರೆ. ಯಾಕೆಂದರೆ ಅವರ ಸಾಧನೆ, ವ್ಯಕ್ತಿತ್ವ ಮತ್ತು ಪ್ರಪಂಚ ಕೊಟ್ಟು ಹೋಗಿದ್ದು ಇವೆಲ್ಲ. ಸೊ ಇದ್ರ ಮೂಲಕ ಅವ್ರು ಇವತ್ತು ದೈಹಿಕವಾಗಿ ಇಲ್ಲದಿದ್ರೂ ಬದುಕ್ತಾ ಇದ್ದಾರೆ. ಸೊ ನೀವು ನೋಡಿದಂಥ ಕಲಾಂರು ಹೇಗಿದ್ರು, ಅವರು ಇಸ್ರೋನಲ್ಲಿ ಅವ್ರ ಒಡನಾಟ ಆಫೀಸಲ್ಲೆಲ್ಲ ಹೇಗಿರ್ತಿತ್ತು? ಆ್ಯಕ್ಚುಲಿ ಏನು ಗೊತ್ತಾ ಮೇಡಮ್, ನಾನು ಒಂದ್ಸರಿ ಅವೆಲ್ಲ ಹೇಳಿದೆ, ಇನ್ನೊಂದ್ಸರಿ ರಿಪೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ದೇವ್ರು ನೋಡೇ ಬಟ್ ಕಲಾಂ ನೋಡಿದ್ದೀನಿ ಅಂತ ಹೇಳ್ತೀನಿ. ಅಂದರೆ ಐ ಸಿ ಗಾಡ್ ಇನ್ ಹಿಮ್, ಈಸ್ ನಾಟ್ ಗಾಡ್ ಇನ್ ಹಿಮ್, ಅಂದರೆ ಹಿಮ್ಸೆಲ್ಫ್ ಇಸ್ ಗಾಡ್ ಲೈಕ್ ಫಾರ್ ಮೀ. ಅಂದರೆ ಒಂದು ಮನುಷ್ಯ ಅಂತಂದರೆ ಪ್ರೊಫೆಷನ್ ಇಟ್ ಸೆಲ್ಫ್ ಇಸ್ ನಾಟ್ ಲೈಫ್. ಇದು ವೆರಿ ಸಿಂಪಲ್, ಸ್ಟ್ರೈಟ್ ಫಾರ್ವರ್ಡ್ ಅಂತ ನಮ್ಗೆ ಅನ್ಸೋದಿಲ್ಲ. ಆ್ಯಕ್ಚುಲಿ ಏನಕ್ಕೆ ಅದು ಗ್ಯಾಪ್ ಇರಬಾರ್ದು ಅಂತಂದರೆ, ನೀವು ತುಂಬ ಗ್ಯಾಪ್ ಮಾಡಿಬಿಟ್ಟು ಹೆದರ್ಕೊಂಡ್ಬಿಡ್ತಾರೆ ಮತ್ತೆ ಹೇಳೋಕ್ಕೆ. ಏನೋ ಒಂದು ಮಿಸ್ಟೇಕ್ ಆಗ್ತಾ ಇರುತ್ತೆ, ಅಯ್ಯೋ ಮೇಡಮ್ ಬೈದು ಬಿಡ್ತಾರೆ ಅಂತ ಹೇಳೋಕ್ಕೆ ಹೋಗಲ್ಲ. ಇಫ್ ಯು ಸೆಟ್ ಏನು ಪುಟ ಹೆಂಗಿದೆಯಪ್ಪ ಅಂತಂದರೆ, ಮೇಡಮ್ ಸ್ವಲ್ಪ ಈ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ, ಅದು ಹೀಗೆ ಕೂತ್ಕೊಳ್ತೀವಿ. ಸೊ ದಟ್ ಮೀನ್ಸ್ ದಿ ನಾಲೆಜ್ ವಿಲ್ ಗೋ ಅಪ್, ದ ಫಿನಿಶಿಂಗ್ ವಿಲ್ ಗೋ ಅಪ್. ಇಲ್ಲ ಮೇಡಮ್ ದುಡ್ಡು ಕೊಡ್ತಾರೆ ಹಾಡ್ತೀನಿ ಮಾಡಿ, ನೋ ಇಟ್ಸ್ ನಾಟ್ ಲೈಕ್. ಕಲಾಂ ಸಾಬ್ ಏನು ಮಾಡಿದ್ರೆ, ಅವ್ರು ನಮ್ಮ ಜೊತೆ ಇರೋರು ಆ ಗ್ಯಾಪೇ ಇರಲ್ಲ ನಮ್ಮ ಹತ್ರ. ಇವಾಗ ಏನಾದ್ರು ಇಸ್ರೋದಲ್ಲಿ ಏನಕ್ಕೆ ನಮಗೆ ಇಷ್ಟಪಡ್ತಿದ್ರೆ, ಒಂದು ಸ್ಮಾಲ್ ಮ್ಯಾನ್ ಐ ಗಾಟ್ ಸಮ್ ಐಡಿಯಾ, ಸರ್ ಐ ವಾಂಟ್ ಟು ಡಿಸ್ಕಸ್. ಅಂದರೆ ಇವಾಗ ಮಿಲಿಟ್ರಿ ಅವ್ರು ನಿಮ್ಗೆ ಸೇರಿಸೋದಿಲ್ಲ ಫಸ್ಟ್ ಲೆವೆಲಲ್ಲಿ, ಅಥವಾ ಪೊಲೀಸ್ ಇದರಲ್ಲಿ ಯು ಕೆನಾಟ್ ರೀಚ್ ಬಿಗ್ ಮ್ಯಾನ್, ಯು ವಾಂಟ್ ಟು ಸೆಟಲ್ ದೇರ್. ಇಲ್ಲಿ ದ ಗ್ಯಾಪ್ ಈಸ್ ನಾಟ್ ದೇರ್. ಸೊ ಓಕೆ ಡೋಂಟ್ ಥಿಂಕ್, ಅವ್ನು ಟೆಕ್ನಿಷಿಯನ್ ಆಗಿರ್ಬೋದು, ಸಾಯಂಕಾಲ ಪಾಪುಟ 5:30 ಮೇಲೆ ಕೂತ್ಕೊಂತೀವಿ, ಓಕೆ ಅಲ್ಲ ಕಾರ್ ಬರೀ ಡೋಂಟ್ ಬರೀ ಇಟ್, ಸಾಯಂಕಾಲ ಬಂದು ಕೂತ್ಕೊ ಏನಂತೆ ಸರ್, ಈ ಥರ ಒಂದು ಮಾಡೋ ಬದಲಾಗಿ ಐ ವಾಂಟ್ ಟು ಹ್ಯಾವ್ ಐಡಿಯಾಸ್ ಮಾಡಿ ನಾನು ಕ್ರಾಸ್ ಕ್ವಶನ್ ಕೇಳಿ, ನೋಡಿ ಹಿಂಗಾಗಲ್ವಾ, ಟೆನ್ಷನ್ ಹೆಂಗೆ ತೊಗೊಳುತ್ತೆ, ಫ್ರೆಶ್ ಇದು ಕೊಟ್ಟಿದ್ಯಾ, ಮುರಿದೋಗಲ್ವಾ ಅಂತ. ಅವನಿಲ್ಲ ಸರ್ ಅದಕ್ಕೆ ಇದು ಮಾಡಿ, ಇಫ್ ಇಟ್ಸ್ ಗುಡ್ ವೆಲ್ಕಮ್. ಸಿ ಆವಾಗ ಏನಂತೆ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ. ದಟ್ ಇಸ್ ವಾಟ್ ಐ ವಾಂಟ್ ಟೆಲ್. ನಾವು ನಮ್ಮ ಧ್ಯೇಯ ಗೆಲ್ಲೇಬೇಕು ಅಂದರೆ, ನೀನು ಕ್ಯಾಚ್ ಹಿಡಿದ್ರೆ ನಾನು ಕ್ಯಾಚ್ ಹಿಡಿದ್ರೆ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ವಾ, ಆ ಥರ ತಗೋ.
ಸೊ ವಾಟ್ ಮೇಕ್ಸ್ ಸೊ ಇದೇ ಕ್ವಾಲಿಟೀಸೇ ವಿಚ್ ವಿಲ್ ಮೇಕ್ ದೆಮ್ ಗ್ರೇಟ್ ಲೀಡರ್ಸು ಆ್ಯಂಡ್ ಗ್ರೇಟ್ ಸೈಂಟಿಸ್ಟ್ ಕೂಡ. ನೀವು ಯಾವಾಗ ಯಾರೋ ಒಬ್ಬರು ನನ್ನ ತಪ್ಪನ್ನು ತೋರಿಸಿದಾಗ ನೀವು ಅದನ್ನು ಒಂದು ಎಕ್ಸಾಂಪಲ್ ಏನಂದರೆ, ಇಫ್ ಐ ಟೆಲ್ ಸಮಥಿಂಗ್ ಯು ಟ್ರೈ ಟು ಪ್ರೂವ್ ಇಟ್ ದ್ಯಾನ್ ಇಂಪ್ರೂವ್ ಅಂತ ಹೇಳ್ತೀನಿ. ಇವಾಗ ಏನೋ ಒಂದು ಟ್ರೈ ಟು ಇಂಪ್ರೂವ್ ನಾಟ್ ಟು ಪ್ರೂವ್. ವಿ ಟ್ರೈ ಟು ಪ್ರೂವ್ ನಾಟ್ ಟು ಇಂಪ್ರೂವ್. ಅದೇ ಸೊ ಉಲ್ಟಾ ಮಾಡಬೇಕು. ಒಂದು ಹೇಳ್ತಿದ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಮೇಡಮ್ ನೀವು ಆಯ್ತಪ್ಪ ಕೈ ಬಲಗೈ ಕಟ್ಟಿಲ್ಲ ಎಡೆ ಕಟ್ಟಿ ಅಂತ ಕೇಳ್ತೀನಿ, ಸುಮ್ಮನೆ ಹೇಳ್ತೀನಿ ಇಟ್ಕೊಳ್ಳಿ. ಇಟ್ ಇಸ್ ಅಬ್ಸರ್ವೇಷನ್. ನಾರ್ಮಲಿ ರಿಸ್ಟ್ ವಾಚ್ ಇದೆ, ನೀವೇನು ಮಾಡ್ತಾರೆ, ಇಲ್ಲ ನನಗೆ ಇಲ್ಲಿ ಗುಳ್ಳೆ ಆಗಿದೆ, ಇಲ್ಲಿ ಕಟ್ಕೊಳ್ಳಲ್ಲ, ಅದಕ್ಕೆ ಏನೋ ಒಂದು ಹೇಳಿ ಯು ಟ್ರೈ ಟು ಪ್ರೂವ್ ದಟ್ ಇಟ್ಸ್ ರೈಟ್. ಅಂದರೆ ಇನ್ನು 5 ಕ್ವಶನ್ ಕೇಳಿ, ಅಲ್ಲ ಹಂಗೆ ಇರುತ್ತೆ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಿದೆ. ಆನ್ ದ ಅದರ್ ಹ್ಯಾಂಡ್ ಎ ಸೈಂಟಿಸ್ಟ್ ವಾಟ್ ಈ ಥಿಂಗ್ಸ್ ಇದು ಟ್ರೂ, ಲೆಟ್ ಮಿ ಚೆಕ್ ಅಂತ ಹೇಳ್ತಾನೆ. ಸೊ ನನ್ನ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋಕೆ 8 ಬರಬೇಕಲ್ವಾ ಅಂತ. ಇಲ್ಲ ಸರ್ 8 ಬರಲ್ಲ ಸರ್, 9.25 ಬರುತ್ತೆ ನೋಡಿ ಕ್ಯಾಲ್ಕುಲೇಟ್. ಓಕೆ ವೆಲ್ಕಮ್. ಇವಾಗ ಯಾವುದೋ ಒಂದು ಮೆಡಿಸಿನ್ನು ಜರ್ಮನಿಲಿ ಕಡಿದ್ರೇನು, ಅಮೇರಿಕ ಕಡಿದ್ರೇನು, ಇಂಡಿಯಾಲಿ ಕಡೆ ಮೆಡಿಸಿನ್ ವರ್ಕ್ಸ್, ಯು ಟೇಕ್ ಇಟ್. ಲುಕ್ ಅಟ್ ದ ಎಂಡ್ ರಿಸಲ್ಟ್, ನಾಟ್ ದಟ್ ನಾನು ಹೇಳಿದೆ ಅವನೇ. ಡೋಂಟ್ ಟ್ರೈ ಟು ಪ್ರೂವ್ ದ್ಯಾನ್ ಇಂಪ್ರೂವ್ ಅಂತ. ಇಂಪ್ರೂವ್ ಆಗಿದೆ ನೋಡಿ, ಓಕೆ ಎಸ್ ಕರೆಕ್ಟ್, ಓಕೆ ರೈಟ್. ಅಥವಾ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ, ಓಕೆ ಫೈನ್. ನೈಸ್ ಮೈಂಡ್ ಸೆಟ್ ಟು ಹ್ಯಾವ್ ಆಲ್ಸೋ ಅಲ್ಲ. ಸಖತ್ ಲೈನ್ ಅದು. Don't try to prove than improve. ಸೊ ಲಾಸ್ಟ್ಲಿ ಇವತ್ತಿನ ಯಂಗ್ ಇಂಡಿಯಾ ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕು, ಏನೋ ಸ್ಪೇಸ್ ಪ್ರೋಗ್ರಾಮಲ್ಲಾಗಿರಲಿ ಅಥವಾ ಇಸ್ರೋ ಅಂತ ಮನಸ್ಸಲ್ಲಿ ಇಟ್ಕೊಂಡು ನಾವೇನೋ ದೇಶಕ್ಕೋಸ್ಕರ ಆ ಒಂದು ರೂಟ್ನ ಮೂಲಕ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ವರ್ಡ್ ಆಫ್ ಅಡ್ವೈಸ್. ಫಸ್ಟ್ ಆಫ್ ಆಲ್, ಅಡ್ವೈಸ್ ಇಸ್ ಎ ಬಿಗ್ ವರ್ಡ್ ಅಕಾರ್ಡಿಂಗ್ ಟು ಮೀ. ಐ ಆಮ್ ನಾಟ್ ದಟ್ ಬಿಗ್ ಮ್ಯಾನ್ ಟು ಅಡ್ವೈಸ್ ಎನಿಬಡಿ. ನನಗೆ ನಾನು ಏನಂದರೆ ಅದು 2 ಗುಡ್ ಫ್ರೆಂಡ್ಸ್ ಡಿಸ್ಕಸಿಂಗ್ ಆ ಥರ ಹೇಳ್ತೀನಿ. ಫಸ್ಟು ನೀವು 10th ಸುಮ್ಮನೆ ಬಂದುಬಿಡ್ತೀರಿ, ನಿಮ್ಗೆ ಅರ್ಥನೇ ಆಗೋಲ್ಲ, ಯಾವ ಸ್ಕೂಲ್ ಹೋಗಿ ಸುಮ್ಮನೆ ಹೋಗ್ತಾ ಇರುತ್ತೆ. 10th ವಿಲ್ ಚೇಂಜ್ ಯುವರ್ ಮೈಂಡ್. ಶುಡ್ ಐ ಗೋ ಟು ಪಾಲಿಟೆಕ್ನಿಕ್, ಶುಡ್ ಐ ಗೋ ಟು ದಿಸ್ ಒನ್ ಟೆಕ್ನಿಷಿಯನ್. ಸೊ ಅಲ್ಲಿ ನಿಮ್ಮ ಧ್ಯೇಯ, ಐ ವಾಂಟ್ ಟು ಡೂ ಸಮಥಿಂಗ್, ನಾನು ಒಂದು ಚಂದ್ರಯಾನ್ ಅಂತ ಪ್ರಾಜೆಕ್ಟಲ್ಲಿ ಗಗನಯಾನ ಪ್ರಾಜೆಕ್ಟ್ ಮಾಡಬೇಕು ಅಂತ ಒಂದು ಧ್ಯೇಯ ಫಿಕ್ಸ್ ಮಾಡಿಕೊಂಡ್ರೆ ಯು ಶುಡ್ ನಾಟ್ ಪಟ್ಟರ್ಬ್. ಇವಾಗೇನು ಗೊತ್ತಾ, ಇದು ಕೆಂಪು ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಓದಿರ್ತಾರೆ ಒಂದು 5 ನಿಮಿಷ, ಯಾಕೆ ಕೆಂಪು ತೊಗೊಂಡೆ, ಗ್ರೀನ್ ಚೆನ್ನಾಗಿ ತಕ್ಷಣ ಕೆಂಪು ಬಿಸಾಕ್ಬಿಡ್ತಾರೆ. ದಟ್ ಮೀನ್ಸ್ ಯು ಆರ್ ನಾಟ್ ಶೋರ್. ಅದು ಪ್ರಾಬ್ಲಮ್ ಆಗಿರೋದು ಇವಾಗ ಎಲ್ಲರಿಗೂ. ಇವಾಗ ಎಲ್ಲರೂ ಹೋಗ್ತಾರೆ, ಒಂದ್ಸತಿ ಎಲ್ಲರೂ ಕ್ರಿಕೆಟ್ ಆಡೋಣ ಅಂತ ಹೋಗ್ತಾರೆ. ಹವಿ 142 crores ಓರಿ 11 ಜನ ಬರೋ, ಒಂದೊಂದು ಕೋಟಿಗೆ ಒಬ್ಬನಿಗೆ ಟ್ಯಾಲೆಂಟ್ ಇದ್ರೂ ಈ ರೆಕಮೆಂಡೇಷನ್ ಇರಲ್ಲ. ಸೊ ಯು ಕ್ಯಾನ್ ಬಿ ಓನ್ಲಿ ಒನ್ ತೆಂಡೂಲ್ಕರ್ ಇದ್ದಾರೆ, ವಿ ಕ್ಯಾನಾಟ್ ಹ್ಯಾವ್ ಮೋರ್. ಬೇಕಾಗಿದೆ ಬರೀ ಟ್ಯಾಲೆಂಟೇ ಸಾಲಲ್ಲ, ಯು ನೀಡ್ ಎಕ್ಸ್ಟ್ರಾ. ಅವೆಲ್ಲ ಮೇಕ್ ಯು ಟು ಗೋ ದೇರ್. ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಯುವರ್ ಸೆಲ್ಫ್. ದಟ್ ಇಸ್ ಒನ್ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ PU ಮಾಡಿ. ಓಕೆ, PUನಲ್ಲಿ ಒಳ್ಳೆಯ ಮಾರ್ಕ್ ಟ್ರೈ ಮಾಡಿ. ಗೊತ್ತಿಲ್ವಾ, ಯು ಗೋ ಫಾರ್ ಟ್ಯೂಷನ್. ಏನಕ್ಕೆ ಹೇಳ್ತೀನಿ ಅಂತ ಕೇಳಿ. ಈವನ್ ಇಫ್ ಯು ಆರ್ 92%, ಮೇಕ್ ಇಟ್ 94. ಇಫ್ ಯು ಆರ್ 96%, make it 97. Because the world is like that. Only 30 seats are there. So you have to compete. So ನಂಗೆ 91% ಸಾಕು ಸ್ಯಾಟಿಸ್ಫೈ ಆಗಬೇಡಿ. ಯು ಶುಡ್ ಬಿಕಮ್ ಪರ್ಫೆಕ್ಟ್. ಆವಾಗಲೇ ನಿಮ್ಮ ಆ ಪೊಸಿಷನ್ ರೀಚ್ ಆಗೋದು. ಸೊ ಈವನ್ ಪೀಪಲ್ ಹೂ ಗೆಟ್ 98% ಆದರೂ ದೇ ಗೋ ಫಾರ್ ಟ್ಯೂಷನ್. ದೇ ವಿಲ್ ಟೀಚ್ ಯು ಹೌ ಟು ಡೂ ಇಟ್. ಅಂದರೆ ಈ ಸ್ಪೆಷಲೈಸೇಷನ್ ಟ್ಯೂಷನ್ ನಾನು ಸುಮ್ಮನೆ ಇಲ್ಲ, ಅವರು ಶಾರ್ಟ್ಕಟ್ಸ್ ಹೇಳ್ಕೊಡ್ತಾರೆ. ಅಂದರೆ ಒಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಅದೇ ಕ್ವಶನ್ ಪೇಪರ್ ನೀವು 5 hours ಕೊಡಿ, ಅಷ್ಟು ಮಾಡ್ಬಿಟ್ಟು ನೀವು ಮಾಡ್ಬಿಡ್ತೀರಾ. ಆದರೆ 1 hour ಮಾಡಬೇಕಾದ್ರೆ ಯು ನೀಡ್ ಸಮ್ ಫಾಸ್ಟ್ನೆಸ್. ದಿಸ್ ಒನ್ ದೇ ವಿಲ್ ಟೆಲ್ ಯು ದ ಹೌ ಟು ಶಾರ್ಟ್ ಕಟ್. ಸ್ಪೀಡ್. ಫಾರ್ ದಿಸ್ ಯು ಶುಡ್ ನೀಡ್ ದೇ ಸ್ಪೆಷಲಿಸ್ಟ್. ಓಕೆ, ಅದು ಸೈನ್. ನೆಕ್ಸ್ಟು ಅದಾದಮೇಲೆ JEE ಬರೀ. ಅದು ಒಂದು ಎಕ್ಸಾಮ್, ಅದ್ರಲ್ಲಿ ಮೇನ್ ಆ್ಯಂಡ್ ಅಡ್ವಾನ್ಸ್ ಇರುತ್ತೆ. ಅದ್ರಲ್ಲಿ ಚೆನ್ನಾಗಿ ಕ್ವಾಲಿಫೈ ಆಗಿ ಒಳ್ಳೆ ರ್ಯಾಂಕ್ ಬಂದರೆ ಡೈರೆಕ್ಟ್ಲಿ ಯು ವಿಲ್ ಕಮ್ ಇನ್ ಟು ಇಸ್ರೋ. ನೋ ನೀಡ್ ಟು ಗೋ ಎನಿವೇರ್. ನಾವೇ BTech ಕೊಡ್ತೀವಿ, ನಾವೇ MTech ಕೊಡ್ತೀವಿ, ನಾವೇ PhD ಕೊಡ್ತೀವಿ, ಊಟ ಕೊಡ್ತೀವಿ, ಅಕಾಮಿಡೇಷನ್ ಕೊಡ್ತೀವಿ. ದಿ ಟೀಚರ್ಸ್ ವಿಲ್, ಇಸ್ರೋ ಟೀಚರ್ಸ್ ವಿಲ್ ಟೀಚ್ ಯು. ಈಗ ನಾರ್ಮಲ್ ಯಾವುದೇ ಕಾಲೇಜ್ಗೆ ಹೋದ್ರು ದೇ ಓನ್ ರೀಡ್ ಆ್ಯಂಡ್ ರೀಪ್ರೊಡ್ಯೂಸ್. ಅವ್ರು ಯಾರು ರಾಕೆಟ್ ಮುಟ್ಟೇ ಇಲ್ಲ. ರೀಡ್ ಆ್ಯಂಡ್ ರೀಪ್ರೊಡ್ಯೂಸ್. ಅಂದರೆ ಓದ್ತಾರೆ ಬುಕ್ ನಿಮ್ಗಿಂತ ಜಾಸ್ತಿ ಓದಿರ್ತಾರೆ ಅಷ್ಟೇ. ಇಟ್ಕೊಂಡಿರ್ತಾರೆ. ಅವ್ರಿಗೆ ರಿಯಲಿ ಒಂದು ರಾಕೆಟ್ ನೋಡೋಕ್ಕಾಗತ್ತಾ? ದೇ ಕೆನಾಟ್. ಈ ಮೆಕ್ಯಾನಿಕಲ್ ಇಂಜಿನಿಯರ್ ನಮ್ಮಲ್ಲಿ ಅದನ್ನೇ ತೋರಿಸ್ತೀವಿ, ಕರ್ಕೊಂಡು ಹೋಗ್ತದೆ. ದಿಸ್ ಇಸ್ ರಾಕೆಟ್, ನೀವು ವಾಟ್ ಯು ಸ್ಟಡಿ ಇಸ್. ಸೊ ಯು ಫೀಲ್ ಆ್ಯಂಡ್ ರೀಪ್ರೊಡ್ಯೂಸ್ ಹಿಯರ್. ಯು ಡೋಂಟ್ ಜಸ್ಟ್ ರೀಡ್ ಆ್ಯಂಡ್ ರೀಪ್ರೊಡ್ಯೂಸ್. ಸುಮ್ಮನೆ ಓದೋದು ಹೇಳೋದಷ್ಟೇ. ಇಲ್ಲಿ ಪ್ರಾಕ್ಟಿಕಲಾಗಿ ನೀವು ಯಾವಾಗ ನಾಲೆಜ್ ಆ್ಯಂಡ್ ಇನ್ಫಾರ್ಮೇಷನ್ ಹೇಳ್ದ. ರೀಡ್ ಆ್ಯಂಡ್ ರೀಪ್ರೊಡ್ಯೂಸ್ ಓನ್ಲಿ ಇನ್ಫಾರ್ಮೇಷನ್. ಯು ರೈಟ್ ಸಮ್ ಇನ್ಫಾರ್ಮೇಷನ್, ಗಾಟ್ ಇಟ್. ನೀವು ಮಾಡ್ತಿರಲ್ಲ ವೈರ್ ಇದು ಇಷ್ಟು ಕರೆಂಟ್ ಮಾಡಿರಿ ಅಂದ್ಬಿಡ್ತಾರೆ. ಅವ್ನು ಮಾಡಿದಾಗ ಗೊತ್ತಾಗುತ್ತೆ, ಇವು ವೈರೇ ಕರೆಂಟ್ ಆಗಿಲ್ಲ, ಬರ್ತಾ ಇಲ್ಲ ವೈರ್, ಇಲ್ಲಿ ತೆಗಿತಾನೆ ಅಲ್ಲಿ ತೆಗಿತಾನೆ, ಆಗಲ್ಲ, ಇಲ್ಲ ಇದು ಜಾಕೆ ಹೋಗ್ತಾ ಇಲ್ಲ, ತಕ್ಷಣ ಬೇರೆ ತಂದ. ದಟ್ ಈಸ್ ಪ್ರಾಕ್ಟಿಕಲ್. ನೀವು ಪೇಪರ್ ಇದ್ದಾಗ ರೀಡ್ ಆ್ಯಂಡ್ ಟೇಕ್ ವೈರ್ ಕನೆಕ್ಟ್ ಬಂದ್ಬಿಡುತ್ತಾ? ಏನು ಬರೋಲ್ಲ. ನೀವು ಕೂತ್ಕೊಂಡಾಗ ಬರೋದು. ಹಿಂಗೆ ದೋಸೆ ಹಾಕ್ಬಿಡ್ತಾ, ಈಗ ಅಂಟ್ಕೊಂಡ್ಬಿಡುತ್ತೆ, ಇದು ಏನೋ ಪ್ರಾಬ್ಲಮ್ ಬರುತ್ತೆ.
ಸೊ ದಿಸ್ ಇಸ್ ವಾಟ್ Practical ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಜಾಯಿನ್. ನಾಟ್ ಪಾಸಿಬಲ್ ಸರ್, ನಾನು ಕ್ವಾಲಿಫೈ ಆಗಲಿಲ್ಲ, 35 ಸೀಟೇ ಇರೋದಾಗಲ್ಲ, ನೋಟ್ ಬರೀ ಅಗೇನ್ ಸ್ಟಡಿ, ಗೋ ಟು ಎನಿ ಕಾಲೇಜ್, ICRB ಎಕ್ಸಾಮ್ ಬರೀರಿ, ICRB ಇಸ್ರೋ ಎಕ್ಸಾಮ್ ಅದು ಪಾಸ್ ಮಾಡಿ, ಕಷ್ಟಪಟ್ಟು ಓದಿ, ಅದಕ್ಕೆಲ್ಲನೂ ಸಿಲೆಬಸ್ ಕೊಡ್ತೇವೆ, ಅದಕ್ಕೆಲ್ಲನೂ ಹಳೆ ಪೇಪರ್ಸ್ ಇರುತ್ತೆ, ಕೂತ್ಕೊಂಡು ವರ್ಕ್ ಮಾಡಬೇಕಷ್ಟೆ, ಕ್ವಾಲಿಫೈ ಆಗಿ ಆದಮೇಲೆ ವೈವಾ ಇರುತ್ತೆ, ಇಂಟರ್ವ್ಯೂ ಪಾಸ್ ಮಾಡಿ, ಕಮ್ ಇನ್ ಸೈಡ್ ಜಾಯಿನ್ ಯಂಗ್ ಸೈಂಟಿಸ್ಟ್. ಸರ್ ವರ್ಷಕ್ಕೆ ಎಷ್ಟು ಓಪನಿಂಗ್ಸ್ ಇದೆ ಸರ್ ಇಸ್ರೋ? ಅದು ಡಿಪೆಂಡ್ಸ್, ಈಗ 30-35 ಅಂತ ಅಂದ್ರಿ? ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬಂದಿಟ್ಕೊಳ್ಳಿ, ಗಗನಯಾನ ಬೇಕಾದ್ರೆ ಬರ್ತಾ ಇರುತ್ತೆ. ಎನಿ ನಂಬರ್ ಆ ಥರ ಸ್ಪೆಸಿಫಿಕಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಅದಕ್ಕೆ ರಿಟೈರ್ ಆಗಿರ್ತಾರೆ, ರಿವ್ಯೂ ಇರುತ್ತೆ. ಆನ್ ಆವ್ರೇಜ್ ಯು ಕ್ಯಾನ್ ಸೇ ಸಮ್ ಅಬೌಟ್ ಇನ್ ಮೈ ಒಪಿನಿಯನ್ ಅಬೌಟ್ 500 ಲೈಕ್ ಯು ಕ್ಯಾನ್ ಟೇಕ್ ಇನ್ ಅ ಇಯರ್. 500 ನ್ಯೂ ಸೈಂಟಿಸ್ಟ್ ಅಲ್ಲ, ಕ್ಯಾನ್. ಇದು ಸ್ಟೂಡೆಂಟ್ ಆಗೋದಕ್ಕೆ 30 ಡಿಫ್ರೆಂಟ್ ಸ್ಕೋರ್ಸ್ ಇರುತ್ತೆ. ಏವಿಯಾನಿಕ್ಸ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಅದು ಅಲ್ಲಿ ಸ್ಟೂಡೆಂಟ್ ಥರ ಬರ್ಬೋದು. ಅಲ್ಲಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗೋಯ್ತು ನಿಮಗೆ. ಅಲ್ಲಿ ಬಂದುಬಿಟ್ರೆ ನೀವು PUCಲೇ ಕಷ್ಟಪಡ್ಬಿಟ್ರೆ ಮುಂದೆ ಕಷ್ಟಪಡಬೇಕಾಗಿಲ್ಲ. ಡೈರೆಕ್ಟ್ಲಿ ಯು ಆಲ್ರೆಡಿ ಆರ್ ದ ಪಾರ್ಟ್ ಆಫ್ ಇಸ್ರೋ. ವಿ ಗಿವ್ BTech ಆಲ್ಸೋ, ಕ್ವಾಲಿಫಿಕೇಷನ್ ಸಿಕ್ಕತ್ತೆ, ಜಾಬು ಸಿಕ್ಕತ್ತೆ, ಆಮೇಲೆ ನಾಲೆಜು ಸಿಕ್ಕತ್ತೆ. ಅದಕ್ಕೆ ತುಂಬ ಕಷ್ಟಪಡಬೇಕು. ಈಗ ಓನ್ಲಿ 30 ಸೀಟ್ಸ್ ಇರುತ್ತೆ ಅಷ್ಟೇ ಅಲ್ವಾ. ಐ ಆಮ್ ನಾಟ್ ಏಬಲ್ ಟು ಕ್ವಾಲಿಫೈ, ಡೋಂಟ್ ವರಿ. ಅದೂ ಆಗಲಿಲ್ಲ ಸರ್, ಅಲ್ಲೂ ಕ್ವಾಲಿಫೈ ಇಲ್ಲ, ಅಲ್ಲೂ ಸಿಕ್ಕಾಗಲ್ಲ. ಇಸ್ರೋ ಈಸ್ ಗಿವಿಂಗ್ ಔಟ್ಸೋರ್ಸ್ ಮಾಡ್ತೀವಿ ಅಂದರೆ ಇವಾಗ ಕೆಲವೊಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾರೆ, ಮುಗ್ಸೋಕ್ಕಾಗಲ್ಲ, ಅದಕ್ಕೇನು ಮಾಡ್ತೀವಿ, ಈ ಡಿಸೈನ್ ನಮ್ಮದು ಗಿವ್ ಟು ಟಾಟಾ L&T ಅವ್ರು ಮಾಡಿಕೊಡ್ತಾರೆ. ಯು ಕ್ಯಾನ್ ಬಿ ಎ ಪಾರ್ಟ್ ಆಫ್ ದಟ್. ನನಗೆ ರಾಮನಿಗೆ ಬ್ರಿಡ್ಜ್ ಕಟ್ಟಬೇಕು ಅಷ್ಟೇ ಇದ್ದು, ಅಣ್ಣ ನನ್ನ ಕೈಲಿ ಕಲ್ಲೆತ್ತಕ್ಕಾಗಲ್ಲ, ನಾನು ಅಳಿಲು, ನಾನು ಮಳ್ಳೆ ಹಾಕು. ರಾಮ ಏನು ಹೇಳ್ದ, ಬಾಬಾ ಹೋಗುತ್ತೆ, ಒದ್ದಾಯ್ತಾ ಇರುತ್ತೆ. ವಾಟ್ ಡಸ್ ಇಟ್ ಮೀನ್ ಅಂದರೆ, ನನಗೆ ನಾನು ಒಳ್ಳೆ ಸರ್ವಿಸ್ ಮಾಡಬೇಕು ಅನ್ನೋ ಭಾವನೆ ಇದ್ದರೆ ಎಲ್ಲನ ಮಾಡಿ. ಸೊ ಅಳಿಲ್ ಸೇವೆ ಅಂತ ಈ ಥರ ಔಟ್ಸೋರ್ಸ್ ಆ ಚಾನಲಲ್ಲೂ ನಿಮಗೆ ನನ್ನ ದೇಶಕ್ಕೆ ಏನೋ ಮಾಡಬೇಕು ಅದು ಇದ್ಬಿಟ್ಟು ಸಾಕು, ಎಲ್ಲ ಬರುತ್ತೆ, ಎಲ್ಲ ತೊಗೊಂಡೋಗುತ್ತೆ, ಎಲ್ಲ ಒಂದು ಕಡೆ ಸಿಕ್ಕತ್ತೆ, ಹಾಗೆ ಆಗ. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಸ್ ಅ ಡೈರೆಕ್ಷನ್. ಯಾವ ಡೈರೆಕ್ಷನಲ್ಲಿ ಈಜು ಹೊಡಿಬೇಕಂತ ಹೇಳಿದ್ರಿ. ಇಲ್ಲಿ ಎಷ್ಟು ದುಡ್ಡು ಖರ್ಚಾಗ್ಬೋದು ಸರ್ ಈ ಎಜುಕೇಷನ್ ಎಲ್ಲ ಹೇಳಿದ್ರಲ್ಲ? ದುಡ್ಡೇ ಖರ್ಚು ಆಗಲ್ಲ, ನಾವೇ ದುಡ್ಡು ಕೊಡ್ತೀವಿ ನಿಮ್ಗೆ ವಾಪಸ್. ಇಫ್ ಯು ಕ್ವಾಲಿಫೈ IASTಗೆ ಬಂದರೆ ನೀವು ಒಂದು ಸ್ಮಾಲ್ ಅಮೌಂಟ್ ಲೈಕ್ ಸ್ಟೇ ಫಂಡ್ ಅಂತಲ್ಲ, ಅಥವಾ ಸಮ್ ಅಮೌಂಟು ಗಿವನ್, ಅಕಾಮಿಡೇಷನ್ ಗಿವನ್, ನಿಮ್ಮ ಖರ್ಚೇ ಇಲ್ಲ. ಯಾಕೆ ಖರ್ಚು? ಕಂಫರ್ಟಬಲ್ ಶೇರಿಂಗ್ ದ ನಂಬರ್ ಸರ್? ವೆರಿ ಫ್ಯೂ, ಒಂದು 3-4-5,000. ನಾಟ್ ಲೈಕ್ 10 lakhs, don't like. ಇಸ್ರೋ ಜನಕ್ಕೆ ಯು ಡೋಂಟ್ ನೀಡ್ ಎನಿ ಮನಿ, ಯು ಕ್ಯಾನ್ ಡೂ ಇಂಜಿನಿಯರಿಂಗ್ ಇನ್ ಎನಿ ಆಫ್ ದಿಸ್ ಕಾಲೇಜ್, ಇಲ್ಲೇ ಮಾಡಿ. ನೀವು ವಿ ವಾಂಟ್ ಸರಸ್ವತಿ, ನಾಟ್ ಲಕ್ಷ್ಮಿ. ಯು ಕ್ವಾಲಿಫೈ, ಯು ಕಮ್. ಸೊ ಟುಡೇ ಎಂಟ್ರಿ ಲೆವೆಲ್ ಜಾಬ್ ಅಂತ ಬಂದಾಗ ಒಂದು BTech ಎಲ್ಲ ಮಾಡಿರೋರಿಗೆ ಒಂದು 30,000-40,000 ಇದೆ. 70,000 rupees ಬರುತ್ತೆ. ಅದು ದಟ್ ಈಸ್ ನಾಟ್ CTC, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಡೋಂಟ್ ಟೇಕ್ ಲೈಕ್ ಯುವರ್ CTC, ದಟ್ ಈಸ್ ಸ್ಯಾಲ್ರಿ ಪ್ಲಸ್ ಆಲ್ ದ ಅದರ್ perks that you mentioned. People will not tell that. Which is almost equal to double, maybe more in normal ಇದು. ಇವಾಗ ನಿಮಗೆ LTC ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಅಂದರೆ ಅಲ್ಲೇ ಎಷ್ಟೋ ಬಂದ್ಬಿಡ್ತಲ್ಲ. ನೀವು ಡೆಲ್ಲಿಗೆ ಹೋಗಿ ಬಂದು ನಿಂತ್ಕೊಳ್ಳಿ, 1 in 2 years ಯು ಕ್ಯಾನ್ ಗೋ ಅಲ್ವಾ. ಆ ಮೆಡಿಕಲ್ಲು ಇವಾಗ ಎಷ್ಟು ಖರ್ಚಾಗುತ್ತೆ ಹೇಳೋಕ್ಕಲ್ಲ. ನಿಮ್ಮ ತಾಯಿಗೆ ಒಂದು ಆಪ್ರೇಷನ್ 40 ಲಕ್ಷ 4 ಲಕ್ಷ ಆಗ್ಬೋದು, ಫ್ರೀ. ಆಲ್ ಯು ಶುಡ್ ಟೇಕ್ ಇಟ್ ಇನ್ ಎ ಓವರ್ ಆಲ್. ಆಮೇಲೆ ಪೀಸ್ ಅಲಯನ್ಸ್ ಅಂತೀವಲ್ಲ, ಪೀಸ್ ಅಲಯನ್ಸ್ ಮೆಂಟಲ್ ಪೀಸ್ ಅಲ್ವಾ. ಈಗ ಯಾವುದೋ ಒಂದು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್, ನೀವೇ ತೊಗೊಳ್ಳಿ, ನೀವೇ ಒಂದು ಓನರ್ ಅಂತ ಇಟ್ಕೊಳ್ಳಿ. ನಾನು ಒಂದು 10,000 ರೂಪಾಯಿ ಸಂಬಳ ಕೊಡ್ತೀನಿ ಇಟ್ಕೊಳ್ಳಿ ನಿಮಗೆ, ಓಕೆ. ನಮ್ಮ ಮನೆ ನಿಮ್ಮನೆ ಕೆಲಸ ಮಾಡ್ತೀವಿ, 12,000 ರೂಪಾಯಿ ಕೆಲಸ ಮಾಡ್ತಿರತ್ತಲ್ವ. ಸುಮ್ಮನೆ ಬಂದು ಕೂತ್ಕೊಂಡ್ಬಿಡೋ ಓಡಾಗಪ್ಪ ಅಂತೀರಾ, ಅದು ಕ್ಲೀನ್ ಮಾಡೋ ಇದು ಕ್ಲೀನ್ ಮಾಡೋ, ಆಯ್ತಾ ಸುಮ್ಮನೆ ಕೂತಿದ್ಯಾ ಇದು ಮಾಡೋ ಅಂತ ಹೇಳ್ತಾರಲ್ಲ. ಸುಮ್ಮನೆ ಕಂಬ ಸುತ್ತಂತಾರೆ ಆ ಥರ. ಡೋಂಟ್ ಅಲ್ಲ ಇನ್ನೊಂದ್ಸತಿ ಹೇಳಿ. ಏನು ಮಾಡ್ತಾರೆ ಕೆಲವರು, ಏನು ಕಂಬ ಸುತ್ತದೆ ನಿಮ್ಮನ್ನು ಕೆಲಸಕ್ಕೆ ಇಟ್ಕೊತೀನಿ, ಓಕೆ. ನೀವೆಲ್ಲ ಕ್ಲೀನ್ ಮಾಡೋದಕ್ಕೆ ಬೆಳಿಗ್ಗೆ 8 ಗಂಟೆ ಸಾಯಂಕಾಲ 8 ಗಂಟೆಗೆ ಕೂತ್ಕೊಳ್ಳಿ. ನೀವೆಲ್ಲ 12 ಮುಗಿಸ್ಬಿಡ್ತೀರ, ಸುಮ್ಮನೆ ಕೂತಿರ್ತಿಲ್ಲ. ಐ ಡೋಂಟ್ ವಾಂಟ್ ಟು ಪೇ ಫ್ರೀ, ಹೋಗಿ ಸುಮ್ಮನೆ ಕಂಬ ಸುತ್ತಾ ಇರು ಅಂತ. ಗಾದೆ ಅಂದರೆ ಸುಮ್ಮನೆ ಇದೆಯಾ ಅಂದರೆ ಕಂಬ ಸುತ್ತು ಅಂದರೆ ದಟ್ ಇಸ್ ದ ಮೀನಿಂಗ್. ಅದೇ ಐ ಡೋಂಟ್ ವಾಂಟ್ ಟು ಪೇ ಫ್ರೀ. ಆ ಥರ ನೀವು 10 lakhs ಪ್ಯಾಕೇಜ್ ಕೊಟ್ಟಿದೆ ಅಂದರೆ 15 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾನೆ. ಐ ಮೇಡ್ ಯು ಚೀಫ್ ಆಫ್ ದಿಸ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್, ಯು ಆರ್ ದ ಚೀಫ್, ನೋ ಯು ವಿಲ್. ನಿಮಗೆ ದಿನ ಬೆಳಗ್ಗೆ ಫೋನ್ ಮಾಡ್ತಾರೆ, ನೋಡಪ್ಪ ಔಟ್ಪುಟ್ ಬರಲ್ಲ. ಹಾಗೆ ಬರೀತಾರೆ, ಡಾಕ್ಟರ್ ಬರೀತಾರಲ್ಲ, ಇಲ್ಲೇರೋ ಬರೀತಾ ಇರ್ತಾರಲ್ಲ, ಟೆಸ್ಟ್ ಮಾಡಿ, ಬಿಕಾಸ್ ಹಿ ಹ್ಯಾಸ್ ಟು ಗಿವ್, ಈಸ್ ಗಿವಿಂಗ್ 2 lakhs, ಹಿ ಹ್ಯಾಸ್ ಟು ಅರ್ನ್ 10 lakhs ಲೈಕ್ ದ್ಯಾಟ್. ಆ ಥರದ್ದೆಲ್ಲ ಇಲ್ಲ ಇಲ್ಲಿ ನಮಗೆ. ದಿಸ್ ಕಾಲ್ಡ್ ಪೀಸ್ ಅಲಯನ್ಸ್ ಅಂತ ಕರೀತೀವಿ, ಪೀಸ್ ಅಂದರೆ ಶಾಂತಿ. ಸೊ ಆ ಥರದ್ದೆಲ್ಲ ಅಡ್ವಾಂಟೇಜ್ ಇಲ್ಲ. ಲಾಸ್ಟ್ಲಿ ನಿಮಗೆ ಆ್ಯಸ್ ಅ ಸೈಂಟಿಸ್ಟ್ ಆ್ಯಂಡ್ ಇಷ್ಟೆಲ್ಲ ಪ್ರಪಂಚನ ನೋಡಿರೋ ನಿಮಗೆ ರಿಜೆಕ್ಷನ್ಸು, ವಾಟ್ ಹ್ಯಾಸ್ ದೋಸ್ ರಿಜೆಕ್ಷನ್ಸ್ ಟಾಟ್ ಯು ಸರ್? ಆರ್ ದೇ ಎನಿ? Yeah, actually, I had only one disappointment in life. Only one disappointment, because of which I'm sitting here. ಏನಂದರೆ? Okay. In 1984, after Rakesh Sharma went, one person they want to send from ISRO to NASA to space.
ಐ ವಾಸ್ ಒನ್ ಆಫ್ ದ ಶಾರ್ಟ್ ಲಿಸ್ಟೆಡ್ ಪರ್ಸನ್. ಇಫ್ ದಟ್ ವುಡ್ ಹ್ಯಾವ್ ಹ್ಯಾಪನ್, ಅದಾಗ್ಬಿಟ್ಟಿದ್ರೆ ಅಮಿತಾಬ್ ಬಚ್ಚನ್, ತೆಂಡೂಲ್ಕರ್, ಸುರೇಶ್ ಕುಮಾರ್. ಬಿಕಾಸ್ ದಟ್ ಹ್ಯಾಸ್ ನಾಟ್ ಹ್ಯಾಪನ್, ದೆನ್ ಐ ಹ್ಯಾಡ್ ಟು ವರ್ಕ್ ಫಾರ್ 40 years. ಅಂದರೆ ನಾವು ಹೋಗುವ 3ನೇ ಫ್ಲೈಟು ಎಕ್ಸ್ಪ್ಲೋರ್ಡ್ ಆಗಿ 7 ಜನ ಸತ್ತೋಗ್ತಾರೆ. ಅಲ್ಲಿ ಆದಾಗ ಆ ಪ್ರೋಗ್ರಾಮ್ನ ಅಬಂಡನ್ ಮಾಡಿಬಿಟ್ರು ಇಸ್ರೋರು. ನೋ ಮೋರ್ ಪರ್ಸನ್ ಗೋಯಿಂಗ್. ಸೊ ನನಗೆ ಆ್ಯಕ್ಚುಲಿ ಐ ವಾಸ್ ಒನ್ ಆಫ್ ದ ಆಸ್ಪಿರೆಂಟ್. ಸೊ ಐ ಬಿಕಮ್ ಮ್ಯಾಡ್, ಆಲ್ಮೋಸ್ಟ್ ಮ್ಯಾಡ್. ಅಂದರೆ ನಿದ್ದೆನೇ ಬರ್ತಾಯಿಲ್ಲ, ಕಣ್ಣು ಮುಚ್ಚದೆ ಇದೆ ಬರೋದು, ಅದು ಮಧ್ಯರಾತ್ರಿ ಎದ್ದು ಬಿಡ್ತಿದ್ದೆ. ಐ ಟ್ರಬಲ್ಡ್ ಮೈ ವೈಫ್ ಎನಿಥಿಂಗ್ ಪಾಪ. ಅಟ್ ದಟ್ ಟೈಮ್ ಒನ್ ಫೈನ್ ಡೇ ಟುಕ್ ಎ ಡಿಸಿಷನ್. ಓಕೆ, ಏನಪ್ಪ ನೀನು ಸ್ಪೇಸ್ಗೆ ಹೋಗೋಕ್ಕಾಗಲ್ಲ. ಸ್ಪೇಸ್ಗೆ ಹೋಗಿ ಆಗ್ತಾ ಕೋಟ್ಯಾಂತರ ರೂಪಾಯಿ ನಮ್ಮ ಟೆಕ್ನಾಲಜಿ ಇಲ್ಲ. ವಿ ಹ್ಯಾವ್ ಟು ಡಿಪೆಂಡ್ ಆನ್ ಅಮೇರಿಕಾ, ರಷ್ಯಾಯಿಂದ ಆಲ್ರೆಡಿ ರಾಕೇಶ್ ಕಳಿಸ್ತಾರೆ. ಅಮೇರಿಕಾ ನಾಸ ನಮ್ಗೆ ಕಳಿಸ್ಬೇಕಾಯ್ತು. ಪ್ರೊಫೆಸರ್ ರಾವ್ ಅಂತ ನಮ್ಮ ಗುರುಗಳು, ಯು ಆರ್ ರಾವ್ ಅವರು, ಅವರು ಯು ಬಿಗ್ ಅಂತ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಐ ವುಡ್ ಹ್ಯಾವ್ ಬೀನ್ ದ ಯಂಗೆಸ್ಟ್ ಪರ್ಸನ್ ಟು ಗೋ ಟು ಸ್ಪೇಸ್ ಅಟ್ ದಟ್ ಟೈಮ್, ಬಿಕಾಸ್ ಐ ವಾಸ್ 26 years. 26 years 10 months ಸೌದಿಯವನು ಹೋಗೋಯ್ತು, ಸೌದಿ ಪ್ರಿನ್ಸ್ ಹೋಗಿ ಬಂದಿದ್ದ. ಅಷ್ಟು ಆ ಲೆವೆಲ್ ಆಫ್ ಡಿಸಪಾಯಿಂಟ್ಮೆಂಟ್ ಹ್ಯಾಪನ್ ಟು ಮಿ. ಅಯ್ಯೋ. ಸೊ ದೆನ್ ಒನ್ ಫೈನ್ ಡೇ ಐ ಟುಕ್ ಎ ಡಿಸಿಷನ್. ಓಕೆ, ಇಟ್ಸ್ ಆಲ್ ರೈಟ್. ನಾನು ಸ್ಪೇಸ್ಗೆ ಹೋಗೋಕ್ಕಾಗಲ್ಲ, ಬಟ್ ಐ ಕ್ಯಾನ್ ಗೋ ಟು ಎವ್ರಿ ಪಾರ್ಟ್ ಆಫ್ ದ ಅರ್ತ್, ದಟ್ ನೋ ಬಡಿ ಕ್ಯಾನ್ ಸ್ಟಾಪ್. ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್. ಐ ಕಾಲ್ಡ್ ಮೈ ವೈಫ್ ಆ್ಯಂಡ್ ಟೋಲ್ಡ್, ಈ ಥರ ಐ ವಾಂಟ್ ಟು ಸಿ ಎವ್ರಿ ವರ್ಲ್ಡ್. ಪಾಪ ಇಸ್ ಆಫ್ಟರ್ ಆಲ್ ಸೌತ್ ಇಂಡಿಯನ್ ವೈಫ್, ದಟ್ ಸೌತ್ ಇಂಡಿಯನ್, ಶಿ ಡನ್ ವಾಂಟ್ ಡಿಸಪಾಯಿಂಟ್. ಆಯ್ತು ರೀ, ನೋಡೋಣ ರೀ ಅಂತ ಮಾಡ್ಬೋದು. ದಟ್ ಒನ್ ಸೆಂಟೆನ್ಸ್, ಟುಡೇ ಐ ಆಮ್ ಹಿಯರ್. Today, foreigners are taking picture with me. Foreigners are taking my passport, and I go to every part of the world. What she said is, ಅವಾಗ ಬರ್ತದೆ ₹1,000 ₹2,000 ಸಂಬಳ. ಯಾವಾಗ 98ಅಲ್ಲಿ 84ಅಲ್ಲಿ 3,000 ಸಂಬಳ, ತುಂಬ ಕಮ್ಮಿ. ಆದರೆ ಆವಾಗ ಏನು ಮಾಡಿದ್ವಿ ಮೇಡಮ್, ಆ್ಯಕ್ಚುಲಿ ಇಫ್ ಯು ಎನಿಬಡಿ ಇಸ್ ಲಿಸ್ನಿಂಗ್, ಪ್ಲೀಸ್ ಲಿಸನ್ ಕೇರ್ಫುಲಿ. 15 years ಐ ಸ್ಟಾರ್ಟ್ ಸೇವಿಂಗ್ ಮನಿ. ಎಷ್ಟೋ ಸತಿ ಮೇಡಮ್ ಅಂಗಡಿಗೆ ಹೋಗಿ ನೋಡ್ಬಿಟ್ಟು ಶರ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು, ಬೇಡಕ್ಕಂದ ಬಂದ್ಬೇಡ ಅಂತ ಬಂದ್ಬಿಟ್ಟಿದ್ದೀನಿ. ಐ ರಿಮೆಂಬರ್ ದಟ್ ಡೋಸ್. ಬಿಕಾಸ್ ನಿಮಗೆ ಬೇರೆ ಇದಕ್ಕೆ ಗುರಿಗೆ ಸೇವ್ ಮಾಡ್ತಾ ಇದ್ದೀರಿ. ಗುರಿ ಅಂದರೆ ಪರ್ಸುವರೆನ್ಸ್ ಅಂತ ಕರಿತಾನೆ ನಾನು. ಎಷ್ಟೋ ಜನ ನೀವು ಗುರಿ ಇಟ್ಕೊತೀರ, ಐ ವಾಂಟ್ ಟು ಬಿಕಮ್ ಇಂಜಿನಿಯರ್, ಐ ವಾಂಟ್ ಟು ಬಿಕಮ್ ಡಾಕ್ಟರ್, ಐ ವಾಂಟ್ ಟು ಬಿಟ್ಬಿಡ್ತೀರ, ಒಂದು 2 ವರ್ಷ ಬಿಟ್ಬಿಡ್ತೀರ. ಬಿಡಬಾರ್ದು. ಸಾಧಕ ವಿದ್ಯಾ ಬಾಧಕ ದ್ರವ್ಯ ಮಾಡ್ತಾನೆ ಇದ್ದರೆ ಬಂದ್ಬಿಡ್ತಾರೆ, ಮಾಡ್ತಾನೆ ಇರಬೇಕು. ಆಮೇಲೆ ಕೊನೆಗೆ ಒಂದು 15 years ಅಷ್ಟು ಒಂದಷ್ಟು ದುಡ್ಡು ಬಂದು ನಮ್ಮ ಹತ್ರ. ಪ್ಯಾರಲಲ್ಲಿ ಲೀವನ್ನು ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿಂಗಳಿಗೆ ವರ್ಷಕ್ಕೆ 33 ದಿನ ಕೊಡ್ತಾರೆ EL and ಸ್ಲೋ ಆಗಿದೆ. ಸೊ ಒಂದು 15 years ಐ ಹ್ಯಾಡ್ ಸಫಿಷಿಯೆಂಟ್ ಮನಿ. ಆವಾಗ ಸ್ಟಾರ್ಟ್ ಮಾಡಿದೆ, ತಿರುಗಿ ನೋಡೇ ಇಲ್ಲ. ಐ ವಿಲ್ ಕಂಪ್ಲೀಟ್ ಹೋಲ್ ವರ್ಲ್ಡ್ ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ದೆನ್ ಥ್ಯಾಂಕ್ ಮೈ ವೈಫ್. ಮೈ ವೈಫ್ ಈಸ್ ಎವ್ರಿಥಿಂಗ್ ಫಾರ್ ಮಿ. ನನ್ನ 3 ಜನಕ್ಕೆ ತುಂಬಾ ನನ್ನ ದೇವ್ರ ಥರ. ಮಡದಿ ಮಾತೆ ನಮ್ಮ ತಾಯಿ, ಮಡದಿ ನಮ್ಮ ವೈಫ್ ನನ್ನ ಮಗಳು. 3 ಜನಕ್ಕೆ ಅದೇ ಹೇಳಿದ್ದು ನಿಮಗೆ, 3 M's: ಮಾತೆ, ಮಗಳು, ಮಾತೆ, ಮಡದಿ, ಮಗಳು. ತುಂಬ ಅವರು ನನಗೆ ದೇ ಆರ್ ವೆರಿ ಪವರ್ಫುಲ್ ಫಾರ್ ಮಿ. ಸೊ ನನ್ನ ವೈಫ್, ನಿಮ್ಮ ಪ್ರಕಾರ ವೈಫ್ ಅಲ್ಲ, ಬಟ್ ನನ್ನ ಪ್ರಕಾರ ಈಸ್ ಎ ಬೆಸ್ಟ್ ಫ್ರೆಂಡ್. ಐ ಟೋಲ್ಡ್ ಇನ್ TVs, ಎವ್ರಿ ಯು ಕ್ಯಾನ್ ಸಿ, ಇವನ್ ಫಾರಿನ್ TVs ಆಲ್ರೆಡಿ, ಇಸ್ ಲೈಕ್ ಓನ್ಲಿ ಒನ್ ವೈಫ್. ಒನ್ ವೈಫ್. ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್, ಅಂದರೆ ಈ ಥರ ಬ್ಯೂಟಿಫುಲ್ ಮ್ಯಾರೇಜ್? ಯಾಕಂದರೆ ಮದುವೆ ಅನ್ನೋದು ಇವತ್ತಿಗೆ ಜೋಕ್ ಆಗಿಬಿಟ್ಟಿದೆಯಾ? ಯಾರು ನೋಡೋರು ದಿನ ಬೆಳಗಾರೆ ಡಿವೋರ್ಸು, ಈ ಥರ. ಆ ಥರ ಜನ್ರೇಷನ್ಗೆ ನಿಮ್ಮ ಒಂದು ಅನುಭವ ಏನೋ ಒಂದು ಮಾತಾಗ್ಬೋದು. ಒಂದು ಸಿಂಪಲ್ ಲಾಜಿಕ್ ಹೇಳ್ತೇನೆ. ಯು ಮಸ್ಟ್ ರೆಸ್ಪೆಕ್ಟ್ ಅದರ್ ಪರ್ಸನ್. let us say, now you are working here, okay? You go home and also work there. I am also working, you are working, cancel. You are also engineer, I am also engineer, cancel. But after coming there, why she is working, I should sit and watch TV? Okay, I will also work with you. ಶೇರ್ ಮಾಡ್ಕೊಳಪ್ಪ, ಒಟ್ಟು ಇಬ್ಬರು ಮುಗಿಸ್ಬಿಟ್ಟು ಬೇಗ ಸೀರಿಯಲ್ ನೋಡೋಣ. ಸೊ ಕೆಲಸನೂ ಬೇಗ ಆಯಿತು. ಆಮೇಲೆ ಶೇರಿಂಗ್ ಇಲ್ದೇ ಆಗೋದಿಲ್ಲ. ಆಮೇಲೆ ದೇರ್ ಕೆನ್ ಬಿ ಅದರ್ ಪರ್ಸನ್ಸ್ ಕ್ಯಾನ್ ಥಿಂಕ್ ಬೆಟರ್. ನಾನು ಹೇಳಿದ್ದೆ ಮಾಡಬೇಕು, ಅದು ತಪ್ಪು ಅಂದರೆ ಮಹಾ ತಪ್ಪು. ಫಸ್ಟ್ ಗಲಾಟೆ ಆಗೋದು ಸ್ಮಾಲ್. ಇದಕ್ಕೆ ಲಿಸನ್ ಟು ದೆಮ್. ಶಿ ಮೇ ಬಿ ಹ್ಯಾಂಗ್ ಬೆಟರ್ ಐಡಿಯಾ ಅಲ್ವಾ ರೀ, ಹಿಂಗೆ ಮಾಡಿದ್ರೆ ಆಗತ್ತಾ? ಇಲ್ಲ ಪುಟ್ಟ ಹಿಂಗೆ ಮಾಡೋಣ, ನೋಡೋಣ, ಎರಡು ಕೂತ್ಕೊಂಡು. ದಟ್ ಮೈ ಫ್ಯಾಮಿಲಿ ಇಸ್ ಎ ಡೆಮೊಕ್ರೆಟಿಕ್ ಫ್ಯಾಮಿಲಿ. ನಾನು 3 ಜನ ಕೂತ್ಕೊಂಡು ನಾವು ಏನು ಡಿಸೈಡ್ ಅದೇ ಮಾಡೋದು. ನನಗೆ ಕೇಳ್ತೀನಿ, ನೋಡಪ್ಪ, ಫೈನಲಿ ಇಫ್ ದ ಗುಡ್ ಐಡಿಯಾ ಕಮ್ಸ್ ಫ್ರಮ್ ಮೈ ವೈಫ್, ಐ ಶುಡ್ ಟೇಕ್. ಇಟ್ಸ್ ಮೈ ಡ್ಯೂಟಿ. ಸೊ ಆವಾಗೇನತ್ತೆ, ಈಸಿ ಆಗುತ್ತೆ. ಶೇರ್ ಮಾಡ್ಕೊಂಬಿಟ್ರೆ ಈಸಿ ಮೇಡಮ್. ಅದಕ್ಕೆ ನೀನೇ ಕಾಫಿ ಮಾಡು, ನಾನು ಮಾಡ, ಇದಕ್ಕೆಲ್ಲ ಪೆಟ್ಟಿ, ಇಸ್ ಇಟ್ ವೆಯ್ಟ್ ಟು ಫೈಟ್? ಸೋ ಪೆಟ್ಟಿ ಮ್ಯಾಟರ್. ಹಾಗಾಗಿ ಸೋ ಫಾರ್ ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ? ಡೆಫಿನೆಟ್ಲಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯಾನ್ವಾಸ್ ತುಂಬಾ ದೊಡ್ಡದಾಗಿದೆ. ಮತ್ತು ಇನ್ನೇನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? ಸದ್ಯದ ಕುತೂಹಲಗಳು ಏನು ಸರ್? ಒಂದು ಆ್ಯಕ್ಚುಲಿ ಫಸ್ಟ್ ನಂಗೆ ಇಮಿಡಿಯೇಟ್ಲಿ ಐ ವಾಂಟ್ ಟು ಕಂಪ್ಲೀಟ್ ದಟ್ ಹೋಲ್ ವರ್ಲ್ಡ್. ಇನ್ನೊಂದು 10 ಕಂಟ್ರಿ ಇದೆ, ತುಂಬ ಕಷ್ಟ. ಯಾವಾಗಲೂ ಲಾಸ್ಟ್ 10% ಆಫ್ ವರ್ಕ್
ಟೇಕ್ಸ್ 80% ಆಫ್ ಯುವರ್ ಎಫರ್ಟ್ ಅಂತ ಹೇಳ್ತಾರೆ. ಅಂದರೆ ಒಂದು ಮನೆ ಕಟ್ಟಿ ನಿಂತ್ಕೊಳ್ಳಿ, 10 ಲಕ್ಷ ನಿಂತ್ಕೊಳ್ಳಿ, 3 ಲಕ್ಷಕ್ಕೆ ಮನೆ ಬಂದ್ಬಿಡುತ್ತೆ, ಆಗೋಯ್ತು ಅನ್ಕೊಂತೀರ. ಇಲ್ಲ ಈ ನೆಕ್ಸ್ಟ್ 8 ಲಕ್ಷ ಖರ್ಚು ಮಾಡೋದು, ಆ ಫಿಟ್ಟಿಂಗು ಗಿಟ್ಟಿಂಗು ಪೇಂಟ್ ಅಲ್ಲೇ ಹೊಡೋಬಿಡುತ್ತೆ. ಪೇಂಟಿಂಗು ಫೈನಲ್ ಅದೇ ಥರನೇ ಈಗ ಹತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಈ ನೆಕ್ಸ್ಟ್ ಕಂಟ್ರೀಸ್ ಯಾವ್ದು ಗೊತ್ತಾ, ಲೈಕ್ ಪಾಕಿಸ್ತಾನು, ಅಫ್ಘಾನಿಸ್ತಾನು, ಸಿರಿಯಾ, ಇಸ್ರೇಲು, ಆಮೇಲೆ ನಾರ್ತ್ ಕೊರಿಯಾ, ಇವೆಲ್ಲ ಕಷ್ಟ ಇದೆ. ಅವರಿದ್ದಾರೆ, ಗುರಿ ಇದೆ, ಗುರು ಯಾರೋ ಸಿಗ್ತಾರೆ ಮಾಡ್ಕೊಡ್ತಾರೆ, ಆಗತ್ತೆ, ನಾನು ಮಾಡ್ತೀನಿ. ಐ ಆಮ್ ವೆರಿ ಈ ಮಧ್ಯ ನಮ್ಮ ಶೋಗೆ ಬರೋ ಎಲ್ರಿಗೂ ಬುಕ್ಸ್ ಕೊಡ್ತೀವಿ. ಸೊ ಇವತ್ತು ನಿಮ್ಮನ್ನೇ ಒಂದು ಪುಸ್ತಕ ಥರ ಓದಿದ್ವಿ. ಅಂದರೆ ಒಂದಷ್ಟು ಚಾಪ್ಟರ್ಸ್ಗಳೇನು ನಮ್ಮ ಮುಂದೆ ಇಟ್ರಿ. ಕ್ವೈಟ್ ಅ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ದಟ್ ಯು ಆರ್. ನಿಮ್ಮ ಕುತೂಹಲನ ಕೆರಳಿಸಿರುವ ಪುಸ್ತಕಗಳು ಯಾವುದು? ನಾನು ಓದೋದು ಬರೀ ಟೆಕ್ನಿಕಲ್. ಹೌದಾ? ಆ್ಯಕ್ಚುಲಿ ಐ ಆಮ್ ನಾಟ್ ಅದೇ ಹೇಳಿ, ಯಾರೋ ಸೈನ್ಸ್ ರಿಲೇಟೆಡ್ ಆದ ಪುಸ್ತಕಗಳನ್ನು ಓದ್ಬೇಕಂತಿರೋರಿಗೆ ಎನಿ ಬುಕ್ ದಟ್ ಯು ರೆಕಮೆಂಡ್? ಫಾರ್ ಎಕ್ಸಾಂಪಲ್ ಅಸಿಮೋವ್ ಅಂತ ಬರೀತಾನೆ, ಆ್ಯಕ್ಚುಲಿ ಸ್ಪೇಸ್ ಜರ್ನೀಸ್ ಬಗ್ಗೆ ಬರೀತಾನೆ, ಅದು ನೋಡಿ, ಅದನ್ನು ಓದಕ್ಕೆ ಹೇಳ್ತೀನಿ. ತುಂಬ ತುಂಬ ಚೆನ್ನಾಗಿದೆ. ಗೋಯಿಂಗ್ ನಿಮಗೊಂದು ಬುಕ್ ಕೊಡ್ಬೇಕಂತ ಅನ್ನಿಸ್ತು. ಆಬ್ಸ್ಟಿಕಲ್ ಇಸ್ ದ ವೇ ಅಂತ ಬೈ ರಯಾನ್ ಹಾಲಿಡೇ. It is a book for the bedside of every leader in the world, it says. So since you are a leader in your own right, so ನಮ್ಮ Dr. Suresh, T.N. Suresh sir, keep going and continue to stay curious. And ಈ ಪುಸ್ತಕ ನಿಮಗಾಗಿ ಸರ್, The Obstacle is the Way. ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಏನು ಬೇಡ ಮೇಡಮ್. ಯಾಕೆ ಸರ್? ಇಟ್ಸ್ ಅ ಮ್ಯೂಸಿಕ್ ಪಿಲ್ಲೋ ಫಾರ್ ಯು. ನೀವು ಐ ಮೀನ್ ಯು ಕ್ಯಾನ್ ಟ್ರೈ ದಿಸ್. ನಿಮ್ಮ ಫೋನನ್ನು ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಅದರೊಳಗೆ ಮ್ಯೂಸಿಕ್ ಬರುತ್ತೆ. ನಿಮ್ಮ ಸೈಂಟಿಸ್ಟೇ ಮಾಡಿರೋ ಒಂದು ಇನೋವೇಷನ್ ಇದು. ಹಾಗಾಗಿ ಬಟ್ ಐ ಆಮ್ ಬರ್ಡನಿಂಗ್ ಯುವರ್ ಸಿಸ್ಟಮ್. ಅಯ್ಯೋ ಏನಿಲ್ಲ ಸರ್, ದಟ್ಸ್ ಫಾರ್ ಯು. ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್ ವಿತ್ ನಮ್ಮ ಡಾಕ್ಟರ್ ಸುರೇಶ್ ಸರ್. ವಾಟ್ ಆರ್ ಇಂಟ್ರೆಸ್ಟಿಂಗ್ ಜರ್ನಿ. ಎಷ್ಟು ಪ್ರಪಂಚ ಸುತ್ತಿದರು ಆ್ಯಸ್ ಎ ಸೈಂಟಿಸ್ಟ್, ಅಷ್ಟೇ ಕುತೂಹಲಗಳನ್ನು ಇಟ್ಕೊಂಡು ನಮ್ಮ ಇಸ್ರೋಗೆ ಅಂತ ಸೇವೆಯನ್ನು ಮಾಡಿ ಆ್ಯಂಡ್ ಅದ್ರ ಮೂಲಕ ನಮಗೆ ಲರ್ನಿಂಗ್ಸನ್ನು ಕೊಟ್ಟಿದ್ದಾರೆ. ನಮ್ಮ ಈ ಸಂಭಾಷಣೆಯ ಯಾವ್ಯಾವ ಭಾಗ ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಜೀವನನ ನೋಡುವಂಥ ಒಂದು ರೀತಿನ ಬದಲಾಯಿಸ್ತು, ಅಥವಾ ಹೀಗೂ ನೋಡ್ಬೋದಲ್ಲ ಅಂತ ಒಂದಷ್ಟು ರಿಮೈಂಡರ್ಸ್ಗಳನ್ನು ಕೊಡ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ಕುರ್ಚಿಯಲ್ಲಿ ನೀವು ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಫರ್ದರ್ ರೆಕಮೆಂಡೇಷನ್ಸ್ ಕೂಡ. ಅಂಟಿಲ್ ನೆಕ್ಸ್ಟ್ ಎಪಿಸೋಡ್. ಅಫ್ಕೋರ್ಸ್ ಐ ಥಿಂಕ್ ಇವತ್ತಿನ ಶೋಗೆ ತುಂಬ ಆ್ಯಪ್ಟ್ ಆಗಿದೆ ನಮ್ಮ ಶೋನ ಟ್ಯಾಗ್ ಲೈನ್, ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೊಬೇಡಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಆ್ಯಂಡ್ ಥ್ಯಾಂಕ್ ಯು ಸರ್. God bless you. Thanks a lot.